ಎಲ್ರಿಗೂ ನಮಸ್ಕಾರ. ಸಮಚಿತ್ತದಿಂದ ಕುತ್ಕೊಂಡು ಕೈಗಳನ್ನ ಜೋಡಿಸ್ಕೊಂಡು 3 ಬಾರಿ ಓಂಕಾರವನ್ನ ಹೇಳಿ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾತ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃತ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಃ ಓಂ. ಎಲ್ಲರಿಗೂ ಶುಭ ಸಾಯಂಕಾಲ. ವಿಷ್ಣು ಸಹಸ್ರನಾಮದ ಸತ್ಸಂಗಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಸಾಧ್ಯ ಆದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ನನಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನಾನು ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ ಅಂತ ಅನ್ಸುತ್ತೆ. ಸಾಧ್ಯ ಆದ್ರೆ ಯಾರ ಕೈ ಸಾಧ್ಯ ಆಗುತ್ತೆ ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಸಾಧ್ಯ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಸಮಚಿತ್ತದಲ್ಲಿ ಒಂದು ಕಡೆ ಕೂತ್ಕೊಂಡು ಈ 1-1.5 ಗಂಟೆಗಳ ಕಾಲ ಬಹಳ ನಮಗೆ ನಾವೆಲ್ಲರೂ ಕೂಡ ತುಂಬಾ ಪುಣ್ಯವಂತರು. ಸುಧೀರ್ ಭೋಕ್ತಾ ಅಂತ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ ಭಗವದ್ಗೀತೆನಲ್ಲಿ. ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ಭಗವಂತ ಆಯ್ಕೆ ಮಾಡಲ್ಲ. ಈ ರೀತಿ ಸತ್ಸಂಗದಲ್ಲಿ ಭಾಗಿಯಾಗೋದಾಗ್ಲಿ, ಅಥವಾ ಪರಮಾತ್ಮನ ವೈಭವವನ್ನ ಅಥವಾ ಕಥೆಗಳನ್ನ, ಭಾಗವತವನ್ನ, ವಿಷ್ಣು ಸಹಸ್ರನಾಮವನ್ನ ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೂಡ ಸಿಗುವಂತದ್ದಲ್ಲ. ಎಷ್ಟೋ ಜನರು ಇವತ್ತು ಭಗವದ್ಗೀತೆಯನ್ನು ಕಲಿಬೇಕು, ಅದರ ಅರ್ಥನ ಜೀರ್ಣ ಮಾಡ್ಕೊಬೇಕು, ನಾವು ಅದ್ರಲ್ಲಿ ಏನಿದೆ ಅನ್ನೋದನ್ನ ನಾವು ಗೊತ್ತಾಗ್ಬೇಕು ನಮ್ಗೆ ಅಂತ ತುಂಬಾ ಜನ ಶ್ರಮಿಸ್ತಾ ಇರ್ತಾರೆ. ಆದ್ರೆ ತುಂಬಾ ಜನಕ್ಕೆ ಅದು ಪೂರ್ವಾಜಿತವಾದಂತಹ ಒಂದು ಕರ್ಮದ ಫಲನೋ ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಅದು ಸಾಧ್ಯ ಆಗ್ತಾ ಇರೋದಿಲ್ಲ. ಇವತ್ತು ನನಗೆ ಅಥವಾ ನಿಮಗೆ ಈ ಒಂದು ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ವಾರದಲ್ಲಿ ಒಂದು ದಿನ ಈ ಒಂದು ಸತ್ಸಂಗದಲ್ಲಿ ಕೂತು ನಾವು ಈ ರೀತಿಯ ಒಂದು ಭಗವಂತನ ಲೀಲೆಗಳನ್ನ ಅಥವಾ ಒಂದು ನಾಮಗಳನ್ನ ಅಥವಾ ನಮ್ಮ ಬದುಕಿನ ರೀತಿಯನ್ನ, ಭಗವದ್ಗೀತೆ ಅಂದ್ರೆ ಬದುಕಿನ ರೀತಿಯನ್ನ ಕಲಿಯುವಂತದ್ದೇ ಒಂದು ನಮಗೊಂದು ವ್ಯವಸ್ಥೆ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಅದು ಪೂರ್ವ ಜನ್ಮದ ಒಂದು ಸುಕೃತ. ಆ ಸುಕೃತವನ್ನ ನಾವು ಇನ್ನು ಮತ್ತಷ್ಟು ಮಗದಷ್ಟು ಇನ್ನು ಹೆಚ್ಚು ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಈ ಜನ್ಮದಲ್ಲಿ ಪ್ರಯತ್ನವನ್ನ ಮಾಡ್ತಾ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ನಮ್ಗೆ ಇನ್ನಷ್ಟು ಒಳ್ಳೆ ಯೋಜನೆಯಲ್ಲಿ ಹುಟ್ಟುವಂತಹ ಒಂದು ಅವಕಾಶ ಆಗಿರ್ಬೋದು. ಇನ್ನೂ ಒಂದಿಷ್ಟು ಸತ್ಸಂಗವನ್ನು ಮಾಡಿ 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 ಒಂದು 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 ದಿನ ನಾವು ಪರಮಾತ್ಮನಲ್ಲಿ ಲೀನರಾಗಿ ಮುಕ್ತಿಯನ್ನ ಪಡ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತೀವಿ. ಅದಕ್ಕೋಸ್ಕರ ಇದೆಲ್ಲ ಒಂದೆಲ್ಲ ಒಂದು ಹಂತ ಹಂತವಾಗಿ ಹೋಗುವಂತ ಸತ್ಸಂಗ ಆಗಿರ್ಬೋದು, ಅಥವಾ ಒಂದು ಭಜನೆ ಅಥವಾ ಒಂದು ಒಳ್ಳೆಯ ಕೆಲಸದಲ್ಲಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅದನ್ನ ಒದಗಿಸ್ಕೊಟ್ಟಿದ್ದಾನೆ. ಅದನ್ನ ನಾವು ಈ ಒಂದು ಸಮಯವನ್ನ ನಾವು ಅದಕ್ಕೋಸ್ಕರ ಮೀಸಲಾಗಿಟ್ಟು, ಸಾವಿರಾರು ಜಂಜಾಟಗಳು ಮತ್ತೆ ಸಾಂಸಾರಿಕವಾದಂತಹ ಎಷ್ಟೋ ಅಡೆತಡೆಗಳು ಎಲ್ಲರಿಗೂ ಕೂಡ ಇರುತ್ತೆ. ಆದ್ರೆ ನಾವು ಅಲ್ಟಿಮೇಟ್ ಆಗಿ ನಮ್ಗೆ ಏನ್ ಬೇಕು, ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ಏನಾಗ್ಬೇಕು ಅಂತ ನಾವೆಲ್ಲರೂ ಕೂಡ ಅನ್ಕೊಂತೀವಿ ಅಂದ್ರೆ ಒಂದು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಒಂದು IAS ಆಫೀಸರ್ ಆಗ್ಬೇಕು. ಸಾಮಾನ್ಯವಾಗಿ ಯೌವನದಲ್ಲಿದ್ದಾಗ ಈ ರೀತಿ ಎಲ್ಲಾ ಕೂಡ ಆಲೋಚನೆಗಳು ಎಲ್ಲ ಬರ್ತಾ ಇರುತ್ತೆ. ಅದೇ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಕೂಡ ಮನುಷ್ಯ ಮಾಡ್ತಾ 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 ಹೋಗ್ತಾನೆ. ಒಂದು ದಿನ ಅವನ ಸಾಧನೆಯನ್ನು ಕೂಡ ಮಾಡ್ತಾನೆ. ಅವನು PhD ಮಾಡಿ ಡಾಕ್ಟರ್ ಅಂತ ಹಾಕ್ಸ್ಕೊಂಡು ಬಹಳ ದೊಡ್ಡ ವಿದ್ವಾಂಸನಾಗಿ ಅಥವಾ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಏನೇನೋ ಅವನ ಲೈಫಲ್ಲಿ, ಅವನ ಜೀವನದಲ್ಲಿ ಮಾಡ್ತಾ ಹೋಗ್ತಾನೆ. ಆ ಒಂದು ಸ್ಥಿತಿಗೆ ತಲುಪಿದಾಗ
ಮತ್ತೆ ಏನು ಅಂತ ಪ್ರಶ್ನೆ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನೆಕ್ಸ್ಟ್ ಗೋಲ್ ಅಂತ ಅಂದ್ರೆ ಅದು ಮುಕ್ತಿ ಅನ್ನುವಂಥದ್ದು. ಸೊ ನಾವಿವತ್ತೆಲ್ಲರೂ ಕೂಡ ಆ ಒಂದು ಮೆಟ್ಟಿಲನ್ನ, ಮುಕ್ತಿ ಎನ್ನುವಂತಹ ಒಂದು ಮೆಟ್ಟಿಲನ್ನ ಹಂತ ಹಂತವಾಗಿ ಚೂರು ಚೂರಾಗಿ ಅಂದ್ರೆ ಬಹಳ ಅಲ್ಪವಾಗಿ ಏರೋದಕ್ಕೆ ಈ ಸತ್ಸಂಗ ನಮ್ಗೆ ಕಾರಣ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಪುಣ್ಯಕರವಾದದ್ದು ಇನ್ಯಾವುದೂ ಇಲ್ಲ ಅಂತ ಭಾವಿಸ್ತೀನಿ. ಪ್ರತಿ ಗುರುವಾರ ಭಗವದ್ಗೀತೆಯ ವೇದಿಕೆನಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ಆ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನ ಈ ಶನಿವಾರ ನಾನು ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಭೋಕ್ತರು, ಸುಧೀರ್ ಭೋಕ್ತ, ಬಹಳ ಪುಣ್ಯಶಾಲಿಗಳಾದಂತಹ ಆತ್ಮವನ್ನ ಉಳ್ಳಂತವ್ರು. ನಿಮಗೆ ಕೃಷ್ಣ ಆರಿಸಿ 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 ಗೀತಾಮೃತ ನಮಗೆ ನಿಮ್ಮೆಲ್ಲರೂ ಕೂಡ ಒಟ್ಟುಗೂಡಿಸಿದ್ದಾನೆ. ಸೊ ನಾನು ಪುಣ್ಯಶಾಲಿ, ನೀವುಗಳು ಪುಣ್ಯಶಾಲಿ ಅನ್ನುವಂತಹ ಒಂದು ಮಾತಿನಲ್ಲಿ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಬಹಳ ನಮಸ್ಕಾರ ಗುರುಗಳೇ. ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಒಂದ್ ಸ್ವಲ್ಪ ಮಟ್ಟಿಗೆ ಯಾಕೋ ವಿಳಂಬ ಆಗ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿ ವಾರ ಬರೀ ಒಂದು ನಾಮ ಮಾತ್ರ ಆಗ್ತಾ ಇದೆ. ಯಾಕಂದ್ರೆ ಭಗವದ್ಗೀತೆಯ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. 3ನೇ ಅಧ್ಯಾಯ ಬಹಳ ಚಿಕ್ಕ ಅಧ್ಯಾಯ. ಚಿಕ್ಕ ಅಂದ್ರೆ 2ನೇ ಅಧ್ಯಾಯಕ್ಕೆ ಕಂಪೇರ್ ಮಾಡಿದಾಗ ಒಂದು ಚಿಕ್ಕ ಅಧ್ಯಾಯ ಅಂತ ಅನ್ಸಿದಾಗ ನಾನು ಒಂದು ಅರ್ಧ ಗಂಟೆಗಳ ಕಾಲ ಕರ್ಮಯೋಗದ ಬಗ್ಗೆ 5 ರಿಂದ 5:30 ನಾನು ಆ ಒಂದು ಅಧ್ಯಾಯ 5 ಗಂಟೆ ತನಕ ನಾವು ವಿಷ್ಣು ಸಹಸ್ರನಾಮದ ಒಂದು ಅರ್ಥ ಚಿಂತನೆಯಲ್ಲೇ ಮುಂದುವರಿಯೋಣ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಂತೀವಿ. ಅಂದ್ರೆ ಜನ್ಮ ಮತ್ತೆ ಮರಣಗಳಿಂದ ಮುಕ್ತನಾದವನು, ಅವನು ನಿತ್ಯನು, ಅವಿನಾಶಿಯು ಅನ್ನುವಂತ ಒಂದು ಅರ್ಥವನ್ನ ಕೊಡುವಂತಹ ಒಂದು ನಾಮವನ್ನ ನಾವು ನೋಡಿದ್ವಿ. ಅಂದ್ರೆ ಅವನು ಯಾವತ್ತಿಗೂ ಕೂಡ ಹುಟ್ಟು ಅನ್ನೋದಿಲ್ಲ, ಅವನು ಹುಟ್ಟು ಅನ್ನೋದಿಲ್ಲೇ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ನೋಡಕ್ ಹೋದ್ರೆ ಅವನಿಗೆ ಮರಣ ಅನ್ನೋದು ಕೂಡ ಇಲ್ಲ. ಅವನು ಅವಿನಾಶಿಯಾದಂತಹ ನಿರ್ಗುಣ ನಿರಾಕಾರ ಅನ್ನುವಂತಹ ಒಂದು ರೂಪ ಅನ್ನುವಂತಹ ಒಂದು ನಾಮವನ್ನ ನೋಡ್ತಾ ನಾವು ಮಾಂಧಾತ ಅನ್ನುವಂತಹ ಇಕ್ಷ್ವಾಕು ವಂಶದ ಒಂದು ದೊಡ್ಡ ರಾಜನ ಒಂದು ಕಥೆಯನ್ನ ನಾವು ಈ ಒಂದು ನಾಮಕ್ಕೆ ಆರಿಸ್ಕೊಂಡು ಅವನ ಇಕ್ಷ್ವಾಕು ವಂಶದಲ್ಲಿ ಮಾಂಧಾತನ ಜನನ ಹೇಗಾಯ್ತು ಅನ್ನೋದನ್ನ ನಾವು ಕಳೆದ ಶನಿವಾರ ಅರ್ಥ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ದುರ್ಮರ್ಷಣ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಇಲ್ಲಿ ದುರ್ ಅಥವಾ ದುಹು ಅಂತ ಅಂದ್ರೆ ಕೆಡಕು ಅಥವಾ ಪಾಪ ಅಥವಾ ಅಧರ್ಮ ಅನ್ನುವಂಥ ಅರ್ಥ ಬರುತ್ತೆ. ಇನ್ನ ಮರ್ಷಣ ಅಂತ ಅಂದ್ರೆ ಸಹಿಸುವವನು ಅಥವಾ ಕ್ಷಮಿಸುವವನು ಅನ್ನುವಂಥ ಅರ್ಥ ಬರುತ್ತೆ. ಸೊ ನಾವು ಎರಡು ನಾಮಗಳನ್ನ ಅಂದ್ರೆ 2 ಪದಗಳನ್ನ ನಾವು ಒಟ್ಟುಗೂಡಿಸಿದಾಗ ಅಧರ್ಮ ಅಥವಾ ಅಹಂಕಾರ. ವಾಯ್ಸ್ ಬ್ರೇಕ್ ಆಗ್ತಾನೆ ಇದೆ ಮಹೋದಯ. ದುರ್ ಅಂತ ಒಂದು ವಿಷ್ಣುವಿನ ನಾಮದ ಬಗ್ಗೆ ಅರ್ಥ ಚಿಂತನೆಯನ್ನ ಮಾಡ್ತಿದ್ವಿ. ಇಲ್ಲಿ ದುರ್ ಅಂತ ಅಂದ್ರೆ ಕೆಡಕು ಅಥವಾ ಪಾಪ ಅಥವಾ ಅಧರ್ಮ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇನ್ನ ಮರ್ಷಣ ಅಂತ ಅಂದ್ರೆ ಸಹಿಸುವವನು ಅಥವಾ ಕ್ಷಮಿಸುವವನು ಅನ್ನುವಂಥ ಅರ್ಥ ಬರುತ್ತೆ. ಸೊ ಇಲ್ಲಿ ದುರ್ಮರ್ಷಣ ಅಂತಂದ್ರೆ ಯಾರು ಅಧರ್ಮಿಗಳಿರ್ತಾರೆ, ಯಾರು ಅಹಂಕಾರದಿಂದ ವರ್ತನೆ ಮಾಡ್ತಿರ್ತಾರೆ, ಭಗವಂತ ಅವನ್ನ ಬಹಳಷ್ಟು ಸಹಿಸ್ತಾನೆ. ಸಹಿಸಿ ಒಂದು ಮಟ್ಟ ಆದ್ಮೇಲೆ ಅಂದ್ರೆ ಒಂದು ಲೆವೆಲ್ ತನಕ ನೋಡ್ತಾನೆ ಪರಮಾತ್ಮ. ನಂತರದಲ್ಲಿ ಅವನ್ ಏನ್ ಮಾಡ್ತಾನೆ, ಅವರ ಒಂದು ವಿನಾಶವನ್ನ ಮಾಡ್ತಾನೆ. ಅದಕ್ಕೋಸ್ಕರ ಅವನ ಹೆಸರು ದುರ್ಮರ್ಷಣ. ಮರ್ಷಣ ಅಂತ ಅಂದ್ರೆ ಕ್ಷಮಿಸುವುದು ಅಥವಾ ಸಹಿಸುವುದು ಅನ್ನೋ ಅರ್ಥ ಬರುತ್ತೆ. ಸೊ ಒಂದು ಕಥೆಯ ಮುಖಾಂತರ ನಾವು ಈ ನಾಮವನ್ನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಮತ್ತೆ ರಾಮಾಯಣದ ಒಂದು ಕಥೆಯನ್ನ ನಾನಿವತ್ತು ತಗೊಂಡಿದ್ದೀನಿ. ಬಹಳ ಅಪರೂಪದ ಕತೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಈ ಒಂದು ಕತೆ ಅಂದ್ರೆ ಉಪಕಥೆಗಳನ್ನ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವರಿಗೆ ಈ ಕತೆ ಗೊತ್ತಿರತ್ತೆ. ಬರೀ ರಾಮಾಯಣವನ್ನ ಅರ್ಥೈಸ್ಕೊಂಡಿರ್ತೀನಿ ಅನ್ನೋರ್ಗೆ ಸಾಮಾನ್ಯವಾಗಿ ಈ ರೀತಿ ಉಪಕಥೆಗಳು ನಮ್ಗೆ ಸಿಗ್ತಾ ಹೋಗಲ್ಲ. ಸೊ ಕತೆ ಈ ರೀತಿ ಇದೆ. ಅಯೋಧ್ಯೆಯಲ್ಲಿ ಒಬ್ಬ ಕಾರ್ಪೆಂಟರ್ ಅಂದ್ರೆ ಮರ ಕೆಲಸ ಮಾಡುವಂತಹ ಒಬ್ಬ ಕಾರ್ಪೆಂಟರ್ ಇರ್ತಾನೆ. ಸಾಮಾನ್ಯವಾಗಿ ಅವನ ಉದ್ಯೋಗ ಏನು ಅಂತ ಅಂದ್ರೆ ಮರವನ್ನ ಕತ್ತರಿಸಿ ಆ ಮರದಿಂದ ಕಿಟಕಿಗಳನ್ನ ಬಾಗಿಲುಗಳನ್ನ ಮಾಡುವಂತಹ ಒಂದು ಕ್ರಿಯೆನಲ್ಲಿ ಅವನು ತೊಡ್ಕೊಂಡಿರ್ತಾನೆ. ನಮ್ಮ ಈ ಸೃಷ್ಟಿ ದೇವರು ಹೇಗ್ ಮಾಡಿದಾನೆ ಅಂತ ಅಂದ್ರೆ ಪ್ರತಿಯೊಂದು ಸಸ್ಯಕ್ಕೆ ಅಥವಾ ಪ್ರಾಣಿಗೆ ಅಥವಾ ಗಿಡಕ್ಕೆ ಮರಕ್ಕೆ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯಿಸುವಂತಹ ಒಂದು ಭಾವವನ್ನ ಕೊಟ್ಟಿರ್ತಾನೆ. ಆದ್ರೆ ಮಾತಾಡುವಂತಹ ಒಂದು ಶಕ್ತಿಯನ್ನ ಅಥವಾ ಆಲೋಚನೆಯನ್ನ ಮಾಡುವಂತಹ ಒಂದು ಶಕ್ತಿಯನ್ನ ಕೊಟ್ಟಿರೋದು ಬರೀ ಮನುಷ್ಯನಿಗೆ ಮಾತ್ರ.
ನಮ್ಮಲ್ಲಿ ಇವತ್ತು ಗಿಡ ಮರಗಳಿದೆ, ನೀವು ನೋಡ್ತಾ ಇರ್ಬೋದು, ಗಿಡಗಳು ಬಾಡಿದೆ ಅಥವಾ ನಾವು ಬೇರೆ ಇನ್ಯಾವುದೋ ಒಂದು ಸನ್ನೆ ಸೂಕ್ಷ್ಮಗಳು ಅಂತ ನಾವ್ ಹೇಳ್ತೀವಲ್ಲ, ಆ ಗಿಡ ಪ್ರತಿಕ್ರಿಯಿಸ್ತಾ ಇರುತ್ತೆ ನಮ್ಮ ವಾತಾವರಣಕ್ಕೆ, ನಮ್ಮ ಕುಟುಂಬದಲ್ಲಿ ಆಗುವಂತಹ ಮುಂದಿನ ಅನಾಹುತಗಳಿಗೆ. ಇವೆಲ್ಲವೂ ಕೂಡ ಪ್ರಕೃತಿ ನಮಗೆ ಸ್ಪಂದಿಸ್ತಾ ಇರುತ್ತೆ. ಆ ಸ್ಪಂದನೆಯನ್ನ ಯಾರು ಅರ್ಥ ಮಾಡ್ಕೊಂತಾರೆ ಅಂತಂದ್ರೆ, ಯಾರು ಆ ಪ್ರಕೃತಿಯೊಡನೆ ಸಂಭಾಷಣೆಯನ್ನ ಮಾಡೋದಕ್ಕೆ ಅರ್ಹರಾಗಿರ್ತಾರಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಜನ ಗಿಡಗಳ ಜೊತೆ ಮಾತಾಡ್ತಾರೆ ಅಥವಾ ಪ್ರಾಣಿಗಳ ಜೊತೆ ಮಾತಾಡ್ತಾರೆ. ಯಾಕೆಂದ್ರೆ ಅಲ್ಲೊಂದು ಆ ಸ್ಪಂದನೆ ಅಥವಾ ಆ ರಿಯಾಕ್ಷನ್ ಅನ್ನೋದು ಆ ಎರಡು ಜೀವಿಗಳ ನಡುವೆ ಇರುತ್ತೆ. ಮನುಷ್ಯನಿಗೆ ಮಾತ್ರ ಮಾತಾಡುವಂತಹ ಒಂದು ಶಕ್ತಿ ಇರುತ್ತೆ. ಜೀವಿಗಳಿಗೆ ಎಲ್ಲವೂ ಕೂಡ ನೋವನ್ನ ಅಥವಾ ಸುಖವನ್ನ ಅಥವಾ ವಾತಾವರಣವನ್ನ ಎಲ್ಲವನ್ನೂ ಗ್ರಹಣ ಮಾಡುವಂತಹ ಶಕ್ತಿ ಗಿಡ ಮರಗಳಿಗೆ, ಪ್ರಕೃತಿಗೆ ಇದ್ರೂ ಕೂಡ, ಆದ್ರೆ ಅದು ಮಾತಾಡಲ್ಲ ಅನ್ನೋದೊಂದು ಮಾತ್ರ ಒಂದು ದೇವರು ಕೊಟ್ಟಿರುವಂತಹ ಒಂದು ಸೃಷ್ಟಿಯ ಒಂದು ನಿಯಮ ಅಂತಾನೆ ಹೇಳ್ಬೋದು. ಸೊ ಹಾಗೆ ಈ ಮರ, ಈ ಕಾರ್ಪೆಂಟರ್ ಅಂತ ನಾನೇನ್ ಹೇಳಿದೆ, ಈ ಮರಕ್ಕೂ ಕೂಡ ಆ ಎಲ್ಲಾ ರೀತಿಯ ಒಂದು ಸ್ಪಂದನೆ ಅಥವಾ ಏನು ನೋವು ಆಗ್ತಾ ಇದೆ ನನಗೆ ಅಥವಾ ನನಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಎಲ್ಲಾ ರೀತಿಯ ಒಂದು ಸ್ಪಂದನೆ ಈ ಮರಕ್ಕೂ ಕೂಡ ಇತ್ತಂತೆ. ಸೊ ಈ ಕಾರ್ಪೆಂಟರ್ ಏನ್ ಮಾಡ್ತಾನೆ, ಅವನ ದಿನನಿತ್ಯದ ವ್ಯಾಪಾರ ಅಥವಾ ದಿನನಿತ್ಯದ ಕರ್ಮ ಏನು ಅಂತಂದ್ರೆ, ಆ ಮರವನ್ನ ಕಟ್ ಮಾಡಿ ಅದರಿಂದ ಹಲಗೆಗಳನ್ನ ಮಾಡಿ, ತುರಾಯಿಗಳನ್ನ ಮಾಡಿ, ಮತ್ತೆ ಅದಕ್ಕೆ ಕಿಟಕಿ ಮತ್ತೆ ಬಾಗಿಲುಗಳನ್ನ, ಹೆಬ್ಬಾಗಿಲುಗಳನ್ನ ಮಾಡುವಂತಹ ಒಂದು ಕ್ರಿಯೆನಲ್ಲಿ ಅವನು ತೊಡಗಿಕೊಂಡಿರ್ತಾನೆ. ಒಂದು ಮರವನ್ನ ಅವನು ಕಟ್ ಮಾಡಿ ಇದೆಲ್ಲವನ್ನು ಆದ್ಮೇಲೆ ಒಂದೆರಡು ಪೀಸ್ ಅಥವಾ ಎರಡು ತುಂಡು ಅವನಿಗೆ ಶೇಷವಾಗಿ ಉಳಿಯುತ್ತೆ, ಅಂದ್ರೆ ಮಿಕ್ಕತ್ತೆ. ಆ ಕಾರ್ಪೆಂಟರ್ ಏನ್ ಯೋಚನೆ ಮಾಡ್ತಾನೆ ಅಂತ ಅಂದ್ರೆ, ಆ ಒಂದು ಎರಡು ಮರದ ಪೀಸು ಕರೆಕ್ಟ್ ಆಗಿ ಪಾದುಕೆಗಳನ್ನ ಮಾಡುವಂತಹ ಒಂದು ಸೈಜ್ಗೆ ಕರೆಕ್ಟ್ ಆಗಿದೆ. ನಮ್ಮ ದಶರಥ ಮಹಾರಾಜನಿಗೆ, ಅಯೋಧ್ಯೆಯಲ್ಲಿರುವಂತಹ ದಶರಥ ಮಹಾರಾಜನಿಗೆ ಆ ಸುಂದರವಾದಂತಹ ಒಂದು ಎರಡು ಪಾದುಕೆಗಳನ್ನ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು, ಆ ಎರಡು ಮಿಕ್ಕಂತಹ ಎರಡು ಪೀಸ್ ನಲ್ಲಿ ಅವನು ಎರಡು ಸುಂದರವಾದಂತಹ ಪಾದುಕೆಗಳನ್ನ ಮಾಡಿ ದಶರಥ ಮಹಾರಾಜನಿಗೆ ಹೋಗಿ ಕೊಡುಗೆಯಾಗಿ ಕೊಡ್ತಾನೆ. ಈ ಮರ ಬಹಳ ತೇಗಿದೆ, ಅದು ಬಹಳ ಶ್ರೇಷ್ಠವಾಗಿದೆ, ನಿಮಗೆ ಈ ಮರವನ್ನ ಕೊಡ್ಬೇಕು ಅಂತ ನನ್ಗೆ ಅನ್ಸ್ತು, ಅದಕ್ಕೋಸ್ಕರ ಎರಡು ಪಾದುಕೆಗಳನ್ನ ಮಾಡಿ ಮಹಾರಾಜರೇ ಅಂದ್ಬಿಟ್ಟು ದಶರಥ ಮಹಾರಾಜನಿಗೆ ಎರಡು ಪಾದುಕೆಗಳನ್ನ ಸಮರ್ಪಣೆಯನ್ನ ಮಾಡ್ತಾರೆ. ದಶರಥ ಮಹಾರಾಜನಿಗೆ ಆಗ ರಾಮ ಇನ್ನು ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಇನ್ನು ಬಂದಿರಲಿಲ್ಲ. ರಾಮ ಇನ್ನು ಯೌವನದಲ್ಲಿದ್ದ, ರಾಮ ಜನನ ಆಗಿತ್ತು. ಆಗ ದಶರಥ ಮಹಾರಾಜರು ಹೇಳ್ತಾರಂತೆ, ಈ ಪಾದುಕೆಗಳಿಗೆ ಇವಾಗ ಏನ್ ಅವಶ್ಯಕತೆ ಇಲ್ಲ, ಅರಮನೆ ಯಾವುದೋ ಒಂದು ಮೂಲೆಯಲ್ಲಿ ಅದನ್ನ ಇಟ್ಬಿಟ್ಟು ಹೋಗಪ್ಪ ಅಂತ ಆ ಒಂದು ಮರಗೆಲಸದವನಿಗೆ ಹೇಳಿ ಹೋಗ್ತಾನೆ. ಆ ಪಾದುಕೆಗಳು ಅಷ್ಟು ದಿನಗಳಿಂದ, ಯಾವತ್ತು ಅದು ತಯಾರಾಯ್ತಲ್ಲ ಅಷ್ಟು ದಿನಗಳಿಂದನೂ ಕೂಡ ಬಹಳಷ್ಟು ವರ್ಷಗಳ ಕಾಲ ಅಯೋಧ್ಯೆಯಲ್ಲಿರುವಂತಹ ಒಂದು ರಾಜ್ಯದಲ್ಲಿ ಕಾಯ್ಕೊಂಡಿತ್ತಂತೆ. ನನ್ನನ್ನು ಯಾರು ಧರಿಸ್ತಾರೆ, ನನ್ನನ್ನು ಯಾರು ಪಾವನನಾಗಿ ಮಾಡ್ತಾರೆ, ನನ್ನ ಒಂದು ಆಕಾರವನ್ನ ಯಾರು ಇದು ಮಾಡ್ತಾರೆ ಅಂತ ಬಹಳಷ್ಟು ದಿನಗಳ ಕಾಲ ಕಾಯ್ತಾ ಇತ್ತಂತೆ. ಆ ಸಮಯ ಮತ್ತೆ ಬಂದೇ ಬಿಡುತ್ತೆ. ರಾಮ ವನವಾಸಕ್ಕೆ ಹೋಗುವಂತಹ ಒಂದು ಸಮಯ ಬರುತ್ತೆ. ನಿಮ್ಗೆಲ್ಲರೂ ಕೂಡ ರಾಮಾಯಣದ ಕಥೆ ಗೊತ್ತೇ ಇದೆ. ಆಗ ದಶರಥ ಮಹಾರಾಜನಿಗೆ ಆ ಪಾದುಕೆಗಳ ಒಂದು ನೆನಪಾಗತ್ತಂತೆ. ಮಾಡಿ ಅಲ್ಲಿನ ದೊರೆ ಹೇಳ್ತಾನಂತೆ, ಅಲ್ಲಿ ಎರಡು ಪಾದುಕೆಗಳು ಸಿದ್ಧವಾಗಿದೆ, ರಾಮ ವನವಾಸಕ್ಕೆ ಹೋಗುವಂತಹ ಒಂದು ಸಮಯ ಬಂದಿದೆ, ಆ ಪಾದುಕೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿದಾಗ, ಆವಾಗ ಆ ಪಾದುಕೆಗಳಿಗೆ ಬಹಳ ಸಂತೋಷ ಆಗತ್ತಂತೆ. ಬಹಳ ಒಂದು ರೀತಿಯ ಒಂದು ಗರ್ವದ ಜೊತೆ ಸಂತೋಷ ಎಲ್ಲವೂ ಕೂಡ ಆಗಿ ಆ ರಾಮನ ಪಾದಗಳನ್ನ ಅದು ಸ್ಪರ್ಶ ಮಾಡುತ್ತೆ. ಕಡೆಗೆ ರಾಮ ಅದನ್ನ ಮೆಟ್ತಾನೆ. ಆ ಒಂದು ಸಮಯದಿಂದ ರಾಮನಿಗೂ ಮತ್ತೆ ಆ ಪಾದುಕೆಗೂ ಒಂದು ಸಂವಾದ ನಡೆಯುತ್ತಂತೆ. ಸಂವಾದ ಅಂದ್ರೆ ನಾಗ ಹೇಳಿದ, ಯಾರಿಗೆ ತುಂಬಾ ಜ್ಞಾನವಿರುತ್ತೆ ಅಥವಾ ಪ್ರಕೃತಿಯಲ್ಲಿ ಏನ್ ಆಗ್ತಿದೆ ಅನ್ನುವಂತಹ ಒಂದು ಅರಿವು ಯಾರಿಗೆ ಅಲ್ಲಿ ಇರುತ್ತೆ, ಅದು ಪುರುಷೋತ್ತಮನಾದಂತಹ ರಾಮನಿಗಿತ್ತು. ಯಾಕೆಂದ್ರೆ ರಾಮ ಪ್ರಕೃತಿ ಜೊತೆ ಮಾತಾಡ್ತಾ ಇದ್ದ. ಅದಕ್ಕೋಸ್ಕರ ಸೀತೆ ಎಲ್ಲೋದಳು ಅಂತ ಎಲ್ಲಾ ಗಿಡ ಪಕ್ಷಿ ಮರಗಳನ್ನ ಕೀಟಗಳನ್ನ ಎಲ್ಲರನ್ನೂ ಕೂಡ ವೈದೇಹಿ ಏನಾದಳು ಅಂತ ಮಾತಾಡಿಸ್ತಾ ಇದ್ದಂತ ರಾಮ. ಹಾಗೆ ಈ ಪಾದುಕೆಗಳ ಜೊತೆನು ರಾಮ ಮಾತಾಡ್ತಾನೆ. ಪಾದುಕೆಗಳು ಹೇಳ್ತಾರೆ, ನಾನು ಬಹಳ ಖುಷಿ ಪಟ್ಟಿದ್ದೀನಿ, ನಿಮ್ಮ ಒಂದು ಪಾದವನ್ನ ನಾನು ಮೆಟ್ತಾ ಇದ್ದೀನಿ, ಇವತ್ತು ನೀವು ವನವಾಸಕ್ಕೆ ಹೋಗ್ತಾ ಇದ್ದೀರಾ, ನಾನು ಬಹಳ ಕೃತಾರ್ಥನಾಗಿದ್ದೀನಿ ಅನ್ನೋ ಮನೋಭಾವದಲ್ಲಿ ಅದು ತನ್ನ ಒಂದು ಸ್ಪಂದನೆಯನ್ನ ರಾಮನಿಗೆ ಕೊಡುತ್ತೆ. ಅದೇ ಸಮಯದಲ್ಲಿ ಒಂದಿಷ್ಟು ಅಹಂಕಾರವನ್ನು ಕೂಡ ಪಾದುಕೆಗಳಿಗೂ ಬರುತ್ತಂತೆ. ಏನ್ ಅಹಂಕಾರ ಅಂತ ಅಂದ್ರೆ, ಯಾರಿಗೂ ಸಿಗದಂತಹ ಒಂದು ಅವಕಾಶ, ರಾಮನ ಪಾದವನ್ನ ಸ್ಪರ್ಶುವಂತಹ ಅಥವಾ ರಾಮನ ಪಾದುಕೆಗಳಾಗುವಂತಹ ಒಂದು ಅಹಂಕಾರ ನನಗೇ ಸಿಕ್ಕಿದೆ ಅನ್ನುವಂತಹ ಒಂದು ಅಹಂ ಅನ್ನುವಂಥದ್ದು ಆ ಒಂದು ಪಾದುಕೆಗಳಿಗೆ ಬರುತ್ತಂತೆ. ಅದನ್ನ ರಾಮನಿಗೆ ಅದು ಅರಿವಾಗತ್ತಂತೆ. ಅರಿವಾದಾಗ ಏನಾಗ್ತಾನೆ, ನಿಮ್ ರಾಮಾಯಣದಲ್ಲಿ ಸಹ ಗೊತ್ತಿದೆ, ಒಂದಿಷ್ಟು ಡಿಸ್ಟೆನ್ಸ್ ತನಕನೂ ಕೂಡ
ದೋಣಿಯ ಮುಖಾಂತರ ರಾಮ ವನವಾಸಕ್ಕೆ ಅಂದ್ರೆ ಅಯೋಧ್ಯೆಯನ್ನ ಬಿಟ್ಟು ಹೋಗ್ತಾನೆ. ನಂತರ ಆ ದೋಣಿ ನಡೆಸೋನ್ಗೆ ಹೇಳ್ತಾನೆ, ನನಗಿಷ್ಟು ಸಾಕು, ನೀನು ಮತ್ತೆ ಅಯೋಧ್ಯೆಗೆ ಮರಳು, ನಾನು ಮತ್ತೆ ರಾಮ, ಲಕ್ಷ್ಮಣ ಮತ್ತೆ ಸೀತೆ ನಡ್ಕೊಂಡು ನಾವು ಹೋಗ್ತೀವಿ ಕಾಡಿಗೆ ಅಂತ ರಾಮ ಹೇಳ್ತಾನಂತೆ. ಕಾರಣ ಇಷ್ಟೇ, ಆ ಪಾದುಕೆಗಳಿಗೆ ಒಂದಿಷ್ಟು ಅಹಂಕಾರ ಬಂದಿತ್ತಲ್ಲ, ನಾನು ರಾಮನ ಕಾಲಿಗೆ ಮೆಟ್ಟುವಂತಹ ಯೋಗ್ಯತೆ ನನಗೆ ಮಾತ್ರ ಸಿಕ್ಕಿದೆ ಅಂತ. ಅದರ ಅಹಂಕಾರವನ್ನ ನಿಗ್ರಹ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಲ್ಲು ಮುಳ್ಳುಗಳಲ್ಲಿ ಅದು ಸ್ವಲ್ಪ ಆ ನೋವನ್ನ ಅನುಭವಿಸ್ಲಿ, ನಾನು ರಾಮನ ಪಾದಕ್ಕೆ ಬಂದಿದ್ರು ಕೂಡ ಅಹಂಕಾರ ಸ್ವಲ್ಪ ಮಟ್ಟಿಗೆ ಕಡಿತವಾಗ್ಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ರಾಮ ಆ ದೋಣಿಯನ್ನ ಇಳಿದ ಒಂದು ಸ್ಥಳದಿಂದ ಬಹಳಷ್ಟು ದೂರ ಆ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ರಾಮ ನಡ್ಕೊಂಡು ಹೋಗ್ತಾನಂತೆ. ಆಗ ಆ ಪಾದುಕೆಗಳಿಗೆ ಮತ್ತೆ ಸ್ಪಂದಿಸತ್ತಂತೆ, ನನ್ನಲ್ಲಿ ಏನೋ ಒಂದು ಅಹಂಕಾರ ಬಂದಿತ್ತು ಅನ್ಸುತ್ತೆ ರಾಮ, ಅದು ನಿನಗೆ ಅರ್ಥ ಆಯ್ತು ಅನ್ಸುತ್ತೆ, ನನ್ನ ಅಹಂಕಾರವನ್ನ ದಯವಿಟ್ಟು ನೀನು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡಾಗ ರಾಮ ಹೇಳ್ತಾನಂತೆ, ಆಗ್ಲಿ, ನನ್ನ ನಾಮವನ್ನೇ ನೀನು ಜಪಿಸ್ತಾ ಇರು, ನಾನು ಯಾವಾಗ ನಿನಗೆ ಕಲ್ಲು ಮುಳ್ಳುಗಳು ಕಷ್ಟಗಳು ನಿನಗೆ ಎದುರಾಗ್ತಾ ಹೋಗುತ್ತೋ ಆಗ ಜಯ ಶ್ರೀರಾಮ, ಹರೇ ರಾಮ, ಹರೇ ಕೃಷ್ಣ ಈ ರೀತಿಯ ಒಂದು ನಾಮವನ್ನ, ನನ್ನ ನಾಮವನ್ನೇ ನೀನು ಸದಾ ಜಪವನ್ನ ಮಾಡ್ತಾ ಇರು, ಆಗ ನೀನ್ ಮಾಡಿದಂತಹ ತಪ್ಪು ಅಥವಾ ಅಹಂಕಾರಕ್ಕೆ ಒಂದು ಮುಕ್ತಿ ಸಿಕ್ಕಂಗಾಗತ್ತೆ ಅಂತ ರಾಮ ಆಶ್ವಾಸನೆಯನ್ನು ಕೊಡ್ತಾನಂತೆ. ಅದೇ ರೀತಿ ಆ ಪಾದುಕೆಗಳು ಕೂಡ ಪ್ರತಿಯೊಂದು ಹೆಜ್ಜೆಗೂ ಕೂಡ, ಪ್ರತಿಯೊಂದು ಮುಳ್ಳಿಗೂ ಕೂಡ, ಕಲ್ಲಿಗೂ ಕೂಡ ಆ ರಾಮನ ನಾಮವನ್ನೇ ಭಜಿಸ್ತಾ ಇತ್ತಂತೆ. ಕಡೆಗೆ ಒಂದು ಸಮಯ ಬರುತ್ತೆ, ಭರತ ರಾಮನನ್ನ ಹುಡುಕೊಂಡು ಬರ್ತಾನೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಹುಡ್ಕೊಂಡ್ ಬಂದು ಮತ್ತೆ ಆಹ್ವಾನವನ್ನು ಮಾಡ್ತಾನೆ, ಮರಳಿ ನಿಮ್ಮ ಅಯೋಧ್ಯೆಗೆ ಬಾಪ ದಯವಿಟ್ಟು ಅಂತ ಆಹ್ವಾನವನ್ನು ಕೊಡ್ತಾನೆ. ಕಡೆಗೆ ರಾಮ ನಿರಾಕರಿಸ್ತಾನೆ, ತನ್ನ ಪಾದುಕೆಗಳನ್ನ ಭರತನಿಗೆ ಕೊಟ್ಟು ಕಳಿಸ್ತಾನೆ. ಅಷ್ಟು ದಿನಗಳ ಕಾಲ ಕಾಡಿನಲ್ಲಿ ರಾಮ ಜಪವನ್ನ ಮಾಡಿದಂತಹ ಒಂದು ಪಾರಿತೋಷ ಅಂತಾನೆ ಹೇಳ್ಬೋದು, ಅಥವಾ ರಾಮ ನಾಮವನ್ನ ಮಾಡಿದಂತಹ ಒಂದು ಕ್ರಿಯೆಗೆ ಸಿಕ್ಕಂತಹ ಫಲ ಏನಂದ್ರೆ ಆ ಪಾದುಕೆಗಳಿಗೆ 14 ವರ್ಷಗಳ ಕಾಲ ರಾಮ ಕೂತಿ ಆಳಬೇಕಾದಂತಹ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಒಂದು ಸ್ಥಾನ ಆ ಪಾದುಕೆಗಳಿಗೆ ಸಿಕ್ತು ಅಂತ. ಬರೀ ಒಂದಿಷ್ಟು ದಿನಗಳ ಕಾಲ ಕಾಡಿನಲ್ಲಿ ಅಂದ್ರೆ ಅಲಿತು ರಾಮಜಪವನ್ನು ಮಾಡ್ತಿದ್ದಂತಹ ಪಾದುಕೆಗಳಿಗೆ 14 ವರ್ಷ ರಾಮನ ಆಸ್ಥಾನದಲ್ಲಿ ಅಂದ್ರೆ ಅದು ಸಿಂಹಾಸನದ ಮೇಲೆ ಕೂರುವಂತಹ ಯೋಗ್ಯತೆ, ಅಥವಾ ಭರತನ ಶಿರದ ಮೇಲೆ ಕೂರುವಂತಹ ಯೋಗ್ಯತೆ ಆ ಪಾದುಕೆಗಳಿಗೆ ಬಂತು ಅಂದ್ರೆ, ನಾವೆಲ್ಲ ಅಲ್ಪ ಮಾನವರು. ಒಂದು ಬಾರಿ ಕಷ್ಟ ಬಂದಾಗ ರಾಮ, ಒಂದು ಬಾರಿ ಸುಖ ಬಂದಾಗಲೂ ಕೂಡ ರಾಮ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಪುರಂದರದಾಸರು ಹೇಳೋಗಿದ್ದಾರೆ. ಇಂತಹ ಕಷ್ಟಗಳಲ್ಲಿ ದುರಿತ ರಾಶಿಗಳನ್ನು ತೆಗೆದು ಬಿಸಾಡುತ್ತ ರಾಮ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ, ಊಟ ಮಾಡಿ ತೃಪ್ತಿಯಾಗಿ ಕೂತಾಗಲೂ ಕೂಡ ಕೃಷ್ಣ ಎನ್ನಬಾರದೆ ಅಂತ ಎಷ್ಟು ಚೆನ್ನಾಗಿ ಪುರಂದರದಾಸರು ಆ ಒಂದು ತಮ್ಮ ಒಂದು ಬರವಣಿಗೆಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾನು ಈ ಕಥೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡು ಈ ಒಂದು ನಾಮಕ್ಕೆ ದುರ್ಮರ್ಷಣ ಅನ್ನುವಂಥ ನಾಮಕ್ಕೆ ಯಾಕೆ ಹೇಳಿದೆ ಅಂತ ಅಂದ್ರೆ, ಈ ದುರ್ ಅಂತ ಅಂದ್ರೆ ಪಾಪ, ಅಧರ್ಮ ಅಥವಾ ಅಹಂಕಾರ ಅನ್ನುವಂಥದ್ದು. ಇನ್ನು ಮರ್ಷಣ ಅಂತಂದ್ರೆ ಕ್ಷಮಿಸುವುದು ಅಥವಾ ಸಹಿಸುವುದು. ಎಂತೆಂತ ಅಸುರರು ಎಂತೆಂತ ಕೆಟ್ಟ ನೀಚ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ಕರುಣಾಮಯಿ ಆದಂತಹ ಶ್ರೀಮನ್ ನಾರಾಯಣನು ಅವನಿಗೆ ಕ್ಷಮೆಯನ್ನ ಮಾಡಿ ಆ ಎಲ್ಲಾ ಅಧರ್ಮಗಳನ್ನ ಸಹಿಸಿ ಧರ್ಮದ ದಾರಿಗೆ ತೆಗೆದುಕೊಳ್ಳುವಂತಹ ಒಂದು ಬಹಳಷ್ಟು ಕಥೆಗಳನ್ನ ನಾವು ನೋಡಿದೀವಿ. ಅದಕ್ಕೋಸ್ಕರ ಆ ವಿಷ್ಣುವಿನ ನಾಮವೇ ದುರ್ಮರ್ಷಣ, ಅಹಂಕಾರವನ್ನ ಸಹಿಸಿಕೊಂಡು ಅವರ ನಾಶವನ್ನ ಮಾಡಿ ಅಥವಾ ಅವರಿಗೆ ತಿದ್ದುಪಡಿಯಾಗುವಂತಹ ಅಥವಾ ಅಹಂಕಾರ ಗರ್ವವನ್ನ ತೆಗೆದು ಹಾಕಿ ಮತ್ತೆ ಧರ್ಮದ ಕಡೆಗೆ ಬರುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಸಹಾಯವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಅವನ ನಾಮ ದುರ್ಮರ್ಷಣ ಅನ್ನುವಂಥದ್ದು. ಈ ಕತೆ ಯಾವುದು ಕಾಲ್ಪನಿಕವಾದಂತಹ ಕತೆ ಖಂಡಿತ ಅಲ್ಲ. ಯಾರು ನಿಜವಾದ ರಾಮಾಯಣವನ್ನ ದೀರ್ಘವಾಗಿ ಯಾರು ಕಲಿಯುವಂತಹ ಒಂದು ಸ್ಥಿತಿಗೆ ಹೋಗ್ತಾರೆ, ಈ ಎಲ್ಲಾ ಕಥೆಗಳು ಕೂಡ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಇವತ್ತಿಗೂ ಕೂಡ ನೀವು ನಮ್ಮ ಸೈನ್ಸ್ ಅನ್ನ ನಾವು ಸ್ವಲ್ಪ ತಿರುವಾಕಿ ನೋಡ್ತಾ ಹೋದ್ರೆ, ಎಲ್ಲಾ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಕೂಡ, ಕೀಟದಿಂದ, ಪಕ್ಷಿಗಳಿಂದ, ಗಿಡದಿಂದ, ಮರದಿಂದ ಎಲ್ಲದಕ್ಕೂ ಕೂಡ ಸ್ಪಂದಿಸುವಂತಹ, ಮಾತನಾಡುವಂತಹ ಒಂದು ಶಕ್ತಿ ಇದೆ. ನೀವು ಹಸುಗಳನ್ನ ಸಾಮಾನ್ಯವಾಗಿ ಗಮನಿಸಿದ್ರೆ, ಹಸುಗಳಿಗೆ ಒಂದು ಸ್ಮೂದಿಂಗ್ ಆಗಿರುವಂತಹ ಒಂದು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಹಾಕಿದ್ರೆ
ಅದು ಕಿವಿ ನಿವಿದೇಳಿ ಅದು ಬಹಳ ಎಚ್ಚರವಾಗಿ ಜಾಗೃತವಾಗಿ ಉಲ್ಲಾಸವಾಗಿರುತ್ತೆ ಅನ್ನೋದನ್ನ ಸೈಂಟಿಸ್ಟ್ಗಳು ಅದನ್ನ ಕಂಡುಹಿಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅದು ಮ್ಯೂಸಿಕ್ಗೆ ಇರುವಂತಹ ಒಂದು ಶಕ್ತಿ, ಅಂದ್ರೆ ಸ್ಪಂದಿಸ್ತವೆ, ಪ್ರಾಣಿಗಳು ಕೂಡ ಸ್ಪಂದಿಸ್ತವೆ ಅನ್ನುವಂತಹ ಅರ್ಥವನ್ನು ಕೊಡುವಂತ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಶಾಸ್ತ ಅನ್ನುವಂಥದ್ದು. ಈ ಹಿಂದಿನ ಕಥೆಯನ್ನೇ ಈ ಒಂದು ನಾಮಕ್ಕೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಾಸ್ತ ಅಂತಂದ್ರೆ ಇಡೀ ಜಗತ್ತಿನ ಮೇಲೆ ಏನೇನು ಕ್ರಮಗಳಿದ್ದಾವೆ, ಅಂದ್ರೆ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಒಂದು ಶಿಸ್ತು ಅಥವಾ ಒಂದು ಕ್ರಮ ಅನ್ನೋದಿರುತ್ತೆ. ಆದ್ರೆ ಆಡಳಿತಗಾರನಾಗಿ ಪರಮಾತ್ಮ ನಿಂತು ಆ ವ್ಯಕ್ತಿಯನ್ನ ಅಥವಾ ಒಂದು ರಾಜನಾಗಿರ್ಬೋದು ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನ ನಿಗ್ರಹ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಅವನ ಹೆಸರು ಶಾಸ್ತ ಅಂತ. ನಾವೆಲ್ಲ ಹೇಳ್ತೀವಲ್ಲ, ಶಾಸನಗಳೆಲ್ಲ ಬರೆದಿಟ್ಟು ಹೋಗಿದ್ದಾರೆ ಅಂತ. ಶಾಸನಗಳು ಅಂದ್ರೆ ಪದ್ಧತಿಗಳು ಅಥವಾ ಶಿಸ್ತಿನಿಂದ ಪ್ರತಿಯೊಬ್ಬ ಮನುಷ್ಯನಾಗ್ಲಿ ಅಥವಾ ಯಾರೇ ಆಗ್ಲಿ ಆ ಒಂದು ಶಿಸ್ತುಬದ್ಧವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ವೇದಗಳು ಅಥವಾ ಶಾಸ್ತ್ರಗಳು ಅಂತ ಏನ್ ಹೇಳತ್ತೆ ಅಂದ್ರೆ, ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ಅವನು ಮುಕ್ತಿಗೆ ಅರ್ಹನಾಗ್ತಾನೆ, ಅಥವಾ ಯಾವ ರೀತಿ ಬದುಕಿದ್ರೆ ಅವನು ಸಾತ್ವಿಕತೆ ಕಡೆಗೆ ಹೋಗ್ತಾನೆ ಅನ್ನೋದೇ ಎಲ್ಲಾ ಶಾಸ್ತ್ರಗಳೆಲ್ಲ, ಈ 4 ವೇದಗಳು ಅಂತ ನಾವೇನ್ ಹೇಳ್ತೀವಲ್ಲ, ಪ್ರತಿಯೊಂದು ವೇದದಲ್ಲಿ ಹೇಳ್ತಾ ಇರುವಂತಹ ಆ ಶಾಸನಗಳು ಅಥವಾ ಶ್ರುತಿ ಅಂತ ಏನ್ ಹೇಳ್ತೀವಲ್ಲ, ಸ್ಮೃತಿ ಅಂತ ನಾವೇನ್ ಹೇಳ್ತೀವಿ, ಎಲ್ಲವನ್ನೂ ಕೂಡ ಆ ಶಾಸನಗಳಲ್ಲಿ ಇರುವಂತದ್ದು ನಮ್ಮ ಪದ್ಧತಿಗಳು. ನಾವ್ ಯಾವ ರೀತಿ ಇರಬೇಕು, ಯಾವ ರೀತಿ ಜೀವನವನ್ನ ಮಾಡ್ಬೇಕು, ಯಾರನ್ನ ಯಾವ ಭಾವದಿಂದ ನೋಡ್ಬೇಕು, ಬರೀ ನಮ್ಮ ಕುಟುಂಬದಲ್ಲಿ ನನ್ನ ತಾಯಿಯನ್ನ ಯಾವ ರೀತಿ ನೋಡ್ಕೊಬೇಕು, ನನ್ನ ಹೆಂಡತಿಯನ್ನ ಯಾವ ರೀತಿ ನೋಡ್ಕೊಬೇಕು, ನನ್ನ ಮಕ್ಕಳ ಜವಾಬ್ದಾರಿ ನಾನು ಯಾವ ರೀತಿ ತಗೊಂಡು, ಎಲ್ಲವನ್ನೂ ಕೂಡ ಶಾಸ್ತ್ರ ಕಡತದ ರೂಪದಲ್ಲಿ ಸಿದ್ಧವಾಗಿ ನೀಡಿದೆ. ಅದಕ್ಕೋಸ್ಕರ ಅವಳಿಗೆ ಶಾಸ್ತ್ರ. ಯಾರಿದನ್ನೆಲ್ಲ ಮಾಡಿದ್ದು? ಮನುಷ್ಯನಾದವನು ಹೀಗೆ ಇರ್ಬೇಕು, ಅವನಿಗೆ ಈ ರೀತಿನೇ ಬದುಕಬೇಕು ಅಂತ ನಿರ್ಧಾರ ಮಾಡಿದವನು ಯಾರು? ಅದು ಬೇರೆ ಯಾರು ಇಲ್ಲ ಅಂದ್ರೆ ಶ್ರೀಮನ್ ನಾರಾಯಣನು. ಏಕೆಂದ್ರೆ ನಮ್ಗೆ ದ ಮ್ಯಾನ್ಯುಯಲ್ ಆಫ್ ದ ಲೈಫ್ ಅಂತ ಭಗವದ್ಗೀತೆನ ಕೊಟ್ಟಿದ್ದಾನೆ. ಆ ಇಡೀ ಭಗವದ್ಗೀತೆ 18 ಅಧ್ಯಾಯದಲ್ಲಿ ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನಃ, ಎಲ್ಲಾ ಉಪನಿಷತ್ತುಗಳ ಎಲ್ಲಾ ಸಾರವನ್ನ ಕನ್ಸೈಸ್ ಮಾಡಿ, ಕಾಂಪ್ಯಾಕ್ಟ್ ಮಾಡಿ ಬರೀ ಭಗವದ್ಗೀತೆಯಲ್ಲಿ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ. ಅಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಈ ಕಲಿಯುಗದಲ್ಲಿ ವಾಸ್ತವದಲ್ಲಿ ಲೌಕಿಕದಲ್ಲಿ ನಾವು ಬಹಳ ಚೆನ್ನಾಗಿ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಆ ವೇದಗಳನ್ನ, ಆ ಶಾಸ್ತ್ರಗಳನ್ನ ಬರೆದೋನ್ ಬೇರೆ ಇನ್ಯಾರೂ ಅಲ್ಲ, ಅದಕ್ಕೆ ಪ್ರೇರಣೆ ನೀಡಿದಂತ ಋಷಿಮುನಿಗಳ ಒಂದು ಅವತಾರದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ ಅಂತ. ಸೊ ಹಾಗೆ ಶಾಸನಗಳನ್ನ, ಒಂದು ಶಿಕ್ಷಣವನ್ನ ಕೊಡುವಂತ ನಿಟ್ಟಿನಲ್ಲಿ, ಆ ವೇದಗಳನ್ನು ರಚಿಸುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಪರಮಾತ್ಮ ಕಾರಣಭೂತನಾಗಿದ್ದಾನೆ. ನಾನು ಆಗ್ಲೇ ಹೇಳಿದ ಕಥೆಯಲ್ಲಿ ಅಹಂಕಾರ ಬಂದಿದ್ದಕ್ಕೆ ಆ ಪಾದುಕೆಗಳಿಗೆ ಯಾವ ರೀತಿ ಕಲ್ಲು ಮುಳ್ಳುಗಳಲ್ಲಿ ನಡಿಬೇಕಾಗಿತ್ತು ಅನ್ನುವಂತಹ ಒಂದು ಶಿಸ್ತನ್ನ ಅಥವಾ ಶಿಕ್ಷೆಯನ್ನ ಕೊಟ್ಟವನು ಪರಮಾತ್ಮನೇ ಆಗಿದ್ದಾನೆ. ಕಡೆಗೆ ರಾಮನಾಮ ಜಪವನ್ನ ಮಾಡಿದಂತಹ ಪಾದುಕೆಗಳಿಗೆ 14 ವರ್ಷ ಸಿಂಹಾಸನದ ಮೇಲೆ ಕೂತ್ಕೊಂತ ಭಾಗ್ಯವನ್ನು ಕೂಡ ಅವನೇ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅವನು ಶಾಸ್ತ. ಪ್ರತಿಯೊಬ್ಬ ಮನುಷ್ಯರು ಕೂಡ ಇವತ್ತು ಇಲ್ಲಿ ಕೂತಿದ್ದೀವಿ, ಅಥವಾ ಯಾವುದೋ ನಮ್ಮಲ್ಲಿ ಏನೋ ಒಂದು ಅಧಿಕಾರ ಇದೆ, ನಮಗೆ ಮಕ್ಕಳಾಗಿದ್ದಾವೆ, ಅಥವಾ ನಮ್ಮಲ್ಲಿ ಏನೋ ಒಂದು ಚೈತನ್ಯ ಇದೆ, ಅಥವಾ ಏನೋ ಒಂದು ಕಾರ್ ಇದೆ, ಅಥವಾ ಏನೋ ಒಂದು ವ್ಯವಸ್ಥೆ ಇದೆ, ಎಲ್ಲದಕ್ಕೂ ಕೂಡ ಕಾರಣಕರ್ತನಾಗಿರೋನು ಅವನೇ ಅನ್ನುವಂತಹ ಒಂದು ಅರ್ಥದಲ್ಲಿ ಅಥವಾ ಒಂದು ಭಾವದಲ್ಲಿ ಯಾರು ಮನುಷ್ಯ ಜೀವನವನ್ನು ಮಾಡ್ತಾನೆ ಅವನು ಮಾತ್ರ ಶ್ರೇಯಸ್ಕರನಾಗೆ ಇರೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಅವನ ಹೆಸರು ಶಾಸ್ತ ಅಂತಾನೆ ಇದೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವಿಶ್ರುತಾತ್ಮ ಅನ್ನುವಂಥದ್ದು. ನಾವು 22ನೇ ಶ್ಲೋಕದ 10ನೇ ನಾಮವನ್ನ ನೋಡ್ತಾ ಇದ್ದೀವಿ. ಯಾರು ತರಗತಿಗಳನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇಲ್ವೋ, ನಾವೊಂದು 2 ವರ್ಷಗಳ ಕಾಲದಿಂದಲೂ ಕೂಡ ವಿಷ್ಣು ಸಹಸ್ರನಾಮದ ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಾಗವತದಲ್ಲಿ ಇರುವಂತಹ ಕಥೆಗಳನ್ನ ನಾಮಗಳಿಗೆ ಹೋಲಿಸಿ ಹೇಳ್ತಾ ಇರೋದ್ರಿಂದ ಒಂದಿಷ್ಟು ವಿಳಂಬ ಆಗ್ತಾ ಇದೆ ತರಗತಿಗಳಲ್ಲಿ. ನಾವು 22ನೇ ಶ್ಲೋಕದಲ್ಲಿ ಇದ್ದೀವಿ. 22ನೇ ಶ್ಲೋಕದಲ್ಲಿ ಬರುವಂತಹ ನಾಮ ವಿಶ್ರುತಾತ್ಮ ಅನ್ನುವಂಥದ್ದು. ಇದರ ಅರ್ಥವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ವಿಶ್ರುತ ಅಂತ ಅಂದ್ರೆ ಎಲ್ಲೆಡೆ ಪ್ರಸಿದ್ಧವಾದಂತಹ ಅಥವಾ ವಿಶ್ವವ್ಯಾಪಿ ಆದಂತಹ ಅನ್ನುವಂತಹ ಅರ್ಥ ಬರುತ್ತೆ. ಇನ್ನು ಆತ್ಮ ಅಂತಂದ್ರೆ ಆತ್ಮ ಅಂದ್ರೆ ಅಂತರಾತ್ಮ ಅಥವಾ ಸ್ವರೂಪ ಅಥವಾ ಸ್ವಭಾವ ಅಂತ ಅರ್ಥೈಸ್ಕೊಬಹುದು. ಸೊ 2 ಪದಗಳನ್ನ, ವಿಶ್ರುತ ಮತ್ತೆ ಆತ್ಮ, 2 ಪದಗಳನ್ನ ನಾವು ಜೋಡಿಸಿದಾಗ ನಮಗೆ ಬರೋದು ಎಲ್ಲೆಡೆ ಪ್ರಸಿದ್ಧವಾದಂತಹ ಅಥವಾ ಖ್ಯಾತಿಯಾಗಿರುವಂತಹ ಆ ಪರಮಾತ್ಮ ಚೈತನ್ಯ ರೂಪ ಏನಿದೆ, ಅವನೇ ನಮ್ಮ ಗುಣಗಳಲ್ಲಿ ಇದ್ದಾನೆ.
ಅಂದ್ರೆ ಯಾರ ಸ್ವರೂಪ ಅಥವಾ ಯಾರ ಮಹಿಮೆ ಅಥವಾ ಯಾರ ಗುಣಗಳು ಸಮಸ್ತ ಲೋಕದಲ್ಲಿ ಪ್ರಸಿದ್ಧವಾಗಿದೆಯೋ ಅವನಿಗೆ ವಿಶ್ರುತಾತ್ಮ ಅನ್ನುವಂಥ ಅರ್ಥದಲ್ಲಿ ಕರಿತೀವಿ ಅಂತ. ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಭಗವಂತನ ಮಹಿಮೆಗಳನ್ನ ಈ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಎಲ್ಲದರಲ್ಲೂ ಕೂಡ ಅವನ ಮಹಿಮೆಗಳನ್ನ ಕರಗತ ಮಾಡಿದರೆ. ಬ್ರಹ್ಮನ್ ಅಂದ್ರೆ ಇಷ್ಟು ನಿರಾಕಾರ ನಿರ್ಗುಣ ಪರಬ್ರಹ್ಮ, ಅವನು ಮಾಡಿದಂತಹ ಪಾಪಗಳಿಗೆ ಅನುಸಾರವಾಗಿ ಜನ್ಮವನ್ನ ಮನುಷ್ಯ ತೆಗೆದುಕೊಳ್ತಾನೆ ಅಥವಾ ಜೀವಿಗಳು ತೆಗೆದುಕೊಳ್ತಾರೆ. ಇವೆಲ್ಲವೂ ಕೂಡ ಉಪನಿಷತ್ತಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಎಲ್ಲದರಲ್ಲೂ ಕೂಡ ಕಡಿತವಾಗಿ ಮಾಡಿಟ್ಟಿರುವಂಥದ್ದು. ಅಂದ್ರೆ ಏನನ್ನ ಅವನ ವೈಭವವನ್ನ ಅಥವಾ ಅವನ ಮಹಿಮೆಯನ್ನ ಮಾಡಿ ಇಟ್ಟಿರುವಂಥದ್ದು. ಅಂದ್ರೆ ಅವನ ಸ್ವರೂಪ, ಅಂದ್ರೆ ಅವನ ಆತ್ಮ ವೇದದ ರೂಪದಲ್ಲಿ ಇದೆ. ಅಥವಾ ಆಧ್ಯಾತ್ಮಿಕವಾದಂತಹ ಅರ್ಥದಲ್ಲಿ ನಾವು ನೋಡೋದಾದ್ರೆ ಭಗವಂತ ಕೇವಲ ಒಂದು ಸ್ಥಳಕ್ಕೆ ಸೀಮಿತನಾಗಿಲ್ಲ. ಅವನ ತತ್ವ ಅಥವಾ ಅವನ ಶಕ್ತಿ ಅಥವಾ ಅವನ ಚೈತನ್ಯ ಎಲ್ಲೆಡೆ ವ್ಯಾಪಿಸಿದೆ. ಆದ್ದರಿಂದ ಅವನು ಆತ್ಮಸ್ವರೂಪನಾದ ಸರ್ವತ್ರನಲ್ಲಿ ಇರುವಂಥವನು. ನಾನು ಆಗ್ಲೇ ಹೇಳಿದಾಗೆ ಒಂದು ಗಿಡದಲ್ಲಿ, ಮರದಲ್ಲಿ ಅಥವಾ ಕ್ರಿಮಿಕೀಟಗಳಲ್ಲಿ, ಜಲಚರಗಳಲ್ಲಿ ಎಲ್ಲದರಲ್ಲೂ ಕೂಡ ಅವನ ಅಸ್ತಿತ್ವ ಅಥವಾ ಅವನ ಶಕ್ತಿ ಇರೋ ಕಾರಣದಿಂದ ಅವನ ತತ್ವ ಅಥವಾ ಅವನ ಶಕ್ತಿ ಎಲ್ಲದರಲ್ಲೂ ಇದೆ, ಅವನ ವೈಭವ ಎಲ್ಲದರಲ್ಲೂ ಇದೆ. ಅದಕ್ಕೋಸ್ಕರ ನಾವು ಅವನಿಗೆ ವಿಶ್ರುತಾತ್ಮ, ವಿಶ್ರುತ ಅಂತಂದ್ರೆ ಆಗ್ಲೇ ಹೇಳಿದಾಗೆ ಪ್ರಸಿದ್ಧವಾಗಿರೋದು ಅಥವಾ ವಿಶ್ವವ್ಯಾಪಿ ಆಗಿರೋದು ಅನ್ನುವಂಥ ಅರ್ಥ ಬರುತ್ತೆ. ತನ್ನ ಸಾಧನೆಗಳಿಂದ ಅಥವಾ ತನ್ನ ವಿಭೂತಿಯಿಂದ ಅವನು ಪ್ರಚಲಿತನಾಗಿದ್ದಾನೆ. ಸತ್ಯ ಧರ್ಮ ಜ್ಞಾನಗಳಿಂದ ಅವನು ಪ್ರಚಲಿತ ಆಗಿದ್ದಾನೆ. ಎಲ್ಲೆಡೆಗೂ ಕೂಡ ಅವನು ಇದ್ದಾನೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು ವಿಶ್ರುತಾತ್ಮ. ಒಂದು ಕಥೆಯ ಮುಖಾಂತರ ಮತ್ತೆ ಈ ನಾಮವನ್ನ ನಾವು ಅರ್ಥೈಸ್ಕೊಂತೀವಿ ಅಂದ್ರೆ ಮತ್ತೆ ಪುರಾಣದಲ್ಲಿ, ಭಾಗವತದಲ್ಲಿ ಬರುವಂತಹ ಒಂದು ಕತೆ. ಇಲ್ಲಿ ಗುರು ಶಿಷ್ಯ ಅನ್ನುವಂಥ ನಾನು ಹೆಸರನ್ನ ತಗೊಂತೀನಿ. ಯಾಕೆಂದ್ರೆ ಬಹಳ ಕ್ಲಿಷ್ಟಕರವಾದಂತಹ ಒಂದು ನಾಮವನ್ನ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಬೇಕಂದ್ರೆ ನಾನು ಗ್ರೂಪ್ ಅಲ್ಲಿ ಈ ಒಂದು ನಾಮವನ್ನ ಹಾಕ್ತೀನಿ. ನಾವು ಬಹಳ ಸುಲಭವಾಗಿ ಅದನ್ನ ಅರ್ಥೈಸ್ಕೊಂತೀವಿ ಅಂದ್ರೆ ಒಂದು ಗುರು ಮತ್ತು ಶಿಷ್ಯ ಒಂದು ಸಂವಾದವನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಕಥೆನಲ್ಲಿ. ಆರಂಭದಲ್ಲಿ ಒಬ್ಬ ಶಿಷ್ಯ ಬಹಳ ನಾಸ್ತಿಕನಾಗಿರ್ತಾನೆ. ನಾಸ್ತಿಕ ಅಂದ್ರೆ ದೇವರ ಮೇಲೆ ಸ್ವಲ್ಪವೂ ಕೂಡ, ಶಾಸ್ತ್ರಗಳ ಮೇಲಾಗಿರ್ಬೋದು, ದೇವರ ಮೇಲಾಗಿರ್ಬೋದು, ಸ್ವಲ್ಪವೂ ಕೂಡ ನಂಬಿಕೆ ಅನ್ನೋದು ಅವನಿಗೆ ಇರೋದೇ ಇಲ್ಲ. ದೇವ ಇದ್ದಾನೆ ಅಥವಾ ದೈವಿಕವಾದಂತಹ ಶಕ್ತಿ ಅಸ್ತಿತ್ವದಲ್ಲಿ ಇದೆ ಅನ್ನುವಂತಹ ಒಂದು ನಂಬಿಕೆನೆ ಅವನಿಗೆ ಇರೋದಿಲ್ಲ. ಗುರು ಆದವನು ಈ ಎಲ್ಲಾ ಶಾಸ್ತ್ರಗಳನ್ನ, ನಾನು ಹೇಳಿದ್ನಲ್ಲ, ವೇದಗಳು ಅಥವಾ ಉಪನಿಷತ್ತುಗಳು, ಎಲ್ಲಾ ಶಾಸ್ತ್ರಗಳನ್ನ ತಮ್ಮ ಶಿಷ್ಯಂದ್ರಿಗೆ ಬೋಧನೆಯನ್ನ ಮಾಡ್ತಿರ್ತಾರೆ. ಆಗ ಶಿಷ್ಯ ಬಂದು ಕೇಳ್ತಾನಂತೆ, ಸ್ವಾಮಿ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ನೀವೆಲ್ಲಾ ಈ ರೀತಿ ಉಪನಿಷತ್ತುಗಳು ಈ ರೀತಿ ಇದೆ, ವೇದಗಳು ಈ ರೀತಿ ಇದೆ, ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಅವನ ಚೈತನ್ಯ ಇದೆ, ಅವನಿಂದಲೇ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಬಹಳಷ್ಟು ನೀವು ಪ್ರತಿದಿನ ಬೋಧನೆಯನ್ನ ಮಾಡ್ತಿರ್ತೀರಾ ಅಥವಾ ಪರಮಾತ್ಮನ ವೈಭವವನ್ನ ಹೇಳ್ತಾ ಇರ್ತೀರಾ. ನಾನು ಒಂದು ಪರೀಕ್ಷೆಯನ್ನ ಮಾಡ್ತೀನಿ. ಏನದು ಪರೀಕ್ಷೆ ಅಂತ ಅಂದ್ರೆ, ನೀವು ಹೇಳ್ತೀರಲ್ಲ, ರಾಮಾಯಣವನ್ನ ಹೇಳುವಂತಹ ಒಂದು ಸನ್ನಿವೇಶನೇ ತಗೊಂಡ್ರೆ, ರಾಮ ಎಲ್ಲೆಲ್ಲೂ ಇದ್ದಾನೆ ಅಥವಾ ರಾಮ ಸರ್ವಶ್ರೇಷ್ಠನು, ಅವನು ಕರುಣಾಮಯಿ, ಅವನು ತನ್ನ ಭಕ್ತರಿಗೆ ಎಲ್ಲೇ ಇದ್ರೂ ಕೂಡ ಆಹಾರವನ್ನ ಅವನು ಸರಬರಾಜು ಮಾಡ್ತಾನೆ. ಯಾರಿಗೂ ಅವರಿಗೆ ಬಟ್ಟೆ ಇಲ್ಲ ಅಂದ್ರೆ ಬೆತ್ತಲೆ ಆಗಿರೋರಿಗೆ ಬಟ್ಟೆಯನ್ನ ಕೊಡ್ತಾನೆ, ನಿರಾಶ್ರಿತರಿಗೆ ಆಶ್ರಯವನ್ನ ಕೊಡ್ತಾನೆ, ಹಸಿದವರಿಗೆ ಅನ್ನವನ್ನ ಕೊಡ್ತಾನೆ. ಈ ರೀತಿ ಎಲ್ಲರೂ ಕೂಡ ನೀವು ಹೇಳ್ತಿರ್ತಾರಲ್ಲ ಉಪನಿಷತ್ತುಗಳು, ವೇದಗಳಲ್ಲಿ, ನಿಮ್ಮ ಪಠ್ಯದಲ್ಲಿ. ನಾನು ಇವತ್ತು ಒಂದು ಪರೀಕ್ಷೆಯನ್ನು ಮಾಡ್ತೀನಿ. ಹೋಗಿ ಒಂದು ನಿರ್ಜನವಾದಂತಹ ಒಂದು ಪ್ರದೇಶದಲ್ಲಿ, ಯಾರೂ ಇಲ್ದಿರುವಂತಹ ನಿರ್ಜನವಾದ ಪ್ರದೇಶದಲ್ಲಿ ಒಂದು ಮರದ ಮೇಲೆ ಹತ್ತಿ ಕೂತ್ಕೊಂಡು ನಾನು ರಾಮನ ಜಪವನ್ನ ಮಾಡ್ತೀನಿ. ಆ ನಿಮ್ಮ ರಾಮ ನಿಜವಾಗ್ಲೂ ಇದ್ದಾನೆ, ಅವನು ಅಸ್ತಿತ್ವದಲ್ಲಿ ಇದ್ದಾನೆ, ಅವನ ಶಕ್ತಿ ಇದೆ ರಾಮನಿಗೆ ಅನ್ನೋದೇ ನಿಜ ಆದ್ರೆ, ಆ ರಾಮ ಬಂದು ಆ ಮರದ ಮೇಲೆ ನಾನು ಕೂತಿರುವಂತಹ ನನಗೆ ಆಹಾರವನ್ನು ಒದಗಿಸ್ಲಿ. ಆಗ ನಾನ್ ನಂಬ್ತೀನಿ ರಾಮ ಇದ್ದಾನೆ, ಅಂದ್ರೆ ದೇವ್ರು ಇದ್ದಾನೆ ಅಂತ ನಾನು ನಂಬ್ತೀನಿ. ಈ ಒಂದು ಪರೀಕ್ಷೆ ಮಾಡ್ಬೋದಾ ಅಂತ ಆ ಶಿಷ್ಯ ಗುರುವನ್ನ ಪ್ರಶ್ನೆ ಮಾಡ್ತಾನೆ. ಗುರುಗೆ ದೇವರ ಮೇಲೆ ನಂಬಿಕೆ ಇರೋದ್ರಿಂದ ಅವನು ಯಾವುದೇ ಕೂಡ ಒಂದು ನಿಸ್ಸಂದೇಹವಾಗಿ ಒಪ್ಕೊಂತಾನೆ. ಆಯ್ತು, ಈ ಪರೀಕ್ಷೆಗೆ ನಾನು ಸಿದ್ಧನಾಗಿದ್ದೀನಿ, ಹೋಗಿ ನೀನು ಯಾವುದೋ ನಿರ್ಜನವಾದಂತಹ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಮರವನ್ನ ಎತ್ತಿ ಕೂತ್ಕೋ, ನಿನಗೆ ಆಹಾರವನ್ನ ಸರಬರಾಜು ಮಾಡುವಂತಹ ಕಾರ್ಯವನ್ನ ನನ್ನ ರಾಮ ತೆಗೆದುಕೊಂತಾನೆ. ಅವನು ಖಂಡಿತವಾಗ್ಲೂ ಈ ಒಂದು ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗ್ತೀನಿ, ನಾನೇ ವಿಜಯಶಾಲಿ ಆಗುವಂತಹ ದೃಢವಾದಂತಹ ನಂಬಿಕೆ ನನ್ನಲ್ಲಿದೆ ಅಂತ ಆ ಗುರು ಹೇಳ್ತಾನಂತೆ. ಅದೇ ರೀತಿ ಮರುದಿನ ಆ ಶಿಷ್ಯನಾದವನು ಒಂದು ದಟ್ಟವಾದಂತಹ ಕಾಡಿಗೆ ಹೋಗ್ತಾನೆ. ನಿರ್ಜನವಾದಂತಹ ಪ್ರದೇಶ, ಎಲ್ಲೂ ಕೂಡ ಸುತ್ತಮುತ್ತ ಯಾವುದೇ ಆಶ್ರಮಗಳು, ಮನೆಗಳು ಯಾವುದು ಕೂಡ ಇರೋದಿಲ್ಲ. ನಿರ್ಜನವಾದಂತಹ ಪ್ರದೇಶ, ದಟ್ಟವಾದಂತಹ ಕಾಡಿಗೆ ಹೋಗಿ ಅಲ್ಲೊಂದು ಮರವನ್ನ
ಹುಡುಕಿ ಆ ಮರದ ಮೇಲೆ ಹತ್ತಿ ಕೂರ್ತಾನೆ. ಬೆಳಿಗ್ಗೆ ಕೂರ್ತಾನೆ, ಮಧ್ಯಾಹ್ನ ಆಗತ್ತೆ, ಸಾಯಂಕಾಲ ಆಗತ್ತೆ, ಸೂರ್ಯ ಮುಳುಗ್ತಾನೆ. ಆ ನಿರ್ಜನವಾದಂತಹ ಪ್ರದೇಶದಲ್ಲಿ ಯಾರೂ ಕೂಡ ಇಲ್ಲ. ಆ ಪರೀಕ್ಷೆಗೆ ಇರ್ಬೇಕಾದಂತಹ ಗುರು ಕೂಡ ಅಲ್ಲಿಲ್ಲ. ಯಾಕೆಂದ್ರೆ ಅವ್ನು ಹೇಳಿರ್ತಾನೆ, ನಾನೊಬ್ಬನೇ ಕೂತ್ಕೊಂತೀನಿ, ಯಾರು ಕೂಡ ಈ ಒಂದು ಪರೀಕ್ಷೆನಲ್ಲಿ ಯಾರು ಕೂಡ ಸಾತಿರಬಾರ್ದು, ರಾಮನೇ ಬಂದು ನನಗೆ ಊಟವನ್ನು ಮಾಡಿಸ್ಬೇಕು, ಇದು ಪರೀಕ್ಷೆ. ಸಾಯಂಕಾಲ ಆಗತ್ತೆ, ಕತ್ಲಾಗತ್ತೆ, ಇಡೀ ರಾತ್ರಿ ಆ ಮರದ ಮೇಲೆ ಕೂತು ರಾಮ ಧ್ಯಾನವನ್ನು ಮಾಡ್ತಿರ್ತಾನೆ. ರಾಮ 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 ಅಂತ ರಾಮ ಧ್ಯಾನದಲ್ಲಿ ತಲ್ಲೀನಾಗಿರ್ತಾನೆ. ಬೆಳಗಾಗತ್ತೆ. ಬೆಳಗಾದಾಗ ಒಂದಿಷ್ಟು ಆ ರಾಜರ ಒಂದು ಸೈನ್ಯ ಬರುತ್ತೆ. ಇದ್ಯಾವುದು ಕೂಡ ಆ ಪರೀಕ್ಷೆ ನಡೀತಾ ಇದ್ದಂತಹ ರಾಜರಿಗೂ ಕೂಡ ಗೊತ್ತಿಲ್ಲ, ಅಥವಾ ಬೇರೆ ಯಾವ್ದು ಕೂಡ. ಸಾಮಾನ್ಯವಾಗಿ ಆ ಒಂದು ದಾರಿನಲ್ಲಿ ಒಂದಿಷ್ಟು ರಾಜರ ಒಂದು ಸೈನ್ಯ ಆ ಗಾಡಿನಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದಂತಹ ಆ ಒಂದು ಕಾಲದಲ್ಲಿ, ಅಂದ್ರೆ ಯಾವಾಗ ಇವಾಗೆಲ್ಲ ನಮ್ಗೆಲ್ಲ ತುಂಬಾ ಕನ್ವೀನಿಯನ್ಸ್ ಇದೆ, ಬಸ್ ಇದೆ, ಕ್ಯಾಬ್ ಇದೆ, ಅಥವಾ ಬೇರೆ ಏನೋ ಫ್ಲೈಟ್ ಇದೆ, ಎಲ್ಲವೂ ಇದೆ. ಆಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಒಂದಿಷ್ಟು ಜನಗಳನ್ನ, ಒಂದಿಷ್ಟು ಆಹಾರ ವ್ಯವಸ್ಥೆನೆಲ್ಲನೂ ಕೂಡ ಮಾಡಿಕೊಂಡು ಒಂದಿಷ್ಟು ದಿನಗಳ ಕಾಲ ಕುದುರೆಯಲ್ಲಿ ಅಥವಾ ಬೇರೆ ಯಾವ್ದಾದ್ರು ಇದರಲ್ಲಿ ಪ್ರಯಾಣ ಮಾಡ್ಬೇಕಾಗಿತ್ತು. ಸೊ ಅವತ್ತಿನ ದಿನ ಬೆಳಿಗ್ಗೆ ಏನಾಗತ್ತೆ, ಆ ಒಂದು ದಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತಹ ಒಂದು ದಂಡು ಬರುತ್ತೆ. ಸಾಮಾನ್ಯವಾಗಿ ಆಹಾರವನ್ನು ಕೂಡ ಶೇಖರಣೆ ಮಾಡ್ಕೊಂಡೆ ಬಂದಿರ್ತಾರೆ, ಟ್ರಾವೆಲ್ ಮಾಡ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ. ಅದೇ ಸಮಯಕ್ಕೆ ಏನಾಗತ್ತೆ, ಒಂದು ಹುಲಿ ಗರ್ಜನೆಯನ್ನ ಮಾಡುತ್ತೆ. ಆ ಹುಲಿಯ ಒಂದು ಗರ್ಜನೆ ಎಲ್ಲ ಆ ಒಂದು ರಾಜರಿಗೆ, ಅವ್ರಿಗೆಲ್ಲರಿಗೂ ಕೇಳಿಸುತ್ತೆ. ಹುಲಿಯ ಗರ್ಜನೆಯನ್ನ ಕೇಳಿದ ತಕ್ಷಣ ಅಲ್ಲಿದ್ದಂತಹ ಎಲ್ಲಾ ಸೈನಿಕರು, ಎಲ್ಲಾ ಸೇನಾಧಿಪತಿಗಳು ತಮ್ಮ ತಮ್ಮ ರಥಗಳನ್ನ ಅಲ್ಲಲ್ಲೇ ಬಿಟ್ಟು ಚಿಲ್ಲಾಪಿಲ್ಲಿಯಾಗಿ ಎಲ್ಲರೂ ಕೂಡ ಓಡಿ ಹೋಗ್ತಾರೆ. ಓಡಿ ಹೋಗಿ ಅವರ ಪ್ರಾಣವನ್ನ ರಕ್ಷಿಸಿಕೊಳ್ಳೋಕೆ ಹೋಗ್ತಾರೆ. ಅಲ್ಲಿ ನಿಜವಾದ ಹುಲಿ ಬಂದಿರತ್ತೆ. ಹುಲಿ ಬಂದು ಆ ಒಂದು ಗರ್ಜನೆಯನ್ನ ಮಾಡಿ ಒಂದಿಷ್ಟು ಸುತ್ತಾಡಿ ಆ ರಥಗಳಲ್ಲಿ ಯಾರು ಸಿಗ್ತಾರ, ಆಹಾರವಾಗಿ ಯಾರು ಸಿಗ್ತಾರ ಅಂತ ನೋಡಿ ಹೋಗ್ತಾರೆ. ಇದೇ ಸಮಯವನ್ನ ಇದೆಲ್ಲವನ್ನೂ ಕೂಡ ದೃಶ್ಯ ಮಾಧ್ಯಮದಲ್ಲಿ ಮರದ ಮೇಲೆ ಕೂತರು ರಾಮಧ್ಯಾನವನ್ನು ಮಾಡ್ತಿದ್ದಂತಹ ಒಂದು ಶಿಷ್ಯ ನೋಡ್ತಾನೆ ಇರ್ತಾನೆ. ಇಷ್ಟು ಜನ ಬಂದಿದ್ದಾರೆ, ಆಹಾರದ ಒಂದು ಇದನ್ನು ಕೂಡ ತಂದಿದ್ದಾರೆ. ಅದೇ ಸಮಯಕ್ಕೆ ಹುಲಿ ಬಂತು, ಹುಲಿ ಗರ್ಜನೆಯನ್ನ ಮಾಡಿದ್ರು, ಎಲ್ಲ ಚಿಲ್ಲಾಪಿಲ್ಲಿಯಾಗಿ ಎಲ್ಲರೂ ಕೂಡ ಛಿದ್ರವಾಗಿ ಎಲ್ಲರೂ ಕೂಡ ಓಡಿ ಹೋದ್ರು. ಒಂದಿಷ್ಟು ಸಮಯದ ಕಾಲ ಹುಲಿ ಬಂದು ಅಲ್ಲೆಲ್ಲ ಸುತ್ತಾಡಿ ಮತ್ತೆ ವಾಪಸ್ ಹೋಗುತ್ತೆ. ಮತ್ತೆ ಹುಲಿ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಯಾರು ಕೂಡ ಮತ್ತೆ ವಾಪಸ್ ಬರ್ಲೇ ಇಲ್ಲ. ಆ ಒಂದು ರಥದಲ್ಲಿದ್ದಂತಹ ಭಕ್ಷ್ಯ ಭೋಜನಗಳು ಎಲ್ಲವೂ ಕೂಡ ಹಾಗೆ ಇತ್ತು. ಈ ಶಿಷ್ಯನಿಗೇನು ಹಠ, ಆಹಾರವನ್ನ ಆಲ್ರೆಡಿ ರಾಮ ಒದಗಿಸ್ಬಿಟ್ಟ, ಅವನಿದ್ದ ಕಡೆಗೆ ಆಹಾರವನ್ನ ತರಿಸುವಂತ ವ್ಯವಸ್ಥೆ ಮಾಡ್ಬಿಟ್ಟ. ಈ ಶಿಷ್ಯನಿಗೆ ಏನ್ ಹಠ ಅಂತ ಅಂದ್ರೆ, ಮರದ ಮೇಲೆ ಕೂತಿರುವಂತಹ ನಾನು ರಾಮನೇ ಬಂದು ಆಹಾರವನ್ನು ನಾನು ತಿನ್ನಿಸ್ಬೇಕು, ಅದು ನನ್ನ ಪಂದ್ಯ. ಯಾವಾಗ ಮರದ ಮೇಲೆ ಬಂದು ರಾಮ ಬಂದು ನನಗೆ ತಿನ್ನಿಸ್ತಾನೋ ಆಗ ನಾನು ನಂಬ್ತೀನಿ ರಾಮ ಇದ್ದಾನೆ ಅಂತ, ಇಲ್ಲಿಂದಕ ನಾನು ನಂಬೋದಿಲ್ಲ ಅಂತ ಆ ಶಿಷ್ಯನ ಒಂದು ಷರತ್ತು. ಕತೆ ಮುಂದುವರಿಯುತ್ತೆ. ಅದಾದ ನಂತರ ಇನ್ನೊಂದು ಘಟನೆ ನಡೆಯುತ್ತೆ. ಅದೇ ಒಂದು ಸ್ಥಳಕ್ಕೆ ಒಂದಿಷ್ಟು ಜನ ದರೋಡೆಕೋರರು ಬರ್ತಾರೆ. ಕಾಡು ಅಂದ್ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಡೀತಾ ಇರುತ್ತೆ, ದರೋಡೆಕೋರರು ಎಲ್ಲರೂ ಬರ್ತಾರೆ. ಅವ್ರಿಗೂ ನೋಡ್ತಾರೆ ಆ ಒಂದು ಭಕ್ಷ್ಯ ಭೋಜನಗಳ ಪಾತ್ರೆಗಳನ್ನ, ರಥಗಳನ್ನ, ಇದೆಲ್ಲೂ ಕೂಡ ನೋಡ್ತಾರೆ. ಆ ಒಂದು ವಾಸನೆ ಅವ್ರಿಗೆ ಆಗ್ರಹಣ ಆಗುತ್ತೆ. ಸಾಮಾನ್ಯವಾಗಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಏನಾದ್ರು ತಿನ್ಬೇಕು ಅನ್ಸುತ್ತೆ, ಅಥವಾ ಆಹಾರವನ್ನ ಸೇವನೆ ಮಾಡ್ಬೇಕು ಅನ್ಸುತ್ತೆ. ಆ ದರೋಡೆಕೋರಿಗೆ ಆ ಎಲ್ಲಾ ಆಹಾರಗಳನ್ನ ನೋಡಿ ಒಂದು ಅನುಮಾನ ಬರುತ್ತೆ, ಯಾರು ಇಂತಹ ದಟ್ಟ ಕಾಡಿನಲ್ಲಿ ಇಂತಹ ಮೃಷ್ಟಾನ್ನ ಭೋಜನವನ್ನ, ಅಂದ್ರೆ ಸಾಮಾನ್ಯವಾಗಿ ರಾಜರು ಊಟ ಮಾಡುವಂತಹ ಆಹಾರಗಳು ಬಹಳ ಶುದ್ಧವಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ. ಇಂತಹ ನಿರ್ಜನ ಪ್ರದೇಶದಲ್ಲಿ ಇಂತಹ ಆಹಾರವನ್ನು ಯಾರಪ್ಪ ತಂದಿಟ್ಟವರು ಅಂತ ಡಕಾಯಿತರಿಗೆ ಒಂದು ಅನುಮಾನ ಬರುತ್ತೆ. ಅನುಮಾನ ಸಾಮಾನ್ಯವಾಗಿ ಕೆಟ್ಟವರಿಗೆ ಅನುಮಾನ ಯಾವ ರೀತಿ ಅಂತ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಒಬ್ಬ ಹೇಳ್ತಾನೆ ಆ ಡಕಾಯಿತರಲ್ಲಿ, ಯಾರೋ ನಮ್ಮನ್ನ ಸಾಯಿಸ್ಬೇಕು ಅಂತಾನೆ ಯೋಜನೆಯನ್ನ ಮಾಡಿ, ಅಂದ್ರೆ ಪ್ಲಾನ್ ಅನ್ನ ಮಾಡಿ ಆಹಾರವನ್ನ ಇಲ್ಲಿ ತಂದಿಟ್ಟು ಆಹಾರದಲ್ಲಿ ವಿಷವನ್ನ ಬೆರೆಸಿದ್ದಾರೆ. ನಾವು ವಿಷವನ್ನ, ಅಂದ್ರೆ ಆಹಾರವನ್ನ ತಿಂದು ನಾವ್ ಇಲ್ಲೇ ಈ ಕಾಡಲ್ಲೇ ಸತ್ತೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಅವ್ರೇನೋ ಪ್ಲಾನ್ ಮಾಡಿದ್ದಾರೆ ಅಂತ ಡಕಾಯಿತರು ಮಾತಾಡ್ಕೊಂತಾರೆ. ಹಾಗೆ ಇನ್ನೊಬ್ಬ ಡಕಾಯಿತ ಹೇಳ್ತಾನೆ ಇನ್ನೊಬ್ಬನಿಗೆ, ಈ ಆಹಾರವನ್ನ ತಂದಿಲ್ಲಿ ಇಟ್ಟಿರೋಂಥವನು ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾನೆ ಖಂಡಿತ, ಅವನನ್ನ ಹುಡುಕಿ ನಾವು ಪತ್ತೆ ಮಾಡೋಣ. ಯಾಕೆಂದ್ರೆ ಇವತ್ತು ಈ ರೀತಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಾನೆ, ಯಾರು ಗೊತ್ತು ನಾಳೆ ಇನ್ಯಾವ ರೀತಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಏನೋ,
ಇಲ್ಲೇ ಎಲ್ಲೋ ಸುತ್ತಮುತ್ತ ಒಬ್ಬ ನಿಂತೆ ಯಾಕೆ ಇಂಥ ಕಾಡಲ್ಲಿ ಇಂಥ ಭಕ್ಷ್ಯ ಭೋಜನಗಳು ಸಿಗೋವಂಥದ್ದು ಚಾನ್ಸೇ ಇಲ್ಲ. ಯಾರೋ ಇಲ್ಲೇ ಅವಿತು ಕೂತು ನಮ್ಮನ್ನ ಈ ಆಹಾರದಲ್ಲಿ ವಿಷವನ್ನ ಹಾಕಿ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಹುಡ್ಕೋಣ ಅಂತ ಅಂದ್ಬಿಟ್ಟು ತಲೆ ಮೇಲಕ್ಕೆ ಹೇರಿಸ್ತಾರೆ. ಆ ಮರದ ಮೇಲೆ ಒಬ್ಬ ಕೂತ್ಕೊಂಡು ರಾಮಧ್ಯಾನವನ್ನು ಮಾಡ್ತಿರ್ತಾನೆ. ಅದ್ಯಾರು ಅಲ್ಲ, ಆ ಶಿಷ್ಯ. ಆಗ ಡಕಾಯಿತ ಇಲ್ಲಿದ್ದಾನೆ ಕಳ್ಳ, ಈ ಆಹಾರಕ್ಕೆ ವಿಷವನ್ನ ಹಾಕಿ ನಮ್ಮನ್ನ ಸಾಯಿಸ್ಬೇಕು ಅಂತ ಯೋಜನೆಯನ್ನ ಮಾಡಿರೋನು ಇವನೇ, ಮರದ ಮೇಲೆ ಗೆದ್ದು ಕೂತಿದ್ದಾನೆ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆಗ ಡಕಾಯಿತರು ಅಲ್ಲಿದ್ದಂತಹ ಭಕ್ಷ್ಯ ಭೋಜನವನ್ನ ತೆಗೆದುಕೊಂಡು ಮರದ ಮೇಲೆ ಹೋಗ್ತಾರ, ಕೇಳ್ತಾರೆ, ಬಾ ಮರದ ಕೆಳಗಡೆ ಇಳಿದು ಬಾ ನೀನು ಅಂತ. ಅವನು ಒಪ್ಕೊಳ್ಳಲ್ಲ, ಯಾಕೆಂದ್ರೆ ಅವನಿಗೆ ಹಠ ಇರುತ್ತೆ, ರಾಮನೇ ಬಂದು ನನಗೆ ನನ್ನ ಬಾಯಿಗೆ ಆಹಾರವನ್ನ ಒದಗಿಸ್ಬೇಕು. ಅದು ಹೇಗೆ ಒದಗಿಸ್ತಾನೋ ಗೊತ್ತಿಲ್ಲ ರಾಮ. ಆಗೇನ್ ಮಾಡ್ತಾರೆ, ಮೊದಲು ಒಂದು ಪರೀಕ್ಷೆ ಮಾಡೋಣ. ಏನ್ ಪರೀಕ್ಷೆ ಅಂತ ಅಂದ್ರೆ, ಆ ಮರದ ಮೇಲೆ ಕೂತಿರುವಂತಹ ಅವನಿಗೆ ಕೆಳಗಡೆ ಇರುವಂತಹ ಆಹಾರವನ್ನು ತೆಗೆದುಕೊಂಡು ಹೋಗಿ ತಿನ್ಸೋಣ. ಅವನು ಏನಾದ್ರು ಸಾಯ್ಲಿಲ್ಲ ಅಂತ ಅಂದ್ರೆ ಈ ಭಕ್ಷ್ಯ ಭೋಜನ ನಾವು ತಿನ್ನೋದಕ್ಕೆ ಅರ್ಹನಾಗಿದ್ದಾನೆ, ಚೆನ್ನಾಗಿದೆ ಇದು, ಅಥವಾ ಅವನು ಈ ತಪ್ಪನ್ನು ಮಾಡಿಲ್ಲ ಅಂತ ಸಾಬೀತಾಗತ್ತೆ ಅಂತ. ಹಾಗೆ ಅವನು ಮರದ ಮೇಲೆ ಡಕಾಯಿತರು ಹೋಗಿ ಅಲ್ಲಿದ್ದಂತಹ ಭಕ್ಷ್ಯ ಭೋಜನವನ್ನ ಅವನಿಗೆ ತಿನ್ಸ್ತಾರೆ. ಅವನದನ್ನ ತಿಂತಾನೆ. ಅವರಿಗೆ ಮತ್ತೆ ಡಕಾಯಿತರಿಗೆ ಗೊತ್ತಾಗತ್ತೆ ಇದರಲ್ಲಿ ವಿಷ ಇಲ್ಲ, ಮತ್ತೆ ವಿಷವನ್ನ ಹಾಕಿರುವಂತ ಇವನು ಅಲ್ಲ ಅಂತ. ಕಡೆಗೆ ಆ ಶಿಷ್ಯನಿಗೆ ನಂಬಿಕೆ ಬರುತ್ತೆ, ಎಲ್ಲೋ ಒಂದು ದಟ್ಟ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಒಂದು ಮರದ ಮೇಲೆ ಕೂತು ರಾಮಧ್ಯಾನವನ್ನು ಮಾಡುತ್ತಿದ್ದವನಿಗೂ ಕೂಡ ಆಹಾರದ ವ್ಯವಸ್ಥೆಯನ್ನು, ಮೃಷ್ಟಾನ್ನ ಭೋಜನದ ಆಹಾರದ ವ್ಯವಸ್ಥೆಯನ್ನ ಆ ಪರಮಾತ್ಮ ರಾಮ ನಾಮವನ್ನ ಹೇಳ್ತಾ ಮಾಡಿಸ್ತಾನೆ ಅಂತ ಅಂದ್ರೆ, ನಾವೆಲ್ಲ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲಸಗಳಿಗೆ ಹೋಗ್ತೀವಿ, ಅಥವಾ ಬೇರೆ ಕೆಲಸಗಳನ್ನಾದ್ರೆ ನಮ್ಮ ಆರ್ಥಿಕವಾಗಿ ನಾವು ದುಡಿಬೇಕು ಅಂತ ಪ್ರಬಲವಾಗಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಅವನಿಗೆ ಒದಗಿಸ್ತಲೇ ಇರ್ತಾನ. ನಾವು ಮಾಡ್ಬೇಕಾದದ್ದೇನು, ರಾಮನಾಮದ ಧ್ಯಾನವನ್ನ ಮಾಡಿದ್ರೆ ಸಾಕು. ನಮಗೆ ನಿಂತಲ್ಲಿಯೇ, ನಮಗೆ ಕೂತಲ್ಲಿಯೇ ನಮಗೆ ಏನು ಬೇಕೋ ಅದು ಎಲ್ಲವನ್ನು ಕೂಡ ಒದಗಿಸುವಂತಹ ಜವಾಬ್ದಾರಿಯನ್ನ ಆ ಪರಮಾತ್ಮ ತಗೊಂತಾನೆ ಅಂತ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲೂ ಕೂಡ ಪರಮಾತ್ಮ ಆಶ್ವಾಸನೆಯನ್ನ ಕೊಡ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಅನನ್ಯ ಭಕ್ತಿಯಿಂದ ಎಲ್ಲವೂ ನೀನೇ ಎನ್ನುವಂತಹ ಒಂದು ಶರಣಾಗತಿ ಮನೋಭಾವದಿಂದ ಯಾರು ನನ್ನನ್ನ ಪೂಜಿಸ್ತಾರೆ, ಯಾರು ನನ್ನ ಆರಾಧನೆಯನ್ನ ಮಾಡ್ತಾರೆ, ಏನು ದೊಡ್ಡ ವ್ರತಗಳನ್ನ ಮಾಡಿ, ಅಲಂಕಾರಗಳನ್ನ ಮಾಡಿ, ಅಭಿಷೇಕಗಳನ್ನ ಮಾಡಿ ಯಾವುದೂ ಬೇಡ ಪರಮಾತ್ಮನಿಗೆ. ಒಂದು ತುಳಸಿ ದಳವನ್ನ, ಒಂದು ಪತ್ರ, ಪುಷ್ಪ, ಒಂದು ಎಲೆಯನ್ನ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೂ ಕೂಡ ಪರಮಾತ್ಮ ಒಲಿದು ನಮ್ಮೆಲ್ಲರಿಗೂ ಕೂಡ ಹರಿಸ್ತಾನೆ ಅಂತ. ಸ್ನೇಹಿತರೆ, ಇದು ಯಾವುದೂ ಕೂಡ ನಾನು ಹೇಳ್ತಾ ಇರೋದು ಕಾಲ್ಪನಿಕವಾದಂತ ಕಥೆ ಅಲ್ಲ. ವಾಸ್ತವದಲ್ಲಿ ಇಷ್ಟು ದಿನ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವ ಎಲ್ಲಾ ಕಥೆಗಳನ್ನು ನಾನು ಶಾಸ್ತ್ರಗಳಿಂದನೇ ತೆಗೆದು ನಿಮ್ಗೆಲ್ಲರೂ ಕೂಡ ಹೇಳ್ತಾ ಇರುವಂತ ಕಥೆಗಳು. ವಿಶ್ರುತಾತ್ಮ ಅಂದ್ರೆ ಅವನು ಪ್ರಸಿದ್ಧವಾದಂತಹ ಅವನ ಒಂದು ವೈಭವವನ್ನ ಇರುವಂತಹ, ಅಂದ್ರೆ ಆತ್ಮ ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಅಂಶವೇ. ಆದ್ರೆ ನಮ್ಮ ಕರ್ಮಾನುಸಾರವಾಗಿ ನಾವು ಛಿದ್ರವಾಗಿ ಬೇರೆ ಬೇರೆ ಯೋನಿಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಜೀವಿಗಳಾಗಿ ನಾವೆಲ್ಲರೂ ಕೂಡ ಜನ್ಮವನ್ನ ತೆಗೆದುಕೊಂಡಿದ್ದೀವಿ. ಅವನ ಒಂದು ಗುಣಗಾನವನ್ನ, ಅವನ ಒಂದು ಸಮರ್ಪಣಾ ಮನೋಭಾವನ, ಎಲ್ಲವೂ ನಿನ್ನದಪ್ಪ, ನಾನು ಮಾಡ್ತಿರೋ ಎಲ್ಲಾ ಕರ್ಮವೂ ನಿನ್ನದೇ, ನಾನು ಮಾಡ್ತಿರೋ ಪ್ರತಿಯೊಂದು ಕಾರ್ಯವೂ ನಿನ್ನದೇ ಅನ್ನುವಂಥ ಭಾವದಲ್ಲಿ ನಾವ್ ಯಾವಾಗ ಶರಣಾಗತಿ ಆಗ್ತೀವಿ, ಆಗ ಪರಮಾತ್ಮ ನಮ್ಗೆ ಒಲಿತಾ ಹೋಗ್ತಾನೆ ಅನ್ನೋದಕ್ಕೆ ಈ ರೀತಿ ಕಥೆಗಳು ನಮ್ಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಮುಂದೆ ನಾಮ ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಯಾವುದೋ ಒಂದು ಕ್ಲಾಸಲ್ಲಿ ಇದೇ ರೀತಿ ಆಗಿತ್ತು. ನಾನು ಪಾಠ ಮಾಡ್ತಾ ಇದ್ದೀನಿ. ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಇಲ್ಲಿ ಸುರ ಅಂತ, ಸುರರು ಅಸುರರು ಅನ್ನುವಂತಹ ಎರಡು ಭಾಗಗಳನ್ನ ನೋಡ್ತೀವಿ, ದೇವತೆಗಳು ಮತ್ತೆ ರಾಕ್ಷಸರು ಅನ್ನುವಂಥದ್ದು. ಅರಿ ಅಂತ ಅಂದ್ರೆ ಶತ್ರು ಅನ್ನುವಂತಹ ಅರ್ಥ ಬರುತ್ತೆ. ಇನ್ನ ಅಹ ಅಂತಂದ್ರೆ ಸಂಹಾರ ಅನ್ನುವಂತ ಅರ್ಥ ಬರುತ್ತೆ. ಸೊ ಸುರಾರಿಹ ಅಂದ್ರೆ ದೇವತೆಗಳ ಶತ್ರುಗಳು ಯಾರಿರ್ತಾರೆ ಅಂಥವರನ್ನ ಸಂಹಾರ ಮಾಡ್ತಾನೆ ವಿಷ್ಣು ಪರಮಾತ್ಮ. ಅದಕ್ಕೆ ಅವನಿಗೆ ಸುರಾರಿಹ ಅನ್ನುವಂತ ಒಂದು ನಾಮ. ಯಾಕೆ ಸುರರಿಗೆ ಯಾಕೆ ಸಹಾಯವನ್ನು ಮಾಡ್ಬೇಕು? ಯಾಕೆಂದ್ರೆ ಇಲ್ಲಿ ಧರ್ಮ ಇರುತ್ತೆ, ಎಲ್ಲಿ
ಪರಮಾತ್ಮನ ಅರಿವು ಬೇಕು ಅನ್ನುವಂತಹ ಒಂದು ಸಂದರ್ಭ ಇರುತ್ತೆ. ಆಗ ಆ ಶತ್ರುಗಳನ್ನ ಸಂಹಾರ ಮಾಡುವಂತಹ ಒಂದು ಕ್ರಿಯೆಯಲ್ಲಿ ಪರಮಾತ್ಮ ಅವತಾರ ಪುರುಷನಾಗಿ ಬಂದು ಆ ಒಂದು ದುಷ್ಟರ ಒಂದು ಸಂಹಾರವನ್ನ ಮಾಡಿ ಧರ್ಮದ ಒಂದು ಸ್ಥಾಪನೆಯನ್ನ ಪರಮಾತ್ಮ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಅವನಿಗೆ ಸುರಾರಿಹ ಅನ್ನುವಂಥ ಒಂದು ನಾಮದಲ್ಲಿ ನಾವು ಅವನ್ನ ಕರಿತಾ ಹೋಗ್ತೀವಿ. ಬಹಳಷ್ಟು ನಾವು ದಶಾವತಾರ ಅಂತ ನಾವೇನು ನೋಡ್ತೀವಿ, ಎಲ್ಲಾ ಕಥೆಗಳಲ್ಲೂ ಕೂಡ ಹಿರಣ್ಯಕಶಿಪ ಆಗಿರ್ಬೋದು ಅಥವಾ ಪ್ರಹ್ಲಾದ ಆಗಿರ್ಬೋದು ಅಥವಾ ವಾಮನ ಆಗಿರ್ಬೋದು, ಎಲ್ಲಾ ಅವತಾರಗಳಲ್ಲೂ ನಾವೇನ್ ನೋಡ್ತೀವಿ ಅಂತಂದ್ರೆ ಈ ದುಷ್ಟರು ಬಂದು ಈ ದೇವತೆಗಳಿಗೆ ಏನೋ ಯಾವುದೋ ರೀತಿಯ ಒಂದು ತೊಂದರೆಯನ್ನ ಕೊಟ್ಟು ಅವರ ಒಂದು ಆಡಳಿತವನ್ನ ಅವರ ಒಂದು ಅಧರ್ಮದ ಸ್ಥಾಪನೆಯನ್ನ ಮಾಡಕ್ ಹೋಗ್ತಾರೆ. ಆಗ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಬಂದು ಪರಮಾತ್ಮ ಆ ಒಂದು ಅಧರ್ಮದ ನಾಶವನ್ನು ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಅವನಿಗೆ ಸುರಾರಿಹ ಅಂದ್ರೆ ದೇವತೆಗಳ ಶತ್ರುಗಳನ್ನ ಸಂಹಾರ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಮತ್ತೆ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂಡ್ರೆ ಬಹಳಷ್ಟು ಕಥೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಯಾವುದೇ ಕಥೆಯನ್ನ ತಗೊಂಡು ಮೊದಲು ಟಾರ್ಗೆಟ್ ಮಾಡುವಂಥದ್ದು ಇಂದ್ರನಿಗೆ. ಯಾಕೆಂದ್ರೆ ಇಂದ್ರ ಯಾವಾಗಲೂ ತುಂಬಾ ಸುಖವಾಗಿ ಆನಂದದಿಂದ ಇರ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಮೊದಲು ಅವನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಇಂದ್ರ ಓಡೋಗ್ತಾನೆ ಬ್ರಹ್ಮನ ಹತ್ರನೋ ಅಥವಾ ವಿಷ್ಣು ಹತ್ರನೋ ಓಡ್ತಾನೆ. ಆಗ ವಿಷ್ಣು ಯಾವ್ದೋ ಮೋಹಿನಿ ಅವತಾರವೋ ಅಥವಾ ಬೇರೆ ಯಾವ್ದೋ ಒಂದು ಅವತಾರವನ್ನ ತೆಗೆದುಕೊಂಡು ಸುರರನ್ನ ಸಹಾಯ ಮಾಡುವಂತ ಒಂದು ಕ್ರಿಯೆಯನ್ನ ಪರಮಾತ್ಮ ಮಾಡ್ತಾ ಹೋಗ್ತಾನೆ. ಸೊ ಅದೇ ನಿಟ್ಟಿನಲ್ಲಿ ಇದೊಂದು ಅದ್ಭುತವಾದಂತ ಕೃಷ್ಣ ಅವತಾರದಲ್ಲಿ ಬರುವಂತಹ ಗೋವರ್ಧನಗಿರಿಯ ಒಂದು ಪರ್ವತವನ್ನ ಎತ್ತುವಂತಹ ಒಂದು ಪ್ರಸಂಗವನ್ನ ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಮಗೆಲ್ಲರೂ ಕೂಡ ಗೋವರ್ಧನಗಿರಿಯನ್ನ ಯಾಕೆ ಕೃಷ್ಣ ಪರಮಾತ್ಮ ಆ ಒಂದು ಬಾಲ್ಯದ ಅವಸ್ಥೆಯಲ್ಲಿ ಎತ್ತದ ಅನ್ನೋ ಕಥೆಯಲ್ಲೂ ಕೂಡ ಗೊತ್ತಿರುವಂತಹ ಕಥೆಗಳನ್ನ ನಾನು ಖಂಡಿತ ಆಯ್ಕೆ ಮಾಡಿ ನಿಮ್ಗೆ ಹೇಳೋದಿಲ್ಲ. ಗೊತ್ತಿಲ್ಲದೆ ಇರುವಂತಹ ಕಥೆಗಳನ್ನ ಹೇಳುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ನಿಮ್ಗೆಲ್ಲರೂ ಕೂಡ ಆಲ್ರೆಡಿ ಗೊತ್ತಿರೋ ಹಾಗೆ ಯಾಕೆ ಗೋವರ್ಧನ ಗಿರಿಯನ್ನ ಹತ್ತುವಂತಹ ಒಂದು ಪ್ರಸಂಗ ಬಂತು ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ನಂದ ಅಂದ್ರೆ ಕೃಷ್ಣನ ತಂದೆ ಆದಂತಹ ನಂದ ಸಾಮಾನ್ಯವಾಗಿ ಇಂದ್ರನಿಗೆ ಒಂದು ಹವಿಸ್ಸನ್ನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸದಾ ಗೋವರ್ಧನ ಗಿರಿಯಲ್ಲಿ ಅಂದ್ರೆ ಮಳೆ ಆಗ್ಬೇಕು, ಚೆನ್ನಾಗಿ ಸುಭಿಕ್ಷೆಯಾಗಿ ಈ ನಾಡಿರ್ಬೇಕಂದ್ರೆ ನಾವು ಮಾಡುವಂತಹ ಎಲ್ಲಾ ಕ್ರಿಯೆಯನ್ನ ಅದನ್ನ ಇಂದ್ರನಿಗೆ ಅರ್ಪಣೆ ಮಾಡ್ಬೇಕು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಅಂದ್ರೆ ಆಚಾರವಾಗಿ ಅದನ್ನ ಮಾಡ್ಕೊಂತ ಬರ್ತಿರ್ತಾರೆ. ಆದ್ರೆ ಕೃಷ್ಣ ಆ ಬಾಲ್ಯದಲ್ಲೇ ಅವನಿಗೆ ಅಷ್ಟು ಬುದ್ಧಿ. ಅವನು ಹೇಳ್ತಾನೆ, ಯಾಕೆ ನಾವು ಇಂದ್ರನಿಗೆ ಆ ಒಂದು ಪಾಲನೆ ಕೊಡ್ಬೇಕು, ಅದೆಲ್ಲಾ ಗೋಗಳನ್ನ ಸಾಕ್ತಾ ಇರುವಂತವ್ನು ಯಾರು? ಆ ಗೋವರ್ಧನಗಿರಿ. ಆ ಗೋವರ್ಧನಗಿರಿನಲ್ಲಿ ಆ ಗಿಡ ಮರಗಳಿಗೆ ಅಥವಾ ಬೆಟ್ಟದಲ್ಲಿರುವಂತಹ ಸಸ್ಯಗಳಿಗೆ ಅದಕ್ಕೆ ನಾವು ಪೂಜೆಯನ್ನ ಮಾಡ್ಬೇಕೇ ಹೊರತು ಇಂದ್ರನಿಗೆ ಮಾಡುವಂತಹ ಪೂಜೆ ಸರಿಯಲ್ಲ ಅಂತ ಕೃಷ್ಣ ಹೇಳಿದಾಗ, ಮತ್ತೆ ಮಕ್ಕಳು ಹೇಳುವಂತ ಮಾತನ್ನು ಸಾಮಾನ್ಯವಾಗಿ ನಂದ ಅಂತಲ್ಲ ನಾವುಗಳು ಕೂಡ ಕೇಳಲ್ಲ, ಏನೋ ಒಂದು ನಿರ್ಲಕ್ಷ್ಯ ಮಾಡಿ ಹೋಗ್ತೀವಿ. ಅದಕ್ಕೋಸ್ಕರ ಗೋವರ್ಧನಗಿರಿಯನ್ನ ಹತ್ಬೇಕಾದಂತಹ ಪ್ರಸಂಗ ಬಂತು ಅಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಆ ಕತೆ. ಅದನ್ನ ಮತ್ತೆ ವಿಶ್ಲೇಷಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದು ಪ್ರಸಂಗವನ್ನ ಹೇಳ್ಬೇಕು ಅಂದ್ರೆ, ಕೃಷ್ಣ ತನ್ನದೇ ಆದಂತಹ ಬೆರಳುಗಳಿಗೆ ಸಂವಾದವನ್ನು ಮಾಡ್ತಾನಂತೆ. ಗೋವರ್ಧನ ಗಿರಿಯನ್ನ ಎತ್ತುವಂತಹ ಒಂದು ಸಂದರ್ಭದಲ್ಲಿ 5 ಬೆರಳುಗಳನ್ನ ಏನಿರ್ತಾವಲ್ಲ 5 ಬೆರಳುಗಳನ್ನ ಪ್ರಶ್ನೆ ಮಾಡ್ತಾನಂತೆ ಕೃಷ್ಣ. ಯಾರು ಅರ್ಹರು ಈ ಬೆಟ್ಟವನ್ನ ಎತ್ತೋದಕ್ಕೆ, ಯಾರು ಅರ್ಹರು ಅಂತ ಪ್ರಶ್ನೆ ಮಾಡ್ತಾನಂತೆ. ಮೊದಲಿಗೆ ಈ ತಮ್ ಫಿಂಗರ್ ಅಂತ ನಾವೇನಿದೆ ಹೆಬ್ಬೆಟ್ಟು ಅಂತ ಹೇಳ್ತೀವಲ್ಲ, ಆ ಬೆಟ್ಟನ್ನ ಪ್ರಶ್ನೆ ಮಾಡ್ತಾನೆ ಕೃಷ್ಣ. ನೀನು ಅರ್ಹನಾಗ್ತೀಯಾ ಈ ಒಂದು ಗೋವರ್ಧನ ಗಿರಿ ಬೆಟ್ಟ ಹತ್ತೋದಕ್ಕೆ? ನಿನ್ನ ಈ ಒಂದು ಹೆಬ್ಬೆಟ್ಟಿನ ಸಹಾಯದಿಂದ ನಾನು ಎತ್ತಲ ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ಆ ಹೆಬ್ಬೆಟ್ಟು ಹೇಳುತ್ತೆ, ಯಾವುದೇ ಒಂದು ವಸ್ತುವನ್ನ ನಾವು ಎತ್ತಬೇಕು ಅಥವಾ ಅದನ್ನ ಟಿಕ್ ಮಾಡ್ಬೇಕು ಅಂದ್ರೆ ಈ ಹೆಬ್ಬೆಟ್ಟಿನ ಸಹಾಯವಿಲ್ಲದೆ ನಾವು ಯಾವುದೇ ವಸ್ತುವನ್ನು ಕೂಡ ಎತ್ಕೊಳಕ್ಕಾಗುತ್ತೆ, ಆದ್ರೆ ಫರ್ಮ್ ಆಗಿ ಇಟ್ಕೊಳಕ್ ಆಗಲ್ಲ ಅಲ್ವಾ? ಸಾಮಾನ್ಯವಾಗಿ ಇವಾಗ್ಲೂ ಕೂಡ ಅಲ್ವಾ, ಹೆಬ್ಬೆಟ್ಟಿನ ಸಹಾಯವಿಲ್ಲದೆ ನಾವು ಯಾವುದೇ ವಸ್ತುವನ್ನು ಕೂಡ ಎತ್ತೋದಕ್ಕಾಗೋದಿಲ್ಲ. ಸೊ ಅದು ಬಹಳ ಅಹಂಕಾರದಿಂದ ಹೇಳ್ಕೊಳತ್ತಂತೆ, ಇಲ್ಲ ನನ್ನ ಒಂದು ಅವಶ್ಯಕತೆ ನಿನಗಿದ್ದೇ ಇದೆ ಕೃಷ್ಣ, ನೀನು ಈ ಗೋವರ್ಧನ ಬೆಟ್ಟವನ್ನ ನೀ ಇವಾಗ ಎತ್ತಬೇಕು ಅಂತ ಅಂದ್ರೆ ಖಂಡಿತ ನನ್ನ ಸಹಾಯ ನಿಂಗೆ ಬೇಕೇ ಬೇಕಾಗತ್ತೆ ಅಂತ ಬಹಳ ಗರ್ವದಿಂದ ಅದು ಉತ್ತರ ಕೊಡ್ತಂತೆ. ಆಯ್ತು ಅಂದ್ಬಿಟ್ಟು ಕೃಷ್ಣ ಬೆರಳು ನಾವು ತೋರಿಸ್ತೀವಲ್ಲ, ಅಂದ್ರೆ ಈ ಬೆಟ್ಟನ ಸಾಮಾನ್ಯ ಅಲ್ಲಿದೆ ಅಂತ ನಾವು ತೋರಿಸ್ತೀವಿ ಅಂದ್ರೆ ಈ ಬೆಟ್ಟನ ಯೂಸ್ ಮಾಡ್ತೀವಿ, ಅದಕ್ಕೆ ಬೆರಳು ಅಂತಾನು ಕೂಡ ಕರಿತೀವಿ. ಆ ಬೆರಳನ್ನ ಪ್ರಶ್ನೆ ಮಾಡ್ತಾನೆ ಕೃಷ್ಣ.
ನೀನು ಅರ್ಹನಾಗಿದ್ಯಾ ಗೋವರ್ಧನಗಿರಿ ಬೆಟ್ಟವನ್ನ ಎತ್ತೋದಕ್ಕೆ ಅಂತ. ಆ ಗದೆಗೆ ಹೇಳುತ್ತಂತೆ, ನಾನಿಷ್ಟು ಪ್ರಮುಖ ಅಂತ ಅಂದ್ರೆ ಯಾರಾದ್ರೂ ಏನಾದ್ರೂ ದೂಷಣೆಯನ್ನ ಮಾಡ್ಬೇಕಂದ್ರೆ ಅಥವಾ ಯಾರನ್ನಾದ್ರೂ ತೋರಿಸ್ಬೇಕು ಅಂತ ಅಂದ್ರೆ ನನ್ನ ಸಹಾಯವಿಲ್ಲದೆ ತೋರ್ಸಕ್ ಆಗೋದೇ ಇಲ್ಲ. ನೀನು ಅಂತ ಬೆಟ್ಟು ಮಾಡಿ ತೋರಿಸ್ತೀವಲ್ಲ, ಅದಕ್ಕೆಲ್ಲದೂ ಕೂಡ ನಾನೇ ಬೇಕಾಗಿದೆ ಅಂತ ಅದು ಕೂಡ ಗರ್ವದಿಂದ ಹೇಳ್ತಂತೆ, ನಾನೇ ಶ್ರೇಷ್ಠನಾಗಿದ್ದೇನೆ, ಈ ಒಂದು ಬೆಟ್ಟವನ್ನ ನಾನೇ ಹತ್ತಬೇಕು, ನನ್ನ ಕೈಯಲ್ಲಿ ಮಾತ್ರನೇ ಎತ್ತಕ್ಕಾಗೋದು ಅಂತ. ಕಡೆಗೆ ಮದ್ಯದ ಬೆರಳನ್ನ ಕೃಷ್ಣ ಪ್ರಶ್ನೆ ಮಾಡ್ತಾನಂತೆ. ಅದು ಕೂಡ ಹಾಗೆ ಹೇಳತ್ತಂತೆ, ಈ 5 ಬೆರಳುಗಳಿಗೆ ಕಂಪೇರ್ ಮಾಡ್ತಾ ಹೋದ್ರೆ ನಾನೇ ಜ್ಯೇಷ್ಠನಾಗಿದ್ದೇನೆ, ಅಂದ್ರೆ ನಾನೇ ಎತ್ತರವಾಗಿದ್ದೇನೆ. ನಮ್ಮ ಕೈಗಳನ್ನ ನಾವು ನೋಡ್ಕೊಂಡ್ರು ಕೂಡ ಇವತ್ತಿಗೆ ನಮ್ಮ ಮದ್ಯದ ಬೆರಳೇ ತುಂಬಾ ಉದ್ದ ಇದೆ ಎಲ್ಲಾ ಬೆರಳುಗಳಿಗಿಂತ. ಸೊ ಅದು ಹೇಳತ್ತಂತೆ, ನಾನೇ ತುಂಬಾ ಉದ್ದವಾಗಿದ್ದೀನಿ ಅಥವಾ ತುಂಬಾ ಶ್ರೇಷ್ಠನಾಗಿದ್ದೀನಿ. ಮತ್ತೆ ಬಲನು ಕೂಡ ನನ್ನಲ್ಲೇ ಇದೆ. ಎಲ್ಲಾ ಬೆರಳುಗಳಿಗೆ ಕಂಪೇರ್ ಮಾಡಿದ್ರೆ ಮಧ್ಯದ ಬೆರಳು ಗಾತ್ರದಲ್ಲಿ ಮತ್ತೆ ಶಕ್ತಿಯಲ್ಲಿ ಅದು ತುಂಬಾ ಬಲವತ್ತಾಗಿದೆ. ಸೊ ನಾನೇ ಶ್ರೇಷ್ಠನಾಗಿದ್ದೀನಿ ಗೋವರ್ಧನಗಿರಿಯನ್ನ ಬೆಟ್ಟವನ್ನ ಹತ್ತೋದಕ್ಕೆ ಅಂತ ಆ ಬೆರಳು ಹೇಳ್ತಂತೆ. ಅದೇ ರೀತಿ ಏನು ನಾವು ಕುಂಕುಮವನ್ನ ಧರಿಸುವಂತಹ ಬೆರಳು, ಪೂಜೆಗೆ ನಾವು ಯೂಸ್ ಮಾಡುವಂತಹ ಬೆರಳು ಅಂದ್ರೆ ಕಿರು ಬೆರಳಿನ ಪಕ್ಕದಲ್ಲಿರುವಂತಹ ಬೆರಳಿಗೆ ಪ್ರಶ್ನೆ ಮಾಡಿದಾಗ ಅದು ಕೂಡ ಹೇಳುತ್ತಂತೆ, ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಂದಾಗ, ಕುಂಕುಮವನ್ನ ಇಡ್ಬೇಕಂದಾಗ, ಪೂಜೆಯನ್ನ ಮಾಡ್ಬೇಕಂದಾಗ, ಎಲ್ಲಾ ಸಾತ್ವಿಕವಾದಂತಹ ಕೆಲಸಗಳಿಗೆ ನನ್ನನ್ನ ಯೂಸ್ ಮಾಡ್ತಾರೆ. ಸೊ ಈ ಬೆರಳನ್ನ ನೀನು ಉಪಯೋಗಿಸ್ಬೇಕು, ನಾನೇ ಶ್ರೇಷ್ಠ ಅಂತ ಅದು ಕೂಡ ಹೇಳುತ್ತಂತೆ. ಕಡೆಗೆ ಆ ಕಿರು ಬೆರಳು ತುಂಬಾ ಸಣ್ಣದಾದಂತಹ ಕಿರುವಾಗಿ ತುಂಬಾ ಚಿಕ್ಕದಾಗಿರುವಂತಹ ಬೆಳ್ಳನ್ನ ಕೃಷ್ಣ ಪ್ರಶ್ನೆ ಮಾಡ್ತಾನಂತೆ, ನೀನು ಶ್ರೇಷ್ಠನ ಗೋವರ್ಧನಗಿರಿ ಬೆಟ್ಟವನ್ನ ಎತ್ತೋದಕ್ಕೆ ಅಂತ. ಆಗ ಆ ಬೆರಳು ಹೇಳುತ್ತಂತೆ, ನಿನ್ನ ಅಂಗದಲ್ಲಿ ನಾನು ಒಬ್ಬ ಆಗಿದ್ದೀನಿ ಅಂತ ಅನ್ಕೊಳ್ಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಅಂದ್ರೆ ನಿನ್ನ ಅಂಗದಲ್ಲಿ ನಾನೊಬ್ಬ ಇದ್ದೀನಿ, ಕಿರು ಬೆರಳಾಗಿ ಇದ್ದೀನಿ ಅಂತ ಅನ್ಕೊಳ್ಳೋದೇ ನನ್ಗೊಂದು ದೊಡ್ಡ ಮಹತ್ಕರವಾದಂತಹ ಒಂದು ಇದು. ನೀನು ನನ್ನ ಬಳಸಿ ಬೆಟ್ಟವನ್ನ ಹತ್ತುತ್ತೀಯೋ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ, ನಿನ್ನ ಅಂಗದಲ್ಲಿ ನಾನೊಬ್ಬ ಕಿರು ಬೆರಳಾಗಿ ಇದ್ದೀನಲ್ಲ, ಅಷ್ಟೇ ನನಗೆ ಸಾಕಾಗಿದೆ ಕೃಷ್ಣ. ಅದು ನಿನಗೆ ಬಿಟ್ಟಿದ್ದೇನೆ, ನಿನಗೆ ನಾನು ಶರಣಾಗತಿ ಮನೋಭಾವದಿಂದ ಹೇಳ್ತಾ ಇದ್ದೀನಿ. ನಾನು ಬಹಳ ಪುಣ್ಯವಂತ ಅಂತ ಭಾವಿಸ್ತೀನಿ. ಅಕಸ್ಮಾತ್ ನನಗೆ ಎತ್ತಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಗೋವರ್ಧನಗಿರಿಯನ್ನ, ಅಷ್ಟು ಸಮರ್ಥನಿದ್ದೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀನು ಮನ್ಸು ಮಾಡಿದ್ರೆ ಈ ಬೆರಳಿಂದ ನಾನು ಗೋವರ್ಧನಗಿರಿಯನ್ನ ಎತ್ತಬಹುದು ಅಂತ ಮನಸ್ಸನ್ನ ನೀನೇನಾದ್ರೂ ಮಾಡಿದ್ರೆ ಆಗಬಹುದೇನೋ ನನ್ನ ಕೈನಲ್ಲಿ, ಗೊತ್ತಿಲ್ಲ. ಆದ್ರೆ ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಡಿಸಿಷನ್ ನ ಕೃಷ್ಣನಿಗೆ ಆ ಬೆರಳು ಕೊಡ್ತಂತೆ. ಆಗ ಕೃಷ್ಣ ಡಿಸೈಡ್ ಮಾಡ್ತಾನಂತೆ, ಈ ಬೆರಳೇ ಸಮರ್ಥವಾದದ್ದು ಗೋವರ್ಧನಗಿರಿಯನ್ನ ಬೆಟ್ಟವನ್ನ ಹತ್ತೋದಕ್ಕೆ ಅಂತ. ನೀವು ಯಾವ್ದನ್ನ ಚಿತ್ರದಲ್ಲಿ ನೋಡಿದ್ರೆ ಕೃಷ್ಣ ತನ್ನ ಕಿರು ಬೆರಳಿನಲ್ಲಿ ಇಡೀ ಗೋವರ್ಧನ ಗಿರಿಯ ಬೆಟ್ಟವನ್ನ ಎತ್ತಿರ್ತಾನೆ. ಯಾವುದೇ ಬೆರಳಿನ ಸಹಾಯವಾದ ಬರೀ ಕಿರು ಬೆರಳಿನ ಒಂದು ಸಹಾಯದಿಂದ ಗೋವರ್ಧನ ಗಿರಿಯ ಬೆಟ್ಟವನ್ನ ಎತ್ತುತ್ತಾನೆ. ಇದು ವಾಸ್ತವ. ಹೇಳಿದಾಗೆ ಬರೀ ಜ್ಞಾನಿಗಳಿಗೆ ಮಾತ್ರ ತಮ್ಮ ಅಂಗಗಳ ಜೊತೆ ಅಥವಾ ತಮ್ಮ ವಾತಾವರಣದ ಜೊತೆ, ಗಿಡಗಳ ಜೊತೆ, ಮರಗಳ ಜೊತೆ ಸಂವಾದವನ್ನ ಮಾಡುವಂತ ಅದರ ಕಷ್ಟವನ್ನ, ಸುಖವನ್ನ ಅಥವಾ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರುವಂತದ್ದು ಆ ರೀತಿಯ ಒಂದಿಷ್ಟು ಜ್ಞಾನಿಗಳಿಗೆ. ಅದರಲ್ಲಿ ಕೃಷ್ಣನು ಕೂಡ ಒಬ್ಬನಾಗಿದ್ದ ಅಂತ. ಸೊ ಇಲ್ಲಿ ಸುರಾರಿಹ, ಇಲ್ಲಿ ಅಸುರರು ಅಂತ ಯಾರು ಇಲ್ಲದೆ ಹೋದ್ರು ಇಲ್ಲಿ ಇಂದ್ರನೇ ಒಂಥರ ವಿಲನ್ ಆಗಿದ್ದ ಅಂತಾನೆ ಈ ಒಂದು ಕಥೆಯನ್ನ ನಾವು ನೋಡ್ಬೋದು. ಅಂದ್ರೆ ಇಂದ್ರನಿಗೆ ಬುದ್ಧಿಯನ್ನ ಕಲಿಸ್ಬೇಕು, ಇಂದ್ರನನ್ನ ಬಿಟ್ರೆ ಬೇರೆ ಇನ್ಯಾರು ಕೂಡ ಮಳೆಯನ್ನ ಸುರಿಸೋದಕ್ಕೆ ಅರ್ಹರಲ್ಲ, ಇಂದ್ರ ಒಪ್ಪಿಗೆ ಕೊಟ್ರೆ ಮಾತ್ರನೇ ಗೋವರ್ಧನಗಿರಿಗೆ ಮಳೆ ಆಗತ್ತೆ, ಅಥವಾ ಅವನ ಚಂಡಮಾರುತದಿಂದ ಎಲ್ಲವೂ ನಾಶವಾಗೋಗುತ್ತೆ ಅನ್ನುವಂತ ಅಹಂಕಾರ ಏನು ಇಂದ್ರನಿಗಿತ್ತು, ಆ ಅಹಂಕಾರವನ್ನ ನಿಗ್ರಹ ಮಾಡುವಂತಹ ಒಂದು ಕೆಲಸವನ್ನ ಶ್ರೀಮನ್ನಾರಾಯಣನು ತನ್ನ ಕೃಷ್ಣನ ಅವತಾರದಲ್ಲಿ ಆ ಬಾಲ್ಯ ರೂಪನಾದಂತಹ ಕೃಷ್ಣನು ಇಡೀ ಗೋವರ್ಧನಗಿರಿನ ಎತ್ತು ಎಲ್ಲಾ ಗೋವುಗಳನ್ನ ರಕ್ಷಣೆ ಮಾಡುವಂತಹ ಅಥವಾ ಇಡೀ ಆ ಒಂದು ಪ್ರಾಂತ್ಯದಲ್ಲಿದ್ದ ಎಲ್ಲಾ ಜನರನ್ನ ರಕ್ಷಣೆ ಮಾಡುವಂತಹ ಒಂದು ಕ್ರಿಯೆನಲ್ಲಿ, ಅಂದ್ರೆ ಒಂದು ಅವತಾರ ಪುರುಷ ಅವನ ಬಗ್ಗೆ ನಾವೇನು ಹೇಳೋವಂತಂಗಿಲ್ಲ. ಸೊ ಆ ರೀತಿ ಸುರಾರಿಹ ತನ್ನ ಶತ್ರುಗಳಿಗೆ, ಅದು ದೇವತೆಗಳ ಶತ್ರು ಆಗಿರುವುದು, ಯಾರದೇ ಅಧರ್ಮಿಗಳ ಒಂದು ಶತ್ರು ಯಾರಾಗಿರ್ತಾರೆ ಅವರ ಸಂಹಾರವನ್ನು ಮಾಡುವಂತಹ ಒಂದು ಕ್ರಿಯೆನಲ್ಲಿ ಪರಮಾತ್ಮ ಅಗ್ರಗಣ್ಯನಾಗಿರ್ತಾನೆ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ಸುರಾರಿಹ ಅನ್ನುವಂಥ ಒಂದು ಕಥೆ. ಇಲ್ಲಿಗೆ ನಾವು 22 ಶ್ಲೋಕಗಳನ್ನ ಮುಗಿಸಿ 23ನೇ ಶ್ಲೋಕಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಿದ್ದೀವಿ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. 23ನೇ ಶ್ಲೋಕವನ್ನು ಯಾರಾದ್ರೂ ರಿಪೀಟ್ ಮಾಡೋಕ್ಕೆ ಆಗೋಗಿದ್ರೆ ಯಾರು ಹೇಳ್ತೀರಾ? ನಾ ಹೇಳ ರೇಖಾ ಭಗಿನಿ ಹೇಳ್ತೀರಾ?
ನಾನೊಂದ್ಸತಿ ಹೇಳ್ತೀನಿ, ಅದನ್ನ ರಿಪೀಟ್ ಮಾಡಿ. ಗುರುರ್ಗುರುತಮೋ ಧಾಮ ಗುರುರ್ಗುರುತಮೋ ಧಾಮ ಎರಡ್ ಸಲ. ಗುರುರ್ಗುರುತಮೋ ಧಾಮ ಸತ್ಯ ಸತ್ಯಪರಾಕ್ರಮಃ ಸತ್ಯ ಸತ್ಯಪರಾಕ್ರಮಃ ಸತ್ಯ ಸತ್ಯಪರಾಕ್ರಮಃ ನಿಮಿಷೋ ನಿಮಿಷಸ್ರಗ್ವೀ ನಿಮಿಷೋ ನಿಮಿಷಸ್ರಗ್ವಿ ನಿಮಿಷೋ ನಿಮಿಷಸ್ರಗ್ವಿ ವಾಚಸ್ಪತಿರುದಾರಧೀಃ ವಾಚಸ್ಪತಿರುದಾರದಿಃ ವಾಚಸ್ಪತಿರುದಾರಿದಿಃ ರುದಾರದಿಃ ಗುರುರ್ಗುರುತಮೋ ಧಾಮ ಸತ್ಯಃ ಸತ್ಯಪರಾಕ್ರಮಃ ನಿಮಿಷೋ ನಿಮಿಷಸ್ರಗ್ವಿ ವಾಚಸ್ಪತಿರುದಾರದಿಃ. ಸೊ ಈ ಒಂದು ಶ್ಲೋಕದಲ್ಲಿ ನಂಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಎಷ್ಟು ಜನ ನಮ್ಮ ವಿಷ್ಣು ಸಹಸ್ರನಾಮ ಶ್ಲೋಕ ಅಭ್ಯಾಸದ ತರಗತಿನಲ್ಲಿ ಇದ್ದೀರಾ ಅಂತ. ಈಗ ಆಲ್ರೆಡಿ 4 ಬ್ಯಾಚ್ ಶ್ಲೋಕ ಅಭ್ಯಾಸವನ್ನೇ ನಾವು ಮಾಡ್ತಾ ಇದ್ದೀವಿ. 30 ಜನಗಳನ್ನ ಆಯ್ಕೆ ಅನ್ನೋದಕ್ಕಿಂತ ಯಾರು ಮೊದಲು ಸೇರ್ಕೊಂಡಿರ್ತಾರ ಗ್ರೂಪ್ ನಲ್ಲಿ, ಆ ಗ್ರೂಪ್ ನಲ್ಲಿ ಬಹಳ ಶ್ಲೋಕದ ಅಭ್ಯಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮುಗಿತಾ ಬಂದಿದೆ. ಮತ್ತಿನ್ನ 30 ಜನ ಯಾರಾದ್ರೂ ಆಸಕ್ತರಿದ್ರೆ ಅದೊಂದು ವಾಟ್ಸಪ್ ಗ್ರೂಪ್ ಮಾಡಿ ನಾವು ಮತ್ತೆ ಗೀತಾಮೃತಂ ಇದ್ರಲ್ಲೇ ಅದನ್ನ ಹಾಕ್ತಾ ಹೋಗ್ತೀವಿ. ಶ್ಲೋಕವನ್ನ ಬಹಳ ಉಚ್ಚಾರಣೆ ಬದ್ಧವಾಗಿ ವ್ಯಾಕರಣಬದ್ಧವಾಗಿ ಕಲಿಬೇಕು ಅನ್ನುವಂಥ ಒಂದು ಇಚ್ಛೆ ಯಾರಿಗಾದ್ರೂ ಇದ್ರೆ ಖಂಡಿತ ಆ ಒಂದು ಹೊಸ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗಿ ಶ್ಲೋಕದ ಒಂದು ಅಭ್ಯಾಸವನ್ನು ಕೂಡ ನಮ್ಮ ಗೀತಾಮೃತಂ ಇದರಿಂದ ಮಾಡ್ತಾ ಹೋಗ್ತೀವಿ. ನಾನು ಹೇಮಾ ಭಗಿನಿ ಮತ್ತೆ ವಿಜಯಲಕ್ಷ್ಮಿ ಭಗಿನಿ ಮತ್ತೆ ಇನ್ನೊಬ್ರು ಗಿರಿಜಾ ಭಗಿನಿ ಕೂಡ ಕ್ಲಾಸ್ ನ ತಗೊಳ್ತಾರೆ. ಇವರೆಲ್ಲ ನಮ್ಮ ಮೊದಲನೇ ಬ್ಯಾಚ್ ನ ಸ್ಟೂಡೆಂಟ್ಸ್ ಆಗಿದ್ರು. ಇವತ್ತು ಅವರು ಇನ್ನೊಬ್ಬರಿಗೆ ಪಾಠವನ್ನ ಹೇಳುವಂತ ಒಂದು ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ. ಗಿರಿಜಾ ಭಗಿನಿ ಹೇಳಿ. ನಾನು ನೀವು ಹೇಳಿದ್ರಲ್ಲ ಅದಕ್ಕೆ ನಾನು ಐ ವಾಸ್ ವೆರಿ ಹ್ಯಾಪಿ, ಅದಕ್ಕೆ ಕೈ ಎತ್ತಷ್ಟೆ. ಸೊ ಈ ಒಂದು ಶ್ಲೋಕದಲ್ಲಿ ನಾವು 23ನೇ ಶ್ಲೋಕದಲ್ಲಿ ವಿಷ್ಣುವಿನ 8 ನಾಮಗಳನ್ನ ನಾವು ಒಂದು ಶ್ಲೋಕದಲ್ಲಿ ನೋಡ್ಬೋದು. ಯಾವ್ಯಾವ ಆ ವಿಷ್ಣುವಿನ 8 ನಾಮ ಅಂದ್ರೆ ಗುರುಹು, ಗುರುತಮಃ, ಧಾಮ, ಸತ್ಯ, ಸತ್ಯಪರಾಕ್ರಮಃ. ನಿಜವಾಗಿ ಮ್ಯೂಟ್ ಮಾಡ್ಕೊಳ್ಳಿ. ಸತ್ಯಪರಾಕ್ರಮಃ, ನಿಮಿಷಃ, ಅನಿಮಿಷಃ, ವಾಚಸ್ಪತಿರುದಾರಧೀಃ ಅನ್ನುವಂತ ಇಷ್ಟು ವಿಷ್ಣುವಿನ ನಾಮಗಳನ್ನು ನಾವು ನೋಡ್ಬೋದು. ಒಂದು ಶ್ಲೋಕದಲ್ಲಿ ನಮಗೆ ಕಮ್ಮಿ ಅಂತ ಅಂದ್ರೂ 8ರಿಂದ 10 ನಾಮಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇರುವಂತಹ 108 ಶ್ಲೋಕಗಳಲ್ಲಿ ಸಹಸ್ರ ನಾಮಗಳು ಅಂದ್ರೆ 1000 ವಿಷ್ಣುವಿನ ನಾಮಗಳನ್ನ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತಾ. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಅಂತಾನೆ ಅದಕ್ಕೆ ಹೆಸರು. ಸೊ ಇಲ್ಲಿ ಗುರುಹು, ವಿಷ್ಣುಗೆ ಗುರು ಅಂತಾನು ಕೂಡ ಒಂದು ನಾಮದಲ್ಲಿ ಕರೀತಾರೆ. ಅಂದ್ರೆ ಗು ಅಂತ ಅಂದ್ರೆ ಅಂಧಕಾರ ಅನ್ನುವಂಥದ್ದು, ರು ಅಂತ ಅಂದ್ರೆ ಬೆಳಕು ಜ್ಞಾನ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಸೊ ಅಂಧಕಾರದಿಂದ ಬೆಳಕಿಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಇದ್ದಾನೆ. ಈಸ್ ದ ಟೀಚರ್ ಆಫ್ ಆಲ್ ನಾಲೆಡ್ಜ್ ಅಂಡ್ ದ ಫಾದರ್ ಆಫ್ ಆಲ್ ಗುರು. ಗುರುಗಳಿಗೆ ಗುರು, ಋಷಿಗಳಿಗೆ ಋಷಿ ಅಥವಾ ಎಲ್ಲದಕ್ಕೂ ಕೂಡ ಬಹಳ ಶ್ರೇಷ್ಠನಾಗಿ ಇರುವಂತಹ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ನಾವು ಹೇಳ್ತೀವಿ ಅಲ್ವಾ. ಅದಕ್ಕೋಸ್ಕರ ಕೃಷ್ಣನಿಗೆ ಗುರುಹು ಅನ್ನುವಂತ ಒಂದು ನಾಮದಲ್ಲೂ ಕೂಡ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಾವು 2 ವಿಭಿನ್ನವಾದಂತ ಒಂದು ಅರ್ಥವನ್ನ ಒಂದು ಗ್ರಹಣೆ ಮಾಡೋದಾದ್ರೆ, ಅವನು ಮಹಾನ್ ಗುರು ಅಂದ್ರೆ ಈ ಇಡೀ ಸೃಷ್ಟಿಯನ್ನ ಸೃಷ್ಟಿಸಿ ಆ ಬ್ರಹ್ಮನಿಗೆ ಯಾವ ರೀತಿ ಸೃಷ್ಟಿಯನ್ನ ಮಾಡಬೇಕು, ಯಾವ ರೀತಿ ಗಿಡ ಮರ ಜಲಚರ ವಸ್ತು ವಾತಾವರಣ ಋತು ಪ್ರತಿಯೊಂದನ್ನು ಕೂಡ ಆ ಬ್ರಹ್ಮನ ತಲೆಗೆ ಈ ಸೃಷ್ಟಿ ಹೀಗೇ ಇರಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಕೊಟ್ಟವನು ಶ್ರೀಮನ್ನಾರಾಯಣ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಗುರು ಅನ್ನೋದನ್ನ ಅರ್ಥೈಸ್ಕೊಬಹುದು. ಇನ್ನೊಂದು, ಯಾರು ಆಧ್ಯಾತ್ಮದ ಒಂದು ದಾರಿಗೆ ಬರೋದಕ್ಕೆ ಅಜ್ಞಾನದಲ್ಲಿ ಇರ್ತಾರೆ, ಸಾಮಾನ್ಯವಾಗಿ ಈ ಒಂದು ಕಲಿಯುಗದ ಒಂದು ಇದರಲ್ಲಿ ಬಹಳಷ್ಟು ಜನ ಈ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು
ಅಟ್ರಾಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಸಿಲುಕಿ ನಾವ್ ಯಾವ ಒಂದು ಸ್ಥಿತಿಗೆ ಹೋಗಿದ್ದೀವಿ ಅಂತ ಅಂದ್ರೆ ಆ ಪರಬ್ರಹ್ಮನ ಸ್ವರೂಪವೇ ನಾವಾಗಿದ್ದೀವಿ, ಮತ್ತೆ ನಾವು ಅದೇ ಸ್ಥಾನವನ್ನ ಹೋಗಿ ತಲುಪಬೇಕು ಅನ್ನುವಂತಹ ಒಂದು ಆ ಭ್ರಮೆಯ ಲೋಕದಲ್ಲಿ, ಆ ಭ್ರಮೆ ಅಂತಂದ್ರೆ ನಮ್ಮದೇ ಆದಂತಹ ಒಂದು ಆ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ, ಆ ರೀತಿ ಬೂದಿಯನ್ನು ಮುಚ್ಕೊಂಡು ನಾವು ಕೆಂಡ ಅನ್ನೋದು ಅಥವಾ ಬೆಂಕಿಯ ಒಂದು ಸ್ವರೂಪ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಬೂದಿಯಿಂದ ಆವೃತ ಆಗಿರೋದ್ರಿಂದ ನಮ್ಮ ಶಕ್ತಿ ಕ್ಷೀಣವಾಗೋಗಿದೆ, ಅಥವಾ ನಾವು ನಮ್ಮ ತನವನ್ನೇ ಕಳೆದುಕೊಂಡ್ಬಿಟ್ಟಿದ್ದೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಅಜ್ಞಾನದಿಂದ ಆವೃತರಾಗಿದ್ದೀವಿ. ಆ ಅಜ್ಞಾನದಿಂದ ಜ್ಞಾನವನ್ನ ತೆಗೆದುಕೊಳ್ಬೇಕು ಅನ್ನೋದು ಆದ್ರೆ ನಾವು ಆ ಗುರುಹು ಅನ್ನುವಂತಹ ಒಂದು ವಿಷ್ಣುವಿನ ನಾಮವನ್ನ ಯಾವಾಗ ನಾವು ಸ್ಮರಿಸ್ತೀವಿ ಅಥವಾ ಅವನ ಒಂದು ಪಾದ ಕಮಲಿಗಳಿಗೆ ನಾವು ಯಾವಾಗ ಎರಗ್ತೀವಿ, ಆಗ ಆ ಗುರು ರೂಪದಲ್ಲಿರುವಂತಹ ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಗುಣ ನಿರಾಕಾರವಾದಂತಹ ಪರಬ್ರಹ್ಮನಾಗಿರ್ಬೋದು, ನಮ್ಮನ್ನ ಹರಸಿ ಮತ್ತೆ ಆ ಜ್ಞಾನ ಸ್ವರೂಪಕ್ಕೆ ನಮ್ಮನ್ನ ತೆಗೆದುಕೊಂಡು ಬರ್ತಾನೆ ಅನ್ನೋದನ್ನ ನಾವು ಈ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಗುರು ಅಂದ್ರೆ ಅಂಧಕಾರದಿಂದ ಬೆಳಕಿಗೆ ಕೊಂಡೊಯ್ಯುವಂತಹ ಶಕ್ತಿ ಶ್ರೀಮನ್ ನಾರಾಯಣನಲ್ಲಿ ಇದೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ಗುರುಹು ಅನ್ನುವಂತಹ ಒಂದು ನಾಮ. ಯಥಾ ರೀತಿ ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು ಅನ್ನೋದಾದ್ರೆ, ಮತ್ತೆ ಒಂದು ಗುರು ಶಿಷ್ಯರ ಒಂದು ಸಂವಾದ. ಒಬ್ಬ ಶಿಷ್ಯ ತನ್ನ ಗುರುವನ್ನ ಕೇಳ್ತಾನೆ, ನನಗೆ ಬಹಳ ಬಾಯಾರಿಕೆ ಆಗಿದೆ, ನಾನು ನೀರು ಕುಡಿಬೇಕು, ಅದೇ ಒಂದು ಸಮಯದಲ್ಲಿ ನನ್ಗೆ ಬಹಳ ಹಸಿವಾಗ್ತಾ ಇದೆ, ನಾನು ಊಟವನ್ನು ಮಾಡ್ಬೇಕು. ಆದ್ರೆ ನೀವೆಲ್ಲರೂ ಅಂದ್ರೆ ಗುರು ಸಾಮಾನ್ಯವಾಗಿ ಏನ್ ಬೋಧನೆಯನ್ನ ಮಾಡ್ತಾರೆ ಅಂತ ಅಂದ್ರೆ, ಸದಾ ಧ್ಯಾನ ಸ್ಥಿತಿಯಲ್ಲಿದ್ದಾಗ ಈ ರೀತಿಯ ಹಸಿವು ಅಥವಾ ಬಾಯಾರಿಕೆ ಯಾವುದೂ ಕೂಡ ಒಬ್ಬ ಮನುಷ್ಯನಿಗೆ ಅಂಟೋದಿಲ್ಲ, ಯಾಕೆಂದ್ರೆ ಅವನು ಏಕಚಿತ್ತದಿಂದ ಧ್ಯಾನವನ್ನು ಮಾಡ್ತಿರ್ತಾನೆ ಅಂತ ಸಾಮಾನ್ಯ ಗುರುಗಳು ಬೋಧನೆಯನ್ನು ಮಾಡ್ತಾರೆ. ಅಂದ್ರೆ ಇಂದ್ರಿಯಗಳನ್ನೆಲ್ಲ ನಿಗ್ರಹಣ ಮಾಡಿ ತಪಸ್ಸಿಗೆ ಕೂತವನು ಅವನು ತನ್ನ ಈ ರೀತಿಯ ಒಂದು ಚಾಪಲ್ಯ ಅಂದ್ರೆ ಬಾಯಾರಿಕೆ, ನೀರಡಿಕೆ ಅಥವಾ ಹಸಿವು ಯಾವುದು ಕೂಡ ಅವನಿಗೆ ತಾಕೋದಿಲ್ಲ ಅನ್ನುವಂತಹ ಒಂದು ಬೋಧನೆಯನ್ನ ಗುರು ಮಾಡಿರ್ತಾರೆ. ಆದ್ರೆ ಈ ಶಿಷ್ಯ ಕೇಳ್ತಾನೆ ಇರ್ತಾನೆ ಆ ಗುರುವನ್ನ, ನಾನು ಯಾವಾಗ್ಲೇ ಅಂದ್ರೆ ಏಕಚಿತ್ತನಾಗಿ ಧ್ಯಾನವನ್ನ ಮಾಡಬೇಕು ಅಂದಾಗ ಯಾವುದೋ ನನ್ನ ಇಂದ್ರಿಯ ವಿಚಲಿತವಾಗುತ್ತೆ, ನೀರ್ ಕುಡಿಬೇಕು ಅನ್ಸುತ್ತೆ, ಅಥವಾ ಏನೋ ಒಂದು ಊಟವನ್ನು ಮಾಡಿ ಮತ್ತೆ ಕೂತ್ಕೊಬೇಕು ಅನ್ಸುತ್ತೆ. ಈ ರೀತಿ ಬಹಳ ಒಂದು ಡಿಸ್ಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ಮೈಂಡ್ ನನ್ನ ಕಂಟ್ರೋಲ್ ಅಲ್ಲೇ ಇರಕ್ಕಾಗ್ತಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗುರುಗಳೇ ಅಂತ. ಆಯ್ತು ಅಂದ್ಬಿಟ್ಟು ಗುರು ಅದಕ್ಕೇನು ಉತ್ತರಿಸೋದಿಲ್ಲ. ಗುರು ಏನ್ ಮಾಡ್ತಾನೆ, ನಾನು ಒಂದ್ ಕಡೆ ನಿನಗೆ ಕರ್ಕೊಂಡು ಹೋಗ್ತೀನಿ, ಯಾರೋ ಊಟಕ್ಕೆ ಅಂತ ಹೇಳಿದ್ದಾರೆ, ದೊಡ್ಡ ರಾಜ ಹೇಳಿದ್ದಾನೆ ಊಟಕ್ಕೆ, ಬಾ ಅವನ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಆ ಒಂದು ರಾಜ್ಯಕ್ಕೆ ಆ ಎಲ್ಲಾ ಶಿಷ್ಯಂದ್ರನ್ನ ಕರ್ಕೊಂಡು ಆ ಒಂದು ಯಾರು ಇನ್ವೈಟ್ ಮಾಡಿರ್ತಾನಲ್ಲ ಒಬ್ಬ ರಾಜ, ಅವನ ಮನೆಗೆ ಹೋಗ್ತಾರೆ. ಅಲ್ಲಿ ಒಂದಿಷ್ಟು ಸಾಮಾನ್ಯವಾಗಿ ರಾಜ ಅಂತ ಅಥವಾ ಅರಮನೆ ಅಂತ ಅಂದಾಗ ನಮ್ಗೆಲ್ಲರೂ ಗೊತ್ತಾಗೆ ಒಳ್ಳೊಳ್ಳೆ ಭಕ್ಷ್ಯ ಭೋಜನಗಳನ್ನ ತಯಾರು ಮಾಡಿ ಇಟ್ಟಿರ್ತಾರೆ. ಮತ್ತೆ ಯಾರೋ ಒಬ್ಬ ಗುರುಗಳನ್ನ ಆಹ್ವಾನ ಮಾಡ್ತೀವಿ, ಅವರಿಗೆ ಸತ್ಕಾರವನ್ನು ಮಾಡ್ತೀವಿ ಅಂದಾಗ ಇನ್ನಷ್ಟು ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ರಾಜ್ಯದಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಒಂದಿಷ್ಟು ಊಟವನ್ನ ಮೊದಲಿಗೆ ಆ ರಾಜನಿಗೆ ಕೊಡಕ್ ಬರ್ತಾರೆ. ಆ ರಾಜ ಅದನ್ನ ತಿಂತಾನೆ. ತಿಂದ ತಕ್ಷಣ ಆ ರಾಜನಿಗೆ ಗೊತ್ತಾಗತ್ತೆ ಈ ಊಟದಲ್ಲಿ ಏನೋ ನ್ಯೂನತೆ ಇದೆ, ಏನೋ ಉಪ್ಪು ಖಾರ ಏನೋ ಸ್ವಲ್ಪ ಕಡಿಮೆ ಇದೆ ಅಂತ. ಆ ರಾಜನ ಅದನಿಗೆ ಸಹಜವಾಗಿ ಸ್ವಲ್ಪ ಅಹಂಕಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ರಾಜ ಆ ತಟ್ಟೆನ ಬಿಸಾಡ್ತಾನಂತ ಆ ಒಂದು ಸೇವಕನ ಹತ್ರ. ಏನ್ ಅಡಿಗೆ ಮಾಡ್ಕೊಂಡ್ ಬಂದ್ಯಾ, ಯಾವ ರೀತಿ ಅಡಿಗೆ ಮಾಡಿದ್ಯಾ ನೀನು, ನಾನ್ ತಿನ್ನುವಂತ ಆಹಾರವನ್ನ ರುಚಿಕರವಾಗಿ ಮಾಡ್ಬೇಕಾದಂತಹ ನೀನು ಈ ರೀತಿ ದೋಷರಹಿತವಾದಂತಹ ಆಹಾರವನ್ನು ನನಗೆ ಬಡಿಸ್ತಾ ಇದ್ದೆ ನೀನು ಅಂತ ಬಹಳ ಕೋಪಿಸ್ಕೊಂಡು ಆ ತಟ್ಟೆಯನ್ನ ಎಸಿತಾನಂತ. ಅಂದ್ರೆ ಆಹಾರ ಇದ್ದಂತಹ ತಟ್ಟೆಯನ್ನ ಎಸಿತಾನಂತ. ಅಲ್ಲಿದ್ದ ಗುರು ಶಿಷ್ಯರು ಅದನ್ನೆಲ್ಲರೂ ಕೂಡ ನೋಡ್ತಾರೆ. ಯಾಕಂದ್ರೆ ಮೊದಲೇದಾಗಿ ರಾಜನಿಗೆ ಅದು ಕೊಟ್ಟಿ ನಂತರ ಬಂದಂತಹ ಅತಿಥಿಗಳಿಗೆ ಕೊಡುವಂತಹ ಒಂದು ಪದ್ಧತಿ ಬಹಳ ದಿನಗಳಿಂದಲೂ ಕೂಡ ಇದೆ. ಅದು ರಿವರ್ಸ್ ಆರ್ಡರ್ ಅಂತಲೂ ಕೂಡ ಹೇಳ್ತಾರೆ. ಯಾರು ಮೊದಲು ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ ಅವರಿಗೆ ಎಲ್ಲರನ್ನೂ ಕೂಡ ಹಂಚಿ ಆಮೇಲೆ ರಾಜ ಊಟ ಮಾಡ್ಬೇಕು ಅನ್ನೋದನ್ನು ಕೂಡ ಪದ್ಧತಿಯಲ್ಲಿದೆ. ಸೊ ಮತ್ತೆ ಅದಾದ್ಮೇಲೆ ಮತ್ತೆ ಬಂತ ಈ ಗುರುಗಳ ಶಿಷ್ಯಗಳೆಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ. ಅವರೆಲ್ಲರೂ ಕೂಡ ಸಂತೃಪ್ತಿಯಾಗಿ ಊಟವನ್ನು ಮಾಡ್ತಾರೆ. ಆ ಗುರು ಊಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನಂತೆ, 2 ರೊಟ್ಟಿಗಳನ್ನ ಅದೇ ತಟ್ಟೆಯಲ್ಲಿ ಬಿಟ್ಟು ಅಲ್ಲಿದ್ದಂತಹ ಸೇವಕನಿಗೆ ಹೇಳ್ತಾನಂತೆ, ಈ 2 ರೊಟ್ಟಿ ನಾನೇನ್ ಬಿಟ್ಟಿದ್ದೀನಲ್ಲ ಅದನ್ನ ಒಂದು ಕವರ್ಗೆ ಅಥವಾ ಏನ್ಕಾದ್ರೂ ಹಾಕಿ ಅದನ್ನ ನನ್ನ ಜೊತೆ ಕಳ್ಸು, ನನಗೆ ಇಷ್ಟು ಸಾಕಾಗಿದೆ ಊಟ ಅಂತ ಗುರು ಆಜ್ಞೆಯನ್ನ ಮಾಡ್ತಾನೆ. ಅದೇ ರೀತಿ ಆ ರಾಜ್ಯದಲ್ಲಿ ಇದ್ದಂತಹ
ಯಾರೋ ಒಬ್ರು ಸೇವಕರು ಅದೇ ತರ ಅವನಿಗೆ ಆ 2 ರೊಟ್ಟಿಗಳನ್ನ ಪ್ಯಾಕ್ ಮಾಡಿ ಕೊಡ್ತಾರಂತೆ. ಆ ರಾಜ್ಯದಿಂದ ಮತ್ತೆ ಅವನು ಆಚೆ ಬರ್ತಾನೆ. ಮತ್ತೆ ತನ್ನ ಆಶ್ರಮದ ಕಡೆಗೆ ಹೋಗುವಂತಹ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅವನೊಬ್ಬ ಭಿಕ್ಷುಕ ಕಾಣ್ತಾನಂತೆ ಆ ಗುರುಗಳಿಗೆ. ಆ ಭಿಕ್ಷುಕನಿಗೆ ತುಂಬಾ ದಿವಸಗಳಿಂದ ಊಟ ಇರೋದಿಲ್ಲ. ಆ ಭಿಕ್ಷುಕನಿಗೆ ಈ 2 ರೊಟ್ಟಿ ಏನು ಮಿಕ್ಸಿ ತಂದಿದ್ನಲ್ಲ ಗುರು, ಆ ರೊಟ್ಟಿಯನ್ನ ಆ ಭಿಕ್ಷುಕನಿಗೆ ಕೊಡ್ತಾನಂತೆ. ಆ ಭಿಕ್ಷುಕ ಒಂದೇ ಒಂದು ತುತ್ತನ್ನ ಅಥವಾ ಒಂದೇ ಒಂದು ರೊಟ್ಟಿಯ ಚೂರನ್ನ ಅವನ ಬಾಯಿಗೆ ಇಟ್ಟ ತಕ್ಷಣ ಅವನಿಗೊಂಥರ ಬ್ರಹ್ಮಾನಂದವಾಗೋಯ್ತಂತೆ. ಸಾಮಾನ್ಯವಾಗಿ ತುಂಬಾ ಹಸಿದವರಿಗೆ ನಾವೇನೋ ತೆಗೆದುಕೊಂಡು ಅಲ್ಪವಾಗಿ ಇರೋದನ್ನೇ ತೆಗೆದುಕೊಂಡು ಹೋದ್ರು ಬಹಳ ಅಮೃತಮಯವಾದಂತಹ ಒಂದು ಗ್ರಾಟಿಟ್ಯೂಡ್ನ ಅಥವಾ ಒಂದು ಪ್ರತಿಕ್ರಿಯೆಯನ್ನ ಸಾಮಾನ್ಯವಾಗಿ ಕೊಡ್ತಾ ಹೋಗ್ತಾರೆ. ಅವನು ಆ ರೊಟ್ಟಿನ ತಿಂದ್ಬಿಟ್ಟು ಬಹಳ ಆತ್ಮ ತೃಪ್ತಿಯಿಂದ ಬಹಳ ಒಂದು ನಮ್ರತೆ ಭಾವದಿಂದ ಹೇಳ್ತಾನಂತೆ, ಗುರುಗಳೇ ಬಹಳ ಸಂತೋಷ ಆಯ್ತು. ನನಗೆ ಬಹಳ ಹಸಿವಿನಲ್ಲಿ ನಾನು ಇದ್ದೆ. ನಿನಗೆ 2 ರೊಟ್ಟಿಗಳನ್ನ ಕೊಟ್ಟು ನೀವು ನನ್ನ ಕೃತಾರ್ಥನಾಗಿ ಮಾಡಿದ್ದೀರಾ. ಬಹಳ ಸಂತೋಷ ಆಯ್ತು ನನಗೆ ಅಂತ. ಕಡೆಗೆ ಆ ಗುರು ಇದ್ದವನು ಆ ಶಿಷ್ಯನಿಗೆ ತಿರುಗಿ ಹೇಳ್ತಾನೆ, ನಿನ್ನ ಪ್ರಶ್ನೆಗೆ ಏನಾದ್ರು ಉತ್ತರ ಸಿಕ್ತಾ ಅಂತ. ಆ ಶಿಷ್ಯನಿಗೆ ಏನೂ ಅರ್ಥ ಆಗಿಲ್ಲ. ನಮಗೂ ಕೂಡ ಈ ಸಮಯ ನಮ್ಗೇನು ಅರ್ಥ ಆಗಲ್ಲ. ಯಾಕೆಂದ್ರೆ ಅವನು ದೊಡ್ಡ ರಾಜನ ಹತ್ರ ಕರ್ಕೊಂಡು ಹೋದ. ಅವನಿಗೆ ಭಕ್ಷ್ಯ ಭೋಜನ ರಾಜನಿಗೆ ಕೊಟ್ಟ. ರಾಜನಿಗೆ ಸ್ವಲ್ಪ ಅಹಂಕಾರ ಇತ್ತು, ಅವನು ಬಿಸಾಡ್ದ. ಮತ್ತೆ 2 ರೊಟ್ಟಿಗಳನ್ನ ಮಿಕ್ಸಿ ತಂದಂತಹ ಆ ರೊಟ್ಟಿಯನ್ನ ಭಿಕ್ಷುಕನಿಗೆ ಕೊಟ್ಟ. ಆ 2 ರೊಟ್ಟಿಗಳನ್ನ ತಿಂದಂತಹ ಭಿಕ್ಷುಕ ಬಹಳ ಕೃತಜ್ಞತಾ ಭಾವದಿಂದ ಆ ಗುರುವಿಗೆ ವಂದನೆಯನ್ನ ಸಲ್ಲಿಸಿದ. ಇಷ್ಟು ನಡೆದಂತಹ ಪ್ರಸಂಗ. ಆದ್ರೆ ಮೊದಲಿಗೆ ಆ ಶಿಷ್ಯ ಕೇಳಿದಂತಹ ಪ್ರಶ್ನೆ ಏನು, ನಾನು ಹಸಿದಾಗ ನನ್ನಲ್ಲಿ ನಾನು ಮೆಡಿಟೇಷನ್ ಅಂತ ಕೂತ್ಕೊಂಡಾಗ, ಧ್ಯಾನಾಸಕ್ತಿ ಕೂತ್ಕೊಂಡಾಗ ನನಗೆ ನೀರ್ ಕುಡಿಬೇಕು, ನನಗೆ ಹಸುವಾಗಿದೆ, ಈ ರೀತಿಯ ಒಂದಿಷ್ಟು ತೊಡಕುಗಳು ನನಗ ಮೆಡಿಟೇಷನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ದು ಶಿಷ್ಯ. ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಗುರು ಇಷ್ಟೆಲ್ಲಾ ಒಂದು ಕ್ರಿಯೆಯನ್ನ ಮಾಡ್ತಾ ಹೋದ್ನಂತ. ಕಡೆ ಗುರು ಹೇಳ್ತಾನಂತೆ ಶಿಷ್ಯನ್ಗೆ, ಯಾರಿಗೆ ತೃಪ್ತನಾಗಿರ್ತಾನೋ, ಅಂದ್ರೆ ಆಹಾರ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ, ನಿಮ್ಗೆ ಏನೂ ಕೂಡ ಅಂದ್ರೆ ದುಡ್ಡಿನ ಒಂದು ಅವಶ್ಯಕತೆ ಆಗಿರ್ಬೋದು, ಆಹಾರದ ಅವಶ್ಯಕತೆ ಆಗಿರ್ಬೋದು, ಎಲ್ಲವೂ ಕೂಡ ಸಮೃದ್ಧಿಯಾಗಿ ಯಾರತ್ರ ಇದೆ ಅವರಿಗೆ ತನಗೇನು ಬೇಕು ಅಂತ ಇರುತ್ತಲ್ಲ. ಈಗ ಆ ಬಡ ಬ್ರಾಹ್ಮಣಿಗೆ ಆಹಾರದ ಅವಶ್ಯಕತೆ ಇದೆ, ಅದು ಅವನು ಕ್ರೇವ್ ಮಾಡ್ತಾ ಇದ್ದ, ಬಯಸ್ತಾ ಇದ್ದ, ನನ್ಗೆ ಒಂದ್ ಸ್ವಲ್ಪ ಆಹಾರ ಸಿಕ್ಕಿದ್ರು ಸಾಕು, ನಾನ್ ತಿಂದು ತೃಪ್ತನಾಗ್ತೀನಿ ಅಂತ. ಯಾಕೆಂದ್ರೆ ಅದು ಅವನ ಹಸಿವು. ಆ ಬಡ ಭಿಕ್ಷುಕನ ಹಸಿವು, ಒಂದಿಷ್ಟು ಆಹಾರ ಸಿಕ್ಕರೆ ಸಾಕು ನನ್ಗೆ, ನಾನ್ ತೃಪ್ತನಾಗ್ತೀನಿ ಅಂತ. ಅದೇ ಪ್ಯಾರಲ್ ಆಗ ಆ ರಾಜ, ಅವನಲ್ಲಿ ಬಹಳಷ್ಟಿದೆ, ವಿಧವಾದ ಭಕ್ಷ್ಯ ಭೋಜನಗಳಿದೆ. ಅವನಿಗೆ ಎಷ್ಟೇ ಸಿಕ್ಕಿದ್ರು ಕೂಡ ಅದ್ರಲ್ಲೂ ಕೂಡ ಅವನು ದೋಷವನ್ನ ಹುಡುಕುವಂತಹ ಒಂದು ಸ್ವಭಾವ ರಾಜನಲ್ಲಿದೆ. ಗುರು ಇಲ್ಲಿ ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ, ನಮಗೆ ಹಸಿವಿರಬೇಕು ಅಂತ. ಏನ್ ಹಸಿವಿರಬೇಕು? ಪರಮಾತ್ಮನನ್ನ ಕಾಣುವಂತಹ, ಅವನನ್ನ ತಿಳಿಯುವಂತಹ, ಅವನನ್ನ ನೋಡುವಂತಹ ಹಸಿವು ನಮ್ಮಲ್ಲಿದ್ದಾಗ, ನನಗೆ ಬಾಯಾರಿಕೆ ಆಗ್ತಾ ಇದೆ ಅಥವಾ ನನಗೆ ಊಟದ ಅವಶ್ಯಕತೆ ಇದೆ ಅನ್ನುವಂತಹ ಯಾವುದೇ ರೀತಿಯ ಕಾರಣಗಳು ನಮಗೆ ತಗಲೋದಿಲ್ಲ ಅಂತ. ನಮ್ಮ ದೃಷ್ಟಿ ಅಥವಾ ನಮ್ಮ ಲಕ್ಷ್ಯ ಆ ಬ್ರಹ್ಮ, ನಿರ್ಗುಣ ನಿರಾಕಾರನಾದಂತಹ ಬ್ರಹ್ಮನನ್ನ ನಾನು ಹೋಗಿ ತಲುಪಬೇಕು ಅನ್ನೋದೇ ನನ್ನ ಒಂದು ನಿರ್ದಿಷ್ಟವಾದಂತಹ ಗುರಿ ಇದ್ದಿದ್ದೇ ಆದಲ್ಲಿ, ಈ ಲೌಕಿಕವಾಗಿರುವಂತಹ ಯಾವ್ದೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಸಮಸ್ಯೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಯಾವುದೂ ಕೂಡ ನಮಗದು ತುಂಬಾ ದೊಡ್ಡದು ಅಂತ ಅನ್ಸೋದಿಲ್ಲ ಅನ್ನುವಂತಹ ಒಂದು ನೀತಿಯನ್ನ ಆ ಗುರು ಶಿಷ್ಯನಿಗೆ ಹೇಳ್ಬೇಕಾಗಿತ್ತು. ಸೊ ಈ ಒಂದು ಎಕ್ಸಾಂಪಲ್ ನ ಕೊಟ್ಕೊಂಡು ಆ ಗುರು ಹೇಳಿದ್ನಂತೆ ಶಿಷ್ಯನಿಗೆ, ನೀನು ನಿಜವಾಗ್ಲೂ ಧ್ಯಾನವನ್ನ ಮಾಡ್ಬೇಕು, ನಿಜವಾಗ್ಲೂ ಪರಮಾತ್ಮನ ಕಾಣಬೇಕು, ಅದಕ್ಕೆ ನಾನು ಧ್ಯಾನವನ್ನ ಮಾಡ್ತಿದ್ದೀನಿ ಅನ್ನುವಂಥ ಮನಸ್ಥಿತಿ ನಿನ್ನದ್ದೇ ಆಗಿದ್ದಲ್ಲಿ, ನಿನಗೆ ಯಾವುದೇ ರೀತಿಯ ಈ ರೀತಿ ಅಡಚಣೆಗಳು ನಿನಗೆ ಬರಕ್ ಹೋಗೋದಿಲ್ಲ. ನಿನ್ನ ಮನಸ್ಸು ಪರಿಪಕ್ವವಾಗಿಲ್ಲ, ಪರಮಾತ್ಮನ ಕಾಣೋದಕ್ಕೆ ನಿನ್ನ ಮನಸ್ಸು ಸಿದ್ಧವಾಗಿಲ್ಲ. ಅದಕ್ಕೋಸ್ಕರ ನಮಗೆ ಇಲ್ಲ ಸಲ್ಲದಂತಹ ಕಾರಣಗಳು. ಇವತ್ತು ನಾವ್ ಯಾವನೋ ಒಂದು ಅಧ್ಯಯನ ಮಾಡ್ತೀವಿ, ಒಂದು ಬುಕ್ ಅನ್ನು ಓದ್ತೀವಿ ಅಂತ ಅನ್ಕೊಂಡ್ರು ಕೂಡ ಒಂದಿಷ್ಟು ಫೋನ್ ಕಾಲ್ಸ್ ಬರುತ್ತೆ, ಅಥವಾ ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ, ಅಥವಾ ಯಾವ್ದೋ ವಾಟ್ಸ್ಆಪ್ ಸ್ಟೇಟಸ್ ನೋಡಕ್ ಹೋಗ್ತೀವಿ, ಅಥವಾ ಬೇರೆ ಯಾವ್ದೋ ಮಾತಾಡ್ಸಕ್ ಹೋಗ್ತೀವಿ, ಅಥವಾ ನಮಗೆ ಗೊತ್ತಿಲ್ಲದೆ ಆ ಒಂದು ಕ್ರಿಯೆಯಿಂದ, ಅಂದ್ರೆ ಸಾತ್ವಿಕವಾದಂತಹ ಒಂದು ಕ್ರಿಯೆಯಿಂದ ನಾವು ದೂರ ಉಳ್ಕೊಂಡ್ಬಿಡ್ತೀವಿ. ನಮ್ಮ ಲಕ್ಷ್ಯ ಏನಿರ್ಬೇಕು ಅಂದ್ರೆ, ನಾನಿವತ್ತು ಈ ಒಂದು ಗ್ರಂಥವನ್ನ ಅಧ್ಯಯನ ಮಾಡೇ ಮಾಡ್ತೀನಿ ಅನ್ನೋದು ನಿರ್ದಿಷ್ಟವಾಗಿ ನನ್ನ ಸಂಕಲ್ಪ ಇದ್ದಿದ್ದೇ ಆದಲ್ಲಿ, ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ
ನನ್ನ ರೂಮಿನ ಕೋಣೆಗಳ ಬಾಗಿಲು ಎಲ್ಲವೂ ಕೂಡ ಹಾಕೊಂಡು ಅದೇ ದೃಷ್ಟಿಯಿಂದ ನಾನು ಆ ಸಾಧನೆಯ ಕಡೆಗೆ ನಾನು ಲಕ್ಷ್ಯವನ್ನ ಕೊಡ್ತಾ ಹೋಗ್ತೀನಿ. ಆಗ ಮಾತ್ರ ನಾವು ಎಲ್ಲಾ ಕೆಲಸಗಳಿಂದ ಎಲ್ಲಾ ಸಾಧನೆಗಳನ್ನ ನಾವು ಮೀರುವಂತಹ ಒಂದು ವ್ಯಕ್ತಿತ್ವವನ್ನ ನಾವು ಬೆಳೆಸ್ಕೊಳ್ಳೋದಕ್ಕಾಗತ್ತೆ. ನಾನು ಯಾಕೆ ಈ ಕಥೆಯನ್ನ ಹೇಳಿದೆ ಅಂದ್ರೆ, ಪರಮಾತ್ಮನು ಅಷ್ಟೇ, ಅವನು ಗುರುಹು. ನಮ್ಮ ಅಲ್ಟಿಮೇಟ್ ಗೋಲ್ ಈ ಮನುಷ್ಯರು, ಈ ಜೀವಾತ್ಮನಿಗೆ, ನಾವೆಲ್ಲರೂ ಕೂಡ ಜೀವಾತ್ಮರು, ಆ ಪರಮಾತ್ಮನಿಗೆ ನಾವು ಹೋಗಿ ತಲುಪಬೇಕು ಅನ್ನುವಂತಹ ಒಂದು ಸಂಕಲ್ಪ ಅಥವಾ ದೃಢವಾದಂತಹ ಒಂದು ಒಂದು ನಿರ್ಧಾರ ನಮ್ಮದೇ ಆಗಿದ್ದಲ್ಲಿ, ನಮ್ದೇ ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ, ನಾವೇ ಇದ್ ಮಾಡ್ಕೊಂಡಿರುವಂತಹ ಯಾವುದೇ ಒಡುಕು ತೊಡಕು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಆ ಒಂದು ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ನಮಗೆ ಅಲ್ಟಿಮೇಟ್ ಆದಂತಹ ಮುಕ್ತಿ, ನಾವು ಅವನನ್ನೇ ಹೋಗಿ ತಲುಪಬೇಕು ಅನ್ನುವಂತಹ ಒಂದು ಅರಿವು ಅಥವಾ ಪ್ರಜ್ಞೆ ನಮ್ಗೆ ಸದಾ ಇದ್ದಾಗ ಆ ಗುರು ಅನ್ನುವಂತಹ, ಅಂದ್ರೆ ನಮ್ಮಲ್ಲಿರುವಂತಹ ಅಂಧಕಾರವನ್ನ ನಾಶ ಮಾಡುವಂತಹ ಆ ಗುರುತ್ವದ ಆ ನಾಲೆಡ್ಜ್ ಅಂತ ನಾವೇನಿರ್ತ ಜ್ಞಾನ, ಅವನೇ ಆಗಿರ್ತಾನೆ, ನಮ್ಮೆಲ್ಲರಿಗೂ ಕೂಡ ಹರಿಸ್ತಾನೆ, ಅವನೆಡೆಗೆ ನಮ್ಮನ್ನ ಕರ್ಕೊಂತಾನೆ ಅನ್ನೋದನ್ನ ಹೇಳುವಂತಹ ಒಂದು ನಾಮ ಗುರುಹು ಅನ್ನುವಂತಹ ಒಂದು ನಾಮ ಆಗಿದೆ. ಇಲ್ಲಿಗೆ ವಿಷ್ಣು ಸಹಸ್ರನಾಮ ಸಾಕು ಅನ್ಸುತ್ತೆ. ಕರ್ಮ ಯೋಗದ ಬಗ್ಗೆ ಆಲೋಚನೆ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಸಂದೇಹಗಳು ಇದೆಯಾ? ಯಾವ್ದಾದ್ರು ನಾಮದಲ್ಲಿ, ಇವತ್ತಿನ ನಾಮಗಳಲ್ಲಿ ಯಾವ್ದಾದ್ರು ಯಾರಿಗಾದ್ರೂ ಸಂದೇಹಗಳಿದ್ರೆ ಖಂಡಿತ ಕೇಳ್ಬೋದು. ಎಲ್ಲರಿಗೂ ಇಷ್ಟ ಆಯ್ತಾ ಇವತ್ತಿನ ಕ್ಲಾಸು? ಚೆನ್ನಾಗಿತ್ತ? ಚೆನ್ನಾಗಿತ್ತು ಮಹೋದಯ. ಗೀತೆಯ 3ನೇ ಅಧ್ಯಾಯನ ಪ್ರಾರಂಭ ಮಾಡುದು ಒಳ್ಳೇದು. ತುಂಬಾ ಚೆನ್ನಾಗಿತ್ತು ಮಹೋದಯ. ನಾನಂತೂ ತುಂಬಾ ದಿನದ ಮೇಲೆ ಬೇರೆ ಯೋಗದ ಒಂದು ಅರ್ಥ ಚಿಂತನೆಯನ್ನ ಮಾಡಿದ್ವಿ. ಅರ್ಜುನ ವಿಷಾದವನ್ನ ನಾವು 1ನೇ ಅಧ್ಯಾಯದಲ್ಲಿ ನೋಡ್ತಾ, ಆ ಅರ್ಜುನ ವಿಷಾದವನ್ನ ಯಾವ ರೀತಿ ಸಾಂಖ್ಯ ಯೋಗದಿಂದ, ಅಂದ್ರೆ ಜ್ಞಾನದಿಂದ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸಾಂಖ್ಯ ಅಂತ ಅಂದ್ರೆ ನಾಲೆಡ್ಜ್ ಅನ್ನುವಂತ ಅರ್ಥ ಬರುತ್ತೆ. ಆ ಒಂದು ಶೋಕ ತಪ್ತನಾದಂತಹ ಅರ್ಜುನನ್ನ ಜ್ಞಾನದ ಮುಖಾಂತರ, ಆತ್ಮಜ್ಞಾನದ ಮುಖಾಂತರ, ಹಾಗೆ ಕ್ಷತ್ರಿಯ ಧರ್ಮವನ್ನ ಅವನಿಗೆ ಎಚ್ಚರ ಮಾಡುವಂತಹ ಒಂದು ತತ್ವವನ್ನ ಹೇಳ್ತಾ, ಒಂದಿಷ್ಟು ಕರ್ಮಯೋಗವನ್ನ, ಮನುಷ್ಯ ಕರ್ಮ ಮಾಡ್ತಾ ಇರೋನು ಯಾವ ರೀತಿಯ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಪ್ರತಿಫಲಾಪೇಕ್ಷೆ ಇಲ್ಲದಲೇ ಇರುವಂತಹ ಕರ್ಮವನ್ನ ಒಬ್ಬ ಮನುಷ್ಯ ಯಾವಾಗ ಮಾಡ್ತಾ ಇರ್ತಾನೆ, ಅಂಥವನು ಈ ಕರ್ಮಯೋಗದ ಒಂದು ನಾಲೆಡ್ಜ್ ಅಂತ ಏನಿದೆಯಲ್ಲ ಅದಕ್ಕೆ ಸೀಮಿತನಾಗಿರ್ತಾನೆ ಅಂತ ಒಂದಿಷ್ಟು ಕರ್ಮಯೋಗದ ಬಗ್ಗೆ ಹೇಳ್ತಾ, ನಂತರದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಒಂದಿಷ್ಟು ಲಿಸ್ಟ್ ಅನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಯಾವ ರೀತಿ ಸ್ಥಿತಪ್ರಜ್ಞ ಲಕ್ಷಣಗಳಿರುತ್ತೆ ಅಂತ. ಅದು ಅರ್ಜುನೇ ಪ್ರಶ್ನೆ ಮಾಡ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಆಗ ಒಂದಿಷ್ಟು ಲಕ್ಷಣಗಳನ್ನ ಕೊಡ್ತಾ ಹೋಗ್ತಾನೆ ಕೃಷ್ಣ. ನಾವು ಅದನ್ನ ಕಳೆದ ಕ್ಲಾಸ್ ಅಲ್ಲಿ ಇದೆ, ಕಳೆದ ರೆಕಾರ್ಡಿಂಗ್ಸ್ ಅಲ್ಲೂ ಕೂಡ ನೀವು ಅದನ್ನ ಕೇಳಿಸ್ಕೊಂತ ಹೋಗ್ಬೋದು. ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹವನ್ನ ಮಾಡ್ತಾ, ಚಿತ್ತಕ್ಕೆ ಆಹಾರವನ್ನ ನಾವು ಕಾನ್ಸೆಪ್ಟ್ ನಾನು ಹೇಳಿದ್ದೆ, ಮತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದಕ್ಕೋಸ್ಕರ ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ವಿಷಯ ಅನ್ನುವಂತಹ ಒಂದು ವಸ್ತು ಏನಿದೆ, ಅದು ಇಂದ್ರಿಯಗಳಿಂದ ಅಟ್ರಾಕ್ಟ್ ಆಗಿ, ಆ ಇಂದ್ರಿಯಗಳಿಂದ ಅದು ಒಂದು ಕಮಾಂಡ್ ಕೊಡುತ್ತೆ ಮನಸ್ಸಿಗೆ. ಈಗ ಒಂದು ಸೀರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಯಾವುದೋ ಒಂದು ದಾರಿನಲ್ಲಿ ಒಂದು ಸೀರೆ ಕಾಣಿಸಿದ, ಅದು ವಿಷಯ. ಕಣ್ಣು ಅನ್ನುವಂತಹ ಇಂದ್ರಿಯ ಆ ವಿಷಯವನ್ನ ನೋಡುತ್ತೆ, ನೋಡಿ ಅದು ಗ್ರಹಣೆ ಮಾಡುತ್ತೆ, ಈ ಸೀರೆ ನನಗೆ ಬೇಕು ಅಂತ. ಅದನ್ನು ಮನಸ್ಸಿಗೆ ಕೊಡುತ್ತೆ. ಅದಕ್ಕೋಸ್ಕರ ನಾನು ಬಹಳ ಅದು ಫೇಮಸ್ ಆದಂತಹ ಒಂದು ಶ್ಲೋಕವನ್ನು ಕೂಡ ಹೇಳಿದ್ದೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿದ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅನ್ನುವಂತಹ ಈ 2 ಶ್ಲೋಕಗಳು ಪ್ರಾಬಲಿ ನನ್ನ ಪ್ರಕಾರ ಇಡೀ ಭಗವದ್ಗೀತೆಯನ್ನ ಕನ್ಸೈಸ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ಈ 2 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡ್ರೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ಬಿಟ್ರೆ ಸಾಕು, ನಾವು ಇಡೀ ಭಗವದ್ಗೀತೆ ಸಾರವನ್ನೇ 2 ಶ್ಲೋಕದಲ್ಲಿ ಕೃಷ್ಣ ಕೊಟ್ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಇಂದ್ರಿಯವನ್ನ ಯಾರು ನಿಗ್ರಹ ಮಾಡ್ತಾನೆ ಅಂತವನು ಸ್ಥಿತಪ್ರಜ್ಞನಾಗಿರ್ತಾನೆ, ಅವನು ಜಾಗೃತನಾಗಿರ್ತಾನೆ ಅನ್ನುವಂತಹ ಒಂದು ಸಾಂಖ್ಯ ಯೋಗವನ್ನ ಕೃಷ್ಣ 2ನೇ ಅಧ್ಯಾಯದಲ್ಲಿ ಕೊಡ್ತಾ, 3ನೇ ಅಧ್ಯಾಯ ಕರ್ಮಯೋಗ ಅನ್ನುವಂಥದ್ದು. ಕರ್ಮಯೋಗದಲ್ಲಿ ಅರ್ಜುನನೇ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಮೊದಲಿಗೆ ಅರ್ಜುನದೇ ಪ್ರಶ್ನೆ ಆಗಿರುತ್ತೆ. ಮೊದಲನೇದಾಗಿ ಅವನು ಕೇಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾಬುದ್ಧಿ ಜನಾರ್ದನ
ತತ್ಕಿಂ ಕರ್ಮಣಿ ಗೋರೆ ಮಾಂ ನಿಯೋಜಯಿಸಿ ಕೇಶವ ಅಂತ. ಅಂದ್ರೆ ಯಾಕಪ್ಪ ನಂಗೆ ನಿಯೋಜಯಿಸಿ ಅಂದ್ರೆ ಯಾಕಪ್ಪ ಈ ಒಂದು ಮತ್ತೆ ಕರ್ಮವನ್ನೇ ಮಾಡುವಂತ ಯಾಕಪ್ಪ ನನ್ಗೆ ನಿಯೋಜನೆ ಮಾಡ್ತಿದ್ಯಾ? ಇಷ್ಟೊತ್ತು ನೀನು ಇಷ್ಟು ಶ್ಲೋಕದಲ್ಲಿ 24 ಶ್ಲೋಕದಲ್ಲಿ ನೀನ್ ಹೇಳ್ತಾ ಹೋದೆ ಸಾಂಖ್ಯ ಅಂದ್ರೆ ಏನು, ಸ್ಥಿತಪ್ರಜ್ಞ ಅಂದ್ರೆ ಯಾರು, ನಾವೆಲ್ಲರೂ ಕೂಡ ನಿರ್ಲಿಪ್ತನಾಗಿರ್ಬೇಕು, ಇಂದ್ರಿಯವನ್ನು ನಿಗ್ರಹ ಮಾಡ್ಬೇಕು, ಮಾಡುವಂತಹ ಕರ್ಮವನ್ನು ಮಾತ್ರ ನಾವು ಮಾಡ್ಬೇಕು, ಅದರ ಪ್ರತಿಫಲಾಪೇಕ್ಷೆನ ನಾವು ಇಟ್ಕೊಂಡು ಕರ್ಮವನ್ನ ಮಾಡಬಾರ್ದು, ಎಲ್ಲವನ್ನೂ ಕೂಡ ಹೇಳಿದೆ. ಇಷ್ಟೆಲ್ಲಾ ಕೂಡ ಹೇಳಿ ಮತ್ತೆ ನೀನು ಈ ಕುರುಕ್ಷೇತ್ರ ಅನ್ನುವಂತಹ ಒಂದು ಯುದ್ಧ ಭೂಮಿನಲ್ಲಿ ಮತ್ತೆ ನನಗೆ ಯುದ್ಧವನ್ನ ಮಾಡುವಂತ ಯಾಕಪ್ಪ ಪ್ರಚೋದನೆ ಮಾಡ್ತಿದ್ಯಾ? ನನ್ನ ಬಿಟ್ಬಿಡು, ನಾನು ಸನ್ಯಾಸಿಯಾಗಿ, ನಾನು ಸ್ಥಿತಪ್ರಜ್ಞನಾಗಿ, ನಾನು ಆಧ್ಯಾತ್ಮವನ್ನ ಅಥವಾ ಇದನ್ನ ತೆಗೆದುಕೊಂಡು, ನಾನು ಸನ್ಯಾಸತ್ವವನ್ನ ತೆಗೆದುಕೊಂಡು ನಾನು ಮುಕ್ತಿಯ ಕಡೆ ಹೋಗ್ತಾ ಹೋಗ್ತೀನಿ. ನನಗೆ ಸಂಘದ ಒಂದು ಅವಶ್ಯಕತೆ ಇಲ್ಲ, ಇಂದ್ರಿಯಗಳ ಒಂದು ಚಾಪಲ್ಯ ನನಗಿಲ್ಲ, ನನ್ ಬಿಟ್ಬಿಡಪ್ಪ, ಮತ್ತೆ ನೀನ್ ಯಾಕೆ ಈ ಒಂದು ಇದಕ್ಕೆ ನನ್ನ ನಿಯೋಜನೆ ಮಾಡ್ತಾ ಇದೀಯಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅಲ್ಲಿಂದ ಮತ್ತೆ ಇನ್ನಷ್ಟು ಕರ್ಮಯೋಗವನ್ನ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಈ ಲೋಕದಲ್ಲಿ 2 ರೀತಿಯ ಕರ್ಮಿಗಳಿರ್ತಾರೆ ಅಂತ. ಲೋಕೇಸ್ಮಿನ್ ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ ಭಗವಂತ ಹೇಳುವಂತ ಮೊದಲನೇ ಮಾತು. ಅಂದ್ರೆ ಈ ಒಂದು ಲೋಕದಲ್ಲಿ, ಲೋಕ ಅಂದ್ರೆ ಅವನೇ ಸೃಷ್ಟಿಸಿದಂತಹ ಈ ಒಂದು ಲೋಕದಲ್ಲಿ 2 ಪ್ರಕಾರದ ನಿಷ್ಠೆಗಳನ್ನ ನೋಡ್ತೀವಿ. ಒಂದು ಸನ್ಯಾಸಿ ಆದವನು, ಒಂದು ಸನ್ಯಾಸತ್ವವನ್ನು ತೆಗೆದುಕೊಂಡು ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ಕೊಂಡು ಜ್ಞಾನವನ್ನ ಸಂಪಾದನೆ ಮಾಡ್ಕೊಬೇಕು ಅನ್ನುವಂತಹ ಒಂದು ಕ್ಯಾಟಗರಿ ಒಬ್ಬನದಾದ್ರೆ, ಇನ್ನೊಬ್ಬಂದು ಯೋಗಿ ಅಂತ ಅಂದ್ರೆ ತನ್ನ ಕರ್ಮಗಳಲ್ಲಿ, ಈಗ ನಾನೊಬ್ಬ ಸಂಸಾರಿ ಅಂತ ಅಂದ್ರೆ ಸಂಸಾರದಲ್ಲಿದ್ದು ನನ್ನ ಜವಾಬ್ದಾರಿ ಏನು, ಗಂಡನಾಗಿ ನನ್ನ ಜವಾಬ್ದಾರಿ ಏನು, ಹೆಂಡತಿಯಾಗಿ ನನ್ನ ಜವಾಬ್ದಾರಿ ಏನು, ಒಬ್ಬ ತಮ್ಮನಾಗಿ ಒಬ್ಬ ಅಣ್ಣನಾಗಿ ನನ್ನ ಜವಾಬ್ದಾರಿ ಏನು, ಆ ಕರ್ಮಗಳನ್ನ ನಿಷ್ಠೆಯಿಂದ ಯಾರು ಮಾಡ್ತಾ ಹೋಗ್ತಾರೆ, ತಂದೆಯ ಕರ್ತವ್ಯವನ್ನ ಯಾರು ನಿಷ್ಠೆಯಿಂದ ಮಾಡ್ತಾ ಹೋಗ್ತಾನೆ, ಅವನು ಕೂಡ ಮುಕ್ತಿಗೆ ಅರ್ಹನಾಗ್ತಾನೆ. ಅರ್ಜುನ, ಬರೀ ಯಾರು ಸನ್ಯಾಸತ್ವವನ್ನ ತೆಗೆದುಕೊಂಡು ಸಾಂಖ್ಯ ಯೋಗವನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಂಡು ಪರಮಾತ್ಮನನ್ನ ತಲುಪುವಂತಹ ದಾರಿನೂ ಕೂಡ ಒಂದಿದೆ. ಅದಕ್ಕೆ ಲೋಕೇಸ್ಮಿನ್ ವಿವಿಧಾನಿಷ್ಠ 2 ತರದ ಒಂದು ಆಯಾಮಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಸನ್ಯಾಸತ್ವವನ್ನ ತೆಗೆದುಕೊಂಡು ಮುಕ್ತಿಯನ್ನ ಪಡ್ಕೊಳ್ಳೋದು ಒಂದಾದ್ರೆ, ಸಂಸಾರದಲ್ಲೇ ಇದ್ದುಕೊಂಡು ನಿಷ್ಠೆಯಿಂದ ಕರ್ಮಗಳನ್ನ ಯಾರು ಮಾಡ್ತಾನೆ ಅಂಥವನು ಕೂಡ ಮುಕ್ತಿಗೆ ಅರ್ಹನಾಗ್ತಾನೆ. ಇದನ್ನ ನೀನ್ ಅರ್ಥಕೋ. ಇವಾಗ ನಿನಗೆ ಕ್ಷತ್ರಿಯನಾಗಿ ನಿನ್ನ ಕೆಲಸ ಏನಿರೋದು ಅಂತ ಅಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡುವಂತದ್ದು ನಿನ್ನ ಕೆಲಸ ಆಗಿದೆ. ನಿನ್ನ ಕರ್ಮ ಈಗ ಏನ್ ಮಾಡ್ಬೇಕಾಗಿದೆ ಅಂತ ಅಂದ್ರೆ, ಒಂದು ನಿಷ್ಕಾಮದಿಂದ ಈ ರಾಜ್ಯ ನನಗೆ ಬರುತ್ತೆ, ಈ ರಾಜ್ಯವನ್ನ ನಾನು ಆಳ್ತೀನಿ, ನಾನೊಬ್ಬ ದೊಡ್ಡ ರಾಜನಾಗಿ ಇಡೀ ಭರತ ಭೂಮಿಯನ್ನ ಆಳ್ತೀನಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ನೀನು ಯುದ್ಧವನ್ನ ಮಾಡ್ಬೇಡ. ಇಲ್ಲಿ ದುರ್ಯೋಧನಾದಿಗಳು ಅಥವಾ ಕೌರವರು ನಿನ್ನ ಒಂದು ಕುಟುಂಬಕ್ಕೆ, ನಿನ್ನ ಒಂದು ಸಮಾಜಕ್ಕೆ ಕೆಡಕನ್ನ ಮಾಡಿದ್ದಾರೆ. ಆ ಕೆಡಕಿನ ಪ್ರತಿಫಲವಾಗಿ ನೀನು ಯುದ್ಧವನ್ನ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಕಾಮನೆಯಿಂದ ಅಥವಾ ಅನ್ನುವಂತಹ ಒಂದು ಕಲ್ಪನೆಯಿಂದ ನೀನು ಯುದ್ಧ ಮಾಡಿದ್ದೆ ಆದಲ್ಲಿ ಅಲ್ಲಿ ನಿನಗೆ ಕರ್ಮಫಲ ತ್ಯಾಗ ಅನ್ನೋದೇ ಬರೋದಿಲ್ವಲ್ಲ. ಅಂದ್ರೆ ನಿನ್ನ ಕರ್ಮವನ್ನು ನೀನ್ ಯಾಕೆ ತ್ಯಾಗ ಮಾಡ್ಬೇಕು? ನಿನ್ನ ಕೆಲಸ ಏನು, ನಿನ್ನ ಜವಾಬ್ದಾರಿ ಏನು? ಯುದ್ಧವನ್ನ ಮಾಡುವಂಥದ್ದು ನಿನ್ನ ಜವಾಬ್ದಾರಿ. ಅದನ್ನ ನಿಷ್ಠೆಯಿಂದ ನೀನು ಮಾಡ್ತಾ ಹೋಗು, ಅಲ್ಲೂ ಕೂಡ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಕೃಷ್ಣ ಬೋಧನೆಯನ್ನ ಮಾಡ್ತಾನೆ. ಇನ್ನಿಷ್ಟು ವಿಚಾರಗಳನ್ನ ಕೃಷ್ಣ ಹೇಳ್ತಾ ಹೋಗ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟಸ್ಯ ಕರ್ಮಕೃತ ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ ಅಂತ ಅವ್ನು ಹೇಳ್ತಾನೆ. ನಿಸ್ಸಂದೇಹವಾಗಿ ಹೇಳ್ತೀನಿ ಅರ್ಜುನ, ಕೇಳಿಸ್ಕೊಂಡು ಹೇಳುದು, ನಿಸ್ಸಂದೇಹವಾಗಿ ಹೇಳ್ತೀನಿ, ಯಾವುದೇ ಒಬ್ಬ ಮನುಷ್ಯ ಹುಟ್ಟತಾನಲ್ಲ ಭೂಮಿ ಮೇಲೆ, ಆ ಮನುಷ್ಯ ಹುಟ್ಟಿದವನು ಕರ್ಮವನ್ನ ಮಾಡದಲ್ಲೇ ಹೋಗೋದಕ್ ಆಗೋದೇ ಇಲ್ಲ. ಆ ಕರ್ಮವನ್ನ ಸವಿಸೋದಕ್ಕೋಸ್ಕರನೇ ಮನುಷ್ಯ ಜನ್ಮವನ್ನ ತಾಳ್ತಾನೆ. ನೀವು ಯಾವುದೇ ಒಂದು ಕ್ರಿಮಿಯನ್ನ ನೋಡಿ, ಕೀಟವನ್ನ ನೋಡಿ, ಯಾವ್ದು ಬೇಡ ನಮ್ಮನ್ನೇ ತಗೊಳ್ಳಿ, ಮನುಷ್ಯರನ್ನೇ ತೆಗೆದುಕೊಳ್ಳಿ, ನನ್ನಲ್ಲಿ ಏನು ಕರ್ಮ ಅಂದ್ರೆ ಶೇಷ ಅಂದ್ರೆ ಯಾವ್ದು ಕರ್ಮಗಳಿಲ್ಲ ಅಂದ್ರೆ ನಾನು ಮನುಷ್ಯನಾಗಿ ಹುಟ್ಟೋದೇ ಇಲ್ಲ. ನಾನು ಮತ್ತೆ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಂಡು ಅಲ್ಲೇ ಪರಮಾತ್ಮನಲ್ಲಿ ಒಬ್ಬನಾಗ್ಬಿಟ್ಟಿರ್ತೇನೆ. ನಾನು ಇವತ್ತು ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ಅಂದ್ರೆ ಏನೋ ಒಂದು ಕರ್ಮವನ್ನ ಮಾಡಿದ್ದೀನಿ, ಅದಕ್ಕೋಸ್ಕರನೇ ಹುಟ್ಟಿದ್ದೀನಿ. ಮತ್ತೆ ನಾನು ಯಾವ ರೀತಿಯ ಕರ್ಮಗಳನ್ನ ಮಾಡಿದ್ರೆ ಮತ್ತೆ ಹುಟ್ಟಲ್ಲ ಅನ್ನೋದನ್ನ ಯಾರು ಆಲೋಚನೆಯನ್ನ ಮಾಡ್ತಾರೆ ಅವರಿಗೆ ಮಾತ್ರ ಮುಕ್ತಿ ಸಿಗ್ತಾ ಹೋಗುತ್ತೆ ಅಂತ ಕೃಷ್ಣ ಅರ್ಜುನ್ ಹೇಳ್ತಾ ಹೋಗ್ತಾನೆ. ಸೊ ಯಾವ ರೀತಿ ಕರ್ಮಗಳನ್ನ ಮಾಡ್ಬೇಕು ಅನ್ನೋದೇ ಕರ್ಮಯೋಗ ಅನ್ನುವಂಥದ್ದು. ಸೊ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಒಂದನ್ನು ಹೇಳ್ತಾನೆ, ಏನು ಅಂತ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ನೀನು ತಟಸ್ಥನಾಗಿ ಒಂದೇ ಕಡೆ ಕೂತ್ಕೊಂಡು ನಾನು ಏನು ಮಾಡಲ್ಲಪ್ಪ, ನನಗೆ ಯಾವುದೇ ಪಾಪಗಳು ಬೇಡ, ಯಾವುದೇ ಕ್ಲೇಶಗಳು ಬೇಡ, ಏನು ಬೇಡ ಅಂತ ತಟಸ್ಥನಾಗಿ ಕೂತ್ಕೊಂಡ್ರು ಕೂಡ ಅವನ ಮನಸ್ಸು ತಟಸ್ಥವಾಗಿ ಕೂತ್ಕೊಳ್ಳಲ್ಲ, ಒಂದೆಲ್ಲ ಒಂದು ಆಲೋಚನೆಯನ್ನು ಮಾಡ್ತಿರುತ್ತೆ.
ಅಂಟಿಲ್ ಅನ್ಲೆಸ್ ಅವನು ಸ್ಮೃತಿ ಭ್ರಮಣೆ ಆಗಿದೆ ಅಥವಾ ಅವನಿಗೇನೋ ಮೆಂಟಲಿ ಚಾಲೆಂಜ್ಡ್ ಅನ್ನುವಂತಹ ಒಂದು ಇದನ್ನ ಹೊರತುಪಡಿಸಿ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ಕ್ರಿಯೆ ನಡೀತಾನೆ ಇರುತ್ತಲ್ಲ. ಅದು ಆಲೋಚನೆಗಳಾಗಿರ್ಬಹುದು ಅಥವಾ ಬೇರೆ ಇನ್ಯಾವುದೋ ಆಗಿರ್ಬಹುದು. ಯಾರೋ ಒಬ್ರು ನನ್ಗೆ ವಾಟ್ಸಪ್ ಅಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ, ಗೀತಾಮೃತ ಟೀಮ್ ಅವರೇ ಅಂತ ಒಂದು ಬಹಳ ಹಿಂದೆ ಬಂದಂತಹ ಪ್ರಶ್ನೆ. ನಾನು ಸಹಜವಾಗಿ ನನ್ನ ಇಂದ್ರಿಯಗಳನ್ನ ಬಳಸ್ಕೊಂಡು ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ಮಹೋದಯ. ನಾನು ಯಾರಿಗೂ ಕೂಡ ಕೆಡಕನ್ನು ಮಾಡಿಲ್ಲ, ಕಳ್ತನವನ್ನು ಮಾಡಿಲ್ಲ, ಕೆಟ್ಟ ಕೆಲಸವನ್ನು ಮಾಡಿಲ್ಲ. ಆದ್ರೆ ನನ್ನ ಆಲೋಚನೆಗಳು ಮಾತ್ರ ಕೆಟ್ಟದಾಗಿರುತ್ತೆ. ಇದಕ್ಕೆ ಕರ್ಮ ಅಂಟುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ನನ್ನ ಉತ್ತರವಾಗಿತ್ತು, ಖಂಡಿತ ಅಂಟುತ್ತೆ ಅಂತ. ನೀವು ನಿಮ್ಮ ಇಂದ್ರಿಯಗಳನ್ನ ಅಥವಾ ಕರ್ಮೇಂದ್ರಿಯಗಳನ್ನ ಬಳಸೇ ಕರ್ಮವನ್ನ ಮಾಡ್ಬೇಕು ಅಥವಾ ಕ್ರಿಯೆಗಳನ್ನ ಮಾಡ್ಬೇಕು ಅನ್ನೋದಲ್ಲ. ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಸ್ಪರ್ಶಿಸಿದ್ರೂ ಕೂಡ ಅಲ್ಲಿ ಪಾಪದ ಒಂದು ಎಣಿಕೆ ಶುರು ಆಗುತ್ತೆ. ಅದೊಂದು ಅಶ್ಲೀಲತೆ ಆಗಿರ್ಬೋದು ಅಥವಾ ಒಂದು ಇನ್ನೊಬ್ಬರನ್ನ ವಿನಾಶ ಮಾಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಆಗಿರ್ಬೋದು, ಅಥವಾ ಯಾವುದೇ ಆ ರೀತಿಯ ಒಂದು ಮನಸ್ಸಿನಲ್ಲಿ ನಾವು ಯಾವಾಗ್ಲೂ ಕೂಡ ಒಳ್ಳೆಯದನ್ನೇ ಸ್ಮರಿಸುತ್ತಾ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇನ್ನೊಬ್ಬರಿಗೆ ನಾನು ಯಾವ ರೀತಿ ಒಳ್ಳೆ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಕ್ರಿಯೆ ಅಥವಾ ಅನ್ನುವಂತಹ ಕ್ಯಾಲ್ಕುಲೇಷನ್ ನಮ್ಮ ಮನಸ್ಸಿನಲ್ಲಿ ಯಾವಾಗ ಓಡಾಡ್ತಾ ಇರುತ್ತೆ, ಆಗ ಮಾತ್ರ ಅದು ಆಡ್ ಆನ್ ಆಗ್ತಾ ಹೋಗುತ್ತೆ. ಅಂದ್ರೆ ಪುಣ್ಯದ ಒಂದು ಕ್ರಿಯೆಗೆ ಹೋಗ್ತಾ ಇರುತ್ತೆ. ನಾವು ತಟಸ್ಥನಾಗಿ ಕೂತ್ಕೊಂಡು ನಾನು ಏನು ಕ್ರಿಯೆ ಮಾಡ್ತಾ ಇಲ್ಲ, ನಾನು ಒಂದು ಜಾಗದಲ್ಲೇ ಕೂತೇ ಇದ್ದೀನಿ, ಆದ್ರೂ ಕೂಡ ನನಗೆ ಕರ್ಮ ಅಂಟಲ್ಲ ಅಂದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಯಾಕೆಂದ್ರೆ ಅಲ್ಲಿ ನಿಮ್ಮ ಕರ್ಮೇಂದ್ರಿಯಗಳ ಕೆಲಸ ಮಾಡ್ತಿಲ್ಲ, ಬಟ್ ನಿಮ್ಮ ಮನಸ್ಸು ಕೆಲಸ ಮಾಡ್ತಾ ಇದೆಯಲ್ಲ. ಕೃಷ್ಣ ಅದನ್ನೇ ಹೇಳ್ತಾ ಇರೋದು. ನಹಿ ಕಶ್ಚಿತ್ ಕ್ಷಣ ಮತ್ತು ಒಂದು ಕ್ಷಣವೂ ಕೂಡ ಕರ್ಮ ಮಾಡ್ದಲೆ ಇರೋದಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದವನು ಅವನ ಪಾಪಗಳನ್ನ ನೀಗಿಸ್ಕೊಬೇಕು ಅಂದ್ರೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಅವನ ಇಂದ್ರಿಯಗಳ ಸಹಾಯದಿಂದ ಯಾವ ಕರ್ಮೇಂದ್ರಿಯಗಳ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಕರ್ಮೇಂದ್ರಿಯಗಳಂದ್ರೆ ಯಾವ? ಇಂದ್ರಿಯಗಳು ಅಂದ್ರೆ 5: ಕಣ್ಣು, ಮೂಗು, ನಾಲಿಗೆ, ಕಿವಿ, ಇವೆಲ್ಲವೂ ಕೂಡ ಇಂದ್ರಿಯಗಳು. ಕರ್ಮೇಂದ್ರಿಯಗಳು ಅಂದ್ರೆ ಅವು ಆ ಇಂದ್ರಿಯಗಳ ಚಾಪಲ್ಯವನ್ನ ನೀಗಿಸುವಂತಹ ಒಂದು ಕ್ರಿಯೆಗೆ ಸಹಾಯ ಮಾಡುವಂಥದ್ದೇ ಕರ್ಮೇಂದ್ರಿಯಗಳು. ಈಗ ನನ್ನ ಕೈ ಕೆಲಸ ಮಾಡೋದಕ್ಕೆ, ನಾನು ಆಫೀಸ್ಗೆ ಹೋಗ್ತೀನಿ, ನಾನು ಟೈಪ್ ಮಾಡ್ತೀನಿ, ಅದಕ್ಕೆಲ್ಲ ನನ್ನ ಕೈ ಸಹಾಯ ಮಾಡ್ತಿದೆ. ನನ್ನ ಕೈ ಕರ್ಮೇಂದ್ರಿಯ. ನನ್ನ ಕಾಲು, ನನ್ನ ಒಂದಿಷ್ಟು ಮೂತ್ರ ಹೋಗಿರೋದು ಅಥವಾ ನನ್ನ ಇದ್ ಮಾಡ್ಬೋದು, ಪ್ರತಿಯೊಂದು ಇವೆಲ್ಲಕ್ಕೂ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು ಅಂತ ಹೇಳುವಂಥದ್ದು. ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ನನಗೆ ಸಪೋರ್ಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಯಾವ್ದು ಕೆಲಸ ಮಾಡುತ್ತೆ ಅವೆಲ್ಲವೂ ಕೂಡ ಕರ್ಮೇಂದ್ರಿಯಕ್ಕೆ ಬರ್ತವೆ. ಸೊ ಇದರ ಸಹಾಯದಿಂದ ಕರ್ಮಗಳನ್ನ ಮನುಷ್ಯ ಮಾಡ್ತಾ ಹೋಗ್ತಾನೆ ಅಂತ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್. ಯಾರಾದ್ರೂ ಒಬ್ರು ನನ್ನ ಇಂದ್ರಿಯಗಳನ್ನ ಅಂದ್ರೆ ನನ್ನ ಕರ್ಮೇಂದ್ರಿಯಗಳನ್ನ ನಾನು ಎಲ್ಲ ಬರೀ ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಚಿಂತನೆಗಳೆಲ್ಲರೂ ಕೂಡ ಒಳ್ಳೇದೇ ಆಗಿದೆ, ಆದ್ರೆ ನಾನೇನು ಕೆಲಸ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅವನು ಮಿಥ್ಯಾಚಾರಿ ಅಥವಾ ಡಂಬಾಚಾರಿ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ನಿನಗೆ ಶಕ್ತಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ನಿನಗೆ ಚೈತನ್ಯ ಇದೆ, ಆದ್ರೂ ಕೂಡ ನೀನು ಕೆಲಸ ಮಾಡೋದಿಲ್ಲ ಅಂತ ಅಂದ್ರೆ ನೀನೊಬ್ಬ ಡಂಬಾಚಾರಿ ಅಂತ ಕೃಷ್ಣ ಹೇಳ್ತಾನೆ. ನಿನ್ನಲ್ಲಿದ್ದಂತಹ ಚೈತನ್ಯವನ್ನ, ನಿನ್ನಲ್ಲಿದ್ದಂತಹ ಶಕ್ತಿಯನ್ನ, ನಿನ್ನಲ್ಲಿದ್ದಂತಹ ಜ್ಞಾನವನ್ನ, ನಿನ್ನಲ್ಲಿದ್ದಂತಹ ಹಣವನ್ನ, ನಿನ್ನಲ್ಲಿದ್ದಂತಹ ಏನು ಪರಮಾತ್ಮ ನಿನಗೋಸ್ಕರ ಅಂತ ಏನು ಕೊಟ್ಟಿದ್ದಾನಲ್ಲ, ಅದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಕರ್ಮವನ್ನ ಮಾಡದೆ ಹೋದ್ರೂ ಕೂಡ ಅದು ಪಾಪವೇ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋಹ್ಯ ಕರ್ಮಣಃ ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣಃ ಅಂತ ಒಂದು ಶ್ಲೋಕ ಬರುತ್ತೆ. ನೀನು ಶಾಸ್ತ್ರ ವಿಹಿತವಾದಂತಹ ಕರ್ತವ್ಯಗಳನ್ನ ನೀನ್ ಮಾಡ್ಲೇಬೇಕು, ಅದರಿಂದ ನೀನ್ ಎಸ್ಕೇಪಿಸಮ್ ಆಗ್ತೀನಿ ಅನ್ನೋದು ಇಲ್ಲೇ ಇಲ್ಲ ಅಂತ. ಯಾಕಂದ್ರೆ ನಿಂಗೆ ಇವತ್ತು ಏನು ಅಂದ್ರೆ ನಿಮಗೆ ಶ್ರೀಮಂತ ಅನ್ನುವಂತಹ ಒಂದು ಪಟ್ಟ ಸಿಕ್ಕಿರತ್ತೆ. ಅದೇನೋ ನಿನ್ನ ಕರ್ಮಗಳಿಂದನೋ, ನಿನ್ನ ಸ್ವಭಾವದಿಂದನೋ ಅಥವಾ ನಿನ್ನ ಬುದ್ಧಿಯಿಂದನೋ ಒಂದಿಷ್ಟು ಹಣ, ಆಸ್ತಿ ಎಲ್ಲ ನಿನಗೆ ಸಂಗ್ರಹ ಆಗಿದೆ. ಆ ಸಂಗ್ರಹ ಆಗಿರುವಂತಹ ಇದನ್ನ ಶಾಸ್ತ್ರಬದ್ಧವಾಗಿ, ಶಾಸ್ತ್ರ ಏನ್ ಹೇಳುತ್ತೆ, ಧರ್ಮಯುತವಾಗಿ ಮಾಡು ಪುರುಷಾರ್ಥ ಅಂತ ಹೇಳುತ್ತೆ. ಯಾವುದು 4 ಪುರುಷಾರ್ಥಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಪುರುಷಾರ್ಥಗಳನ್ನ ಇಟ್ಕೊಂಡು ಯಾರು ಕರ್ಮವನ್ನ ಮಾಡ್ತಾನೋ ಅವನು ಪುರುಷನಲ್ಲಿ ಉತ್ತಮ. ಅಂದ್ರೆ ಪುರುಷಾರ್ಥವನ್ನ ಅಂದ್ರೆ ಶಾಸ್ತ್ರದಲ್ಲಿ ಇರುವಂತಹ ಹಾಗೆ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತ. ಈ ರೀತಿ ಯಾರು ಕರ್ಮವನ್ನ ಮಾಡಿದ್ರೆ, ಶಾಸ್ತ್ರ ವಿಹಿತವಾದಂತಹ ಕರ್ಮವನ್ನ ಯಾರು ಮಾಡ್ತಾರೋ ಅವರು ಅಂದ್ರೆ ಮತ್ತೆ ಅಧೋಲೋಕಕ್ಕೆ ಹೋಗ್ತಾ ಇರ್ತಾರೆ. ಊರ್ಧ್ವ ಲೋಕಕ್ಕೆ ಅವರು ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಲೋಕಗಳ ಬಗ್ಗೆ ಪ್ರಸ್ತಾಪ ಇಲ್ಲ,
ನಾನು ನಿಮ್ಗೆ ಕರ್ಮಯೋಗ ಅಂದ್ರೆ ಏನು ಅನ್ನೋದು ಅರ್ಥ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಶಾಸ್ತ್ರ ವಿಹಿತವಾದಂತಹ ಕರ್ತವ್ಯ ಕರ್ಮಗಳನ್ನ ಒಬ್ಬ ಮನುಷ್ಯ ಮಾಡ್ತಾ ಹೋಗ್ಬೇಕು. ಒಬ್ಬ ತಟಸ್ಥನಾಗಿ ಸ್ಟಾಗ್ನೆಂಟ್ ಆಗಿ ಕೂತಿದ್ರು ಕೂಡ ಅದು ಪಾಪವೇ. ನಮ್ಮ ತಾಯಿ ಯಾವಾಗಲೂ ಕೂಡ ನನಗೆ ಒಂದು ಮಾತು ಹೇಳ್ತಿರ್ತಾರೆ, ಇವತ್ತು ನಮಗೆ ಚೈತನ್ಯ ಇದೆ, ಇವತ್ತು ನನಗೆ ಶಕ್ತಿ ಇದೆ, ಇವತ್ತು ನನಗೆ ಮಾಡುವಂತಹ ಟೈಮ್ ಇದೆ, ಎಲ್ಲವೂ ಇದೆ ಅಂತ ಅಂದಾಗ ಯಾವ ಮನುಷ್ಯ ಕೆಲಸವನ್ನು ಮಾಡೋದಿಲ್ವೋ ಅದು ಪಾಪ, ಅವನು ಪಾಪವನ್ನು ಮಾಡ್ತಿದ್ದಾನೆ ಅಂತ. ಯಾಕೆಂದ್ರೆ ದೇವರು ಇನ್ನೊಬ್ರು ಯಾರಿಗೂ ಚೈತನ್ಯವನ್ನ ಕೊಟ್ಟು, ಇನ್ನೊಬ್ರು ಯಾರು ಕೈ ಕೊಟ್ಟಿರಲ್ಲ, ಕಾಲು ಕೊಟ್ಟಿರಲ್ಲ, ಇನ್ನೊಂದು ಏನೋ ಒಂದು ನ್ಯೂನತೆಗಳನ್ನ ಕೊಟ್ಟಿರ್ತಾನೆ. ಅವರಿಗೆ ಮಾಡುವಂತ ಹುಮ್ಮಸ್ ಇರುತ್ತೆ, ಆದ್ರೆ ಅವರಿಗೆ ಅಂಗದೋಷ ಇರುತ್ತೆ. ಆದ್ರೆ ನಿನಗೆ ಎಲ್ಲವೂ ಕೂಡ ಇದೆ. ದೇವರು ಎಲ್ಲವನ್ನೂ ಕೂಡ ಚೈತನ್ಯವನ್ನು ಕೊಟ್ಟಿದ್ದಾನೆ, ಕೈ ಕಾಲು ಮೂಗು ಎಲ್ಲವನ್ನೂ ಕೂಡ ಕೊಟ್ಟು, ಕರ್ಮೇಂದ್ರಿಯವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆದ್ರೂ ಅದನ್ನು ಸಮರ್ಥವಾಗಿ ನೀನು ಉಪಯೋಗಿಸ್ಕೊಂತ ಇಲ್ಲ ಅಂತ ಅಂದ್ರೆ ಅಲ್ಲಿ ನೀನು ಕರ್ಮ ಮಾಡ್ತಾ ಇಲ್ಲ ಅಂತ ಅರ್ಥ. ಕೊಟ್ಟಿರುವಂತಹ ಅಥವಾ ದೇವರು ನಮಗೆ ಕರುಣಿಸುವಂತಹ ಎಲ್ಲವನ್ನೂ ಕೂಡ ನಾವು ಸಮರ್ಥವಾಗಿ ನಾವು ಅದನ್ನ ಬಳಕೆಯನ್ನ ಮಾಡ್ಬೇಕು. ಇವತ್ತು ನನಗೆ ಜ್ಞಾನ ಇದೆ ಅಂತಂದ್ರೆ ಆ ಜ್ಞಾನವನ್ನ ಇನ್ನಿಷ್ಟು ಜನಗಳಿಗೆ ಹಂಚುವಂತ ಕೆಲಸವನ್ನ ನಾವು ಮಾಡ್ಬೇಕು. ನಮಗೆ ಸ್ವಲ್ಪ ನನಗೆ ಮೀರಿದ, ನನ್ನ ಅಗತ್ಯಕ್ಕೆ ಮೀರಿದಂತಹ ಸಂಪತ್ತು ನನ್ನಲ್ಲಿ ಇದೆ ಅಂತ ಅಂದ್ರೆ ಆ ಸಂಪತ್ತನ್ನ ಯಾವ ರೀತಿ ನನಗೆ ಇಟ್ಟುಕೊಂಡು, ನಾ ದರಿದ್ರನಾಗ್ಬೇಕು ಅನ್ನೋದಲ್ಲ, ನನಗೆ ಇಟ್ಟುಕೊಂಡು ಇನ್ನೊಬ್ಬರಿಗೆ ನಾನು ಎಷ್ಟರ ಮಟ್ಟಿಗೆ ಸಹಾಯವನ್ನ ಮಾಡಕ್ ಆಗತ್ತೆ, ಇದೇ ಕರ್ಮಯೋಗ ಅಂತ ಕೃಷ್ಣ ಹೇಳುವಂಥದ್ದು. ಬಹಳ ಸಿಂಪ್ಲೆಸ್ಟ್ ಆಫ್ ಸಿಂಪ್ಲೆಸ್ಟ್ ವರ್ಡ್ ಅಲ್ಲಿ ನಾನು ಈ ಕರ್ಮಯೋಗವನ್ನ ಹೇಳ್ತಾ ಇದ್ದೀನಿ. ಒಂದೊಂದು ಶ್ಲೋಕವಾಗಿ ನಾವು ಹೇಳ್ತಾ ಹೋದಾಗ ಅದರ ಅರ್ಥ ಇದನ್ನೇ ಕೊಡ್ತಾ ಹೋಗುತ್ತೆ, ಬೇರೆ ಇನ್ನೇನು ಕೊಡ್ತಾ ಹೋಗೋದಿಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಕರ್ಮವನ್ನ ಅವನು ಮಾಡ್ಲೇಬೇಕು ಯಥಾಶಕ್ತಿ. ಯಥಾಶಕ್ತಿ ಅವನ ಶಕ್ತಿಗೆ ಮೀರಿದ ಕೆಲಸವನ್ನು ನಾವು ಯಾರು ಕೂಡ ಮಾಡಕ್ಕಾಗಲ್ಲ. ಇವತ್ತು 10 kg ಅಕ್ಕಿಯ ಮೂಟೆಯನ್ನು ನನ್ನ ಕೈಲಿ ಹೊರೋದಕ್ಕಾಗತ್ತೆ ಅಂತ ಅಂದ್ರೆ ಅಷ್ಟು ಮಾತ್ರ ನಂಗೆ ಹೊರಕ್ಕಾಗತ್ತೆ. 50 kg ಮೂಟೆಯನ್ನ ಕೊಟ್ರೆ ನಾನು ಹೊರೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಿಂಗೆ 10 kg ಮೂಟೆಯನ್ನ ಹೊರುವಂತ ಶಕ್ತಿ ನಿನಗಿದೆ ಅಂತ ಅಂದ್ರೆ ಅದನ್ನ ಹೊರು ಅಂತ ಕೃಷ್ಣ ಹೇಳುವಂತ. ಅಂದ್ರೆ ಆ ಕರ್ಮವನ್ನ ಮಾಡು ನೀನು. ಇವತ್ತು ನೀನು ರಣರಂಗದಲ್ಲಿ ನಿಂತ್ಕೊಂಡು ಮಹಾಭಾರತವನ್ನುವಂತಹ ಒಂದು ಯುದ್ಧದಲ್ಲಿ ನೀನು ಪಾಲ್ಗೊಂಡಿದ್ಯಾ, ಮಧ್ಯಮ ಪಾಂಡವನಾಗಿ ಶಸ್ತ್ರ ತ್ಯಾಗವನ್ನ ಮಾಡದಲೆ ಬಿಲ್ಲನ್ನ ಎತ್ತಿ ಯುದ್ಧವನ್ನ ಮಾಡು, ನೀನು ಕ್ಷತ್ರಿಯ, ನಿನ್ನ ಧರ್ಮ ಅದು, ಮಾಡು ಅಂತ ಹೇಳುವಂತ ಅದೇ ಕರ್ಮಯೋಗ ಅಂತ ಕೃಷ್ಣ ಹೇಳ್ತಾರೆ. ಒಂದಿಷ್ಟು ಉದಾಹರಣೆಗಳನ್ನ ಕೃಷ್ಣ ಇದೇ ಒಂದು ಅಧ್ಯಾಯದಲ್ಲಿ ಕೊಡ್ತಾ ಹೋಗ್ತಾನೆ. ಇದು ನೀನು ಅಷ್ಟೇ ಅಲ್ಲಪ್ಪ ಮಾಡ್ತಿರೋದು, ಆಗಿನ ಪ್ರಜಾಪತಿ ಬ್ರಹ್ಮನಿಂದ ಇಟ್ಕೊಂಡು ಕಲ್ಪದಲ್ಲಿ ಅಂದ್ರೆ ಆದಿಯಲ್ಲಿ ಪ್ರಜಾಪತಿ ಬ್ರಹ್ಮ ಏನ್ ಮಾಡ್ದ, ಒಂದಿಷ್ಟು ಯಜ್ಞಗಳ ಒಂದು ಸಹಾಯದಿಂದ, ಅಂದ್ರೆ ಇಡೀ ಸೃಷ್ಟಿಯನ್ನ ಮಾಡುವಂತ ಒಂದು ಕ್ರಿಯೆನಲ್ಲಿ ಒಂದಿಷ್ಟು ಋಷಿಗಳನ್ನ, ಒಂದಿಷ್ಟು ಅಂದ್ರೆ ಪ್ರಜಾಪತಿ ಬ್ರಹ್ಮ ಯಾವ ರೀತಿ ಸೃಷ್ಟಿಯನ್ನ ಮಾಡ್ಬೇಕು ಎಲ್ಲವನ್ನೂ ಕೂಡ ಅವನು ಕೂಡ ಕೆಲಸ ಮಾಡಿದ್ದಾನೆ. ಇಡೀ ಸೃಷ್ಟಿ ಆಗಿದೆಯಲ್ಲ, ಅಲ್ಲೂ ಕೂಡ ಒಂದು ಕೆಲಸ ಆಗಿದೆ. ದೇವತೆಗಳ ಒಂದು ಪಾತ್ರ ಇದೆ, ಋಷಿಗಳ ಒಂದು ಪಾತ್ರ ಇದೆ. ನಾವು ಇಡೀ ಭಾಗವತ ಕಥೆಗಳನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಎಲ್ಲರೂ ಕೂಡ ಕ್ರಿಯೆಯಲ್ಲಿ ಕರ್ಮದಲ್ಲಿ ತೊಡಗಿಕೊಂಡೇ ಇದ್ದಾರೆ. ಯಾರು ನಿಷ್ಕ್ರಿಯವಾಗಿ ನಾನು ಏನು ಕರ್ಮಗಳನ್ನು ಮಾಡೋದಿಲ್ಲ ಅಂದ್ಬಿಟ್ಟು ಯಾರು ಮುಕ್ತಿಗೆ ಹೋದವರು ಇತಿಹಾಸದಲ್ಲೇ ಇಲ್ಲ. ಯಾಕೆಂದ್ರೆ ಕರ್ಮ ಮಾಡಿದ್ರೆ ತಾನೇ ಅಲ್ಲಿ ಮುಕ್ತಿ ಸಿಗುವಂಥದ್ದು. ನಿಮಗೆ ಎಲ್ಲವೂ ಕೂಡ ಇದೆ, ಅದ್ರ ಕರ್ಮ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಅದು ಖಂಡಿತ ಮುಕ್ತಿಗೆ ದಾರಿಯಲ್ಲ, ಅದು ಅಧೋಪತನಕ್ಕೆ ದಾರಿ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಮತ್ತೆ ಇನ್ನೂ ಕೂಡ ಇನ್ನೂ ಬಹಳ ವಿಶೇಷವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ರಾಮಾಯಣದಲ್ಲಿ ಬರುವಂತಹ ಪಾತ್ರದ ಬಗ್ಗೆ ಕೃಷ್ಣ ಹೇಳ್ತಾ ಹೋಗ್ತಾನೆ. ಆಗಿನ ಮಹಾರಾಜರು ಕೂಡ, ಜನಕ ಮಹಾರಾಜರು ಕೂಡ ಕರ್ಮಗಳನ್ನ ಮಾಡ್ತಿದ್ರು ಅಂತ. ಯಾಕೆ ಜನಕ ಮಹಾರಾಜರು ಯಾವ ಉದಾಹರಣೆಯನ್ನು ಕೊಟ್ಟು ಕೃಷ್ಣ ಈ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಂತ ಅಂದ್ರೆ, ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿದ್ರೆ ಜನಕ ಮಹಾರಾಜರು ಸಂಸಾರಿ ಆಗಿದ್ರು ಕೂಡ ಆಧ್ಯಾತ್ಮದ ದಾರಿಯಲ್ಲಿ ಅಥವಾ ಮುಕ್ತಿಗೆ ಹೋಗ್ಬೇಕು ಅನ್ನುವಂತ ದಾರಿನಲ್ಲಿ ಬಹಳ ಪರಿಪಕ್ವವಾಗಿ ಬಹಳ ನಿರ್ಧಾರವನ್ನ ತೆಗೆದುಕೊಂಡಂತಹ ಒಬ್ಬ ಮನುಷ್ಯ. ಅಂದ್ರೆ ಸಂಸಾರದಲ್ಲಿ ಇದ್ರೂ ಕೂಡ ಯಾವ ರೀತಿ ಮುಕ್ತಿಯನ್ನ ಸಂಪಾದನೆ ಮಾಡ್ಬೇಕು ಅನ್ನೋದು ಬಹಳ ನಿರ್ದಿಷ್ಟವಾದ ಒಂದು ಕಲ್ಪನೆ ಅವರಲ್ಲಿತ್ತು. ಒಂದು ಸಣ್ಣ ಕಥೆ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಅವರು ಗುರುಕುಲದಲ್ಲಿ ತನ್ನ ಗುರುಗಳ ಹತ್ರ ವಿದ್ಯೆಯನ್ನ ಕಲಿತಾ ಇರ್ತಾರೆ. ಅಂದ್ರೆ ಜ್ಯೇಷ್ಠರಾದ್ರೂ ಕೂಡ ಜ್ಞಾನ ಅನ್ನೋದು ವಯಸ್ಸಿಗೆ ನಿಲುಕಿದ್ದಲ್ಲ ಅಲ್ವಾ. ಗುರುಗಳು ಪಾಠವನ್ನು ಮಾಡ್ತಿರ್ತಾರೆ. ಆದ್ರೆ ಸ್ವಲ್ಪ ಜನ ಅಲ್ಲಿದ್ದಂತಹ ಶಿಷ್ಯರಿಗೆ ಅವ್ರ ಮೇಲೆ ಅನುಮಾನ, ಇವನು ದೊಡ್ಡ ರಾಜನಾಗಿದ್ದಾನೆ, ಅದಕ್ಕೋಸ್ಕರ ಗುರುಗಳು ಇವನನ್ನ ಬಹಳ ಪ್ರಿಯವಾಗಿ ಕಾಣ್ತಾರೆ, ಯಾಕಂದ್ರೆ ಇವನು ಆರ್ಥಿಕವಾಗಿ ಪ್ರಬಲನಾಗಿದ್ದಾನೆ ಅಂತ ಅಂದ್ಬಿಟ್ಟು ಗುರುಗಳು ಜಾಸ್ತಿ ಅವನ ಮೇಲೆ ತುಂಬಾ ಮೋಹಿತರಾಗಿರ್ತಾರೆ ಅಥವಾ ಅವನಿಗೆ ಬಹಳ ಒಂದು ಮಾನ್ಯತೆಯನ್ನ ಕೊಡ್ತಾ ಹೋಗ್ತಾರೆ.
ಅನ್ನುವಂಥ ಒಂದು ಅನುಮಾನ ಒಂದಿಷ್ಟು ಶಿಷ್ಯಂದರಿಗೆ ಇರುತ್ತಂತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಹೋಗಿ ಆ ಏನು ರಾಜ್ಯ ಇರುತ್ತಲ್ಲ, ಅರಮನೆ ಇರುತ್ತಲ್ಲ, ಆ ಅರಮನೆಗೆ ಬೆಂಕಿ ಬಿತ್ತು ಅನ್ನುವಂಥ ಒಂದು ಪೊಳ್ಳು ಮಾತನ್ನ ಓಡಿ ಬಂದು ಎಲ್ಲರೂ ಕೂಡ ಹೇಳ್ತಾರಂತೆ. ಅಲ್ಲಿ ಗುರುಕುಲದಲ್ಲಿ ಪಾಠ ಮಾಡ್ತಾ ಇರುವಂತ ಸಮಯದಲ್ಲಿ ಎಲ್ಲರೂ ಕೂಡ ಓಡೋಗ್ತಾರಂತೆ ಆ ಪಾಠದ ಸಮಯದಲ್ಲಿ. ಆದ್ರೆ ಇವ್ರು ಮಾತ್ರ ಎದ್ದು ಹೋಗೋದಿಲ್ವಂತೆ. ಯಾಕೆಂದ್ರೆ ಅಲ್ಲಿ ಗುರು ಅವನಿಗೆ ಆಜ್ಞೆಯನ್ನ ಕೊಟ್ಟಿಲ್ಲ, ನೀನು ಹೋಗ್ಬಹುದು, ಪಾಠ ಮುಗಿದಿದೆ ಅನ್ನುವಂತ ಆಜ್ಞೆಯನ್ನ ಗುರು ಕೊಟ್ಟಿಲ್ಲ. ಅದಕ್ಕೋಸ್ಕರ ಜನಕ ಮಹಾರಾಜರು ಅಲ್ಲೇ ತಟಸ್ಥರಾಗುದು. ಅವರ ಅರಮನೆಗೆ ಬೆಂಕಿ ಬಿದ್ದಿದೆ, ಎಲ್ಲರೂ ಕೂಡ ನಾಶ ಆಗ್ತಿದೆ ಅನ್ನುವಂತಹ ಒಂದು ಸುದ್ದಿ ಕೇಳಿದ್ರು ಕೂಡ ಅವ್ರು ಅಲ್ಲೇ ಕೂತಿದ್ರಂತೆ. ಕಾರಣ ಇಷ್ಟೇ, ಅವರಿಗೆ ಆ ಅರಮನೆಯ ಮೇಲಿದ್ದಂತಹ ಮೋಹ ಆಗ್ಲಿ ಅಥವಾ ಅಲ್ಲಿ ನಾಶ ಆಗೋಗಿರೋದು ಅಥವಾ ಆಗ್ತಾ ಇರೋದಕ್ಕೂ ಇದಕ್ಕೂ ಯಾವುದೇ ರೀತಿಯ ಒಂದು ನಂಟಿಲ್ಲ ಅನ್ನುವಂತಹ ಒಂದು ಚಿತ್ತ ಬಹಳ ದೃಢವಾಗಿ ಅವರ ಮನಸ್ಸಲ್ಲಿ ಕೂತಿತ್ತು. ಅದೇ ನಮಗೆ, ನಾವೆಲ್ಲ ಸಾಮಾನ್ಯರು, ನಮ್ಮ ಮನೆಯಲ್ಲಿ ಏನೋ ಒಂದು ಸಣ್ಣದಾಗ್ತಿದೆ, ಯಾರೋ ಬಂದು ಮನೆ ಮುಂದೆ ಕಿರಿಚ್ತಾ ಇದಾರೆ ಅಂದ ತಕ್ಷಣ ನಾವು ಎದ್ದು ಬಿದ್ದು ಓಡೋಗ್ತೀವಿ, ಏನೋ ಆಗ್ತಿದೆ ಹ ಅಲ್ವಾ. ಸೊ ಹಾಗೆ ಒಬ್ಬ ಸಂಸಾರಿ ಆಗಿದ್ರೂ ಕೂಡ ಯಾವ ರೀತಿ ವಿರಕ್ತನಾಗಿರ್ಬೇಕು ಅನ್ನೋದೇ ಕರ್ಮಯೋಗ ಅನ್ನುವಂಥದ್ದು. ಸೊ ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾ ಕೃಷ್ಣ ಮತ್ತೆ ಮುಂದುವರಿಸ್ತಾ ಹೇಳ್ತಾ ಹೋಗ್ತಾನೆ. ನೀನು ಯಾವ ರೀತಿ ಕರ್ಮಗಳನ್ನ ನೀನು ಮಾಡ್ತಾ ಹೋಗ್ತೀಯ ಕೃಷ್ಣ, ಅದೇ ರೀತಿ ನಿನ್ನ ಅನುಚರರು ಕೂಡ ಅದೇ ರೀತಿ ಕರ್ಮಗಳನ್ನ ಮಾಡ್ತಾ ಹೋಗ್ತಾರೆ ಅಂತ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಒಂದು ಶ್ಲೋಕ ಬರುತ್ತೆ. ಇವತ್ತು ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನವನ್ನ ಶುರು ಮಾಡಿದ್ರು. ಆ ಮೋದಿಯವರು ಸುಮ್ನೆ ಒಂದ್ ಮಾತು ಬಂದ್ಬಿಟ್ಟು ಮನ್ ಕಿ ಬಾತ್ ಅಲ್ಲೋ ಅಥವಾ ಬೇರೆ ಯಾವ್ದೋ ವೇದಿಕೆನಲ್ಲೋ ಕೂತ್ಕೊಂಡು ಸ್ವಚ್ಛ ಭಾರತ್ ಅನ್ನೋ ಅಭಿಯಾನ ಶುರು ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ನಾಳೆಯಿಂದ ಪೊರಕೆ ಹಿಡ್ಕೊಂಡು ಇಡೀ ಭಾರತವನ್ನ ತಮ್ಮ ತಮ್ಮ ಏರಿಯಾಗಳನ್ನ ಕ್ಲೀನ್ ಮಾಡ್ಬೇಕು ಅನ್ನೋಂತ ಒಂದೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಸಾಕಾಗಿತ್ತು ಅನ್ಸುತ್ತೆ ಅವ್ರ ಲೆವೆಲ್ಗೆ. ಆದ್ರೆ ಅವರೇ ಪೊರಕೆ ಹಿಡ್ಕೊಂಡು ಯಾಕೆ ರೋಡ್ಗೆ ಬಂದ್ರು? ಯಾಕೆ ಅಂತ ಅಂದ್ರೆ, ಮೊದಲು ನೀನು ಕರ್ಮವನ್ನ ಮಾಡಿದ್ರೆ ಅದನ್ನ ನೋಡಿ ಸಮಾಜ ಅದು ನಿನ್ನನ್ನ ಅನುಸರಿಸ್ತಾರೆ ಅಂತ. ಯದ್ಯದ್ ಆಚರತೆ ಶ್ರೇಷ್ಠ, ಯಾರು ತುಂಬಾ ಶ್ರೇಷ್ಠ ಜನರು, ಈಗ ನಮ್ಮ ತಂದೆ ಮಾಡಿದ್ದನ್ನ ನೋಡಿ ನಾನ್ ಮಾಡ್ತಾ ಹೋಗ್ತೀನಿ, ಅದೇ ರೀತಿ ನಮ್ಮ ತಾತ ಮುತ್ತಜ್ಜರು ಅಥವಾ ಆನ್ಸಿಸ್ಟರ್ಸ್ ಮಾಡಿದ್ದನ್ನು ನೋಡಿ ನಾವು ಅದನ್ನ ಕಲಿತಾ ಹೋಗ್ತೀವಿ. ಹಾಗೆ ಮೊದಲು ನೀನು ಪರಿಪಕ್ವ ಆಗ್ಬೇಕು ಅನ್ನುವಂತಹ ಒಂದು ನೀತಿಯನ್ನ ಕೊಡುವಂಥದ್ದು ಕೂಡ ಈ ಕರ್ಮಯೋಗವೇ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳುವಂತ ಮಾತು, ಈ ಒಂದು ಜನರೇಷನ್ ಏನಿದೆ, ಅರ್ಜುನನ ಜನರೇಷನ್ ಏನಿದೆ, ಇವಾಗ ನೀನು ಬಿಲ್ಲನ್ನ ಕೆಳಗಡೆ ಇಟ್ಬಿಟ್ಟು ನಾನು ಯುದ್ಧವನ್ನು ಮಾಡಲ್ಲ ಅಂತ ಏನಾದ್ರು ಹೋಗ್ಬಿಟ್ರೆ, ನಿನ್ನ ಅನುಚರರು ಅಥವಾ ನಿನ್ನ ವಂಶಸ್ಥರು ಅಥವಾ ನಿನ್ನ ಒಂದು ಜನಾಂಗದಲ್ಲಿ ನಿನ್ನ ವಂಶದಲ್ಲಿ ಹುಟ್ಟುವಂತವ್ರು ಎಲ್ಲರೂ ಕೂಡ ನಿನ್ನೆ ಅನುಸರಿಸ್ತಾರಪ್ಪ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇ ತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಹೇಳ್ತಾರೆ. ಶ್ರೇಷ್ಠ ಪುರುಷರು ಯಾವ ಆಚರಣೆಯನ್ನ ಮಾಡ್ತಾರೆ, ಇದು ನಮ್ಗೆ ಎಷ್ಟು ಒಳ್ಳೆ ಉದಾಹರಣೆ ಅಂತಂದ್ರೆ, ನಮ್ಮ ಮನೆಗಳಲ್ಲಿ ನಾವು ಶುಚಿತ್ವವನ್ನ, ನಿಯಮಗಳನ್ನ ಎಷ್ಟರ ಮಟ್ಟಿಗೆ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಈ ಶ್ಲೋಕ ಬಹಳ ಆಪ್ಟ್ ಅಂತ ಅನ್ಸುತ್ತೆ. ನಾವು ಮನೆಗಳಲ್ಲಿ ಬೆಳಗ್ಗೆ ಎದ್ರೆ ಬಾಗಿಲಿಗೆ ನೀರ್ ಹಾಕಿ ರಂಗೋಲಿನ ಬಿಡಬೇಕು, ಶುಚಿತ್ವವಾಗಿರ್ಬೇಕು, ಸ್ನಾನವನ್ನ ಮಾಡ್ಬೇಕು, ಪೂಜೆನ ಮಾಡ್ಬೇಕು, ಸಂಧ್ಯಾ ವಂದನೆ ಮಾಡ್ಬೇಕು. ಇದನ್ನ ತಂದೆ ಆದವನ ಆಚರಣೆ ತಂದ್ರೆ ಮಾತ್ರ ಮಗನಾದವನ ಆಚರಣೆ ತರ್ತಾನ ಅದನ್ನ. ಅಯ್ಯೋ ನಮ್ಮ ಅಪ್ಪ ಮಾಡ್ತಿಲ್ಲ, ನಾನೇ ಯಾಕೆ ಮಾಡ್ಬೇಕು ಅನ್ನುವಂತಹ ಒಂದು ಉದಾಸೀನ ಮನೋಭಾವವನ್ನು ನಮ್ಮ ಮಕ್ಕಳು ಇವತ್ತು ರೂಢಿಸಿಕೊಂಡಿದ್ದಾರೆ ಅಂತ ಅಂದ್ರೆ, ಅದಕ್ಕೆ ಬೇರೆ ಇನ್ಯಾರು ಕಾರಣರಲ್ಲ, ಅದಕ್ಕೆ ನಾವೇ ಕಾರಣರು ಅಂತ. ಸೊ ಒಂದೊಂದು ಶ್ಲೋಕವನ್ನು ತೆಗೆದುಕೊಂಡು ಕರ್ಮವನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿಯ ಕರ್ಮಗಳನ್ನ ಮಾಡ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಈ ಒಂದು ಅಧ್ಯಾಯದಲ್ಲಿ, ಕರ್ಮಯೋಗದಲ್ಲಿ ಕೃಷ್ಣ ಕೊಡ್ತಾ ಹೋಗ್ತಾನೆ. ಕೊನೆಯ ಒಂದಿಷ್ಟು ಶ್ಲೋಕಗಳಲ್ಲಿ ಕೃಷ್ಣ ಒಂದು 3 ಭಾಗಗಳನ್ನ ಹೇಳ್ತಾನೆ. ಅಂದ್ರೆ ನಮ್ಮ ಮನಸ್ಸು ಪರಿಪಕ್ವ ಆಗ್ಬೇಕು, ಅಥವಾ ನಮ್ಮ ಮನಸ್ಸು ಆ ಒಂದು ಶಾಸ್ತ್ರ ವಿಹಿತವಾದಂತಹ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವ ನಿಟ್ಟಿನಲ್ಲೇ ನಾವು ನಮ್ಮ ಕರ್ಮಗಳನ್ನ ಮಾಡ್ಬೇಕು ಅಂದಾಗ ಮೊದಲಿಗೆ ಬರುವಂತದ್ದು ಇಲ್ಲಿ 3 ಅಂಶಗಳು ಬರುವಂತದ್ದು. ಒಂದು ಮನಸ್ಸು, ಒಂದು ಇಂದ್ರಿಯ, ನಂತರ ಮನಸ್ಸು ಮತ್ತೆ ಬುದ್ಧಿ ಎನ್ನುವಂತಹ 3 ಅಂಶಗಳನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಇಂದ್ರಿಯಗಳು ಯಾವಾಗ್ಲೂ ಕೂಡ ನಮ್ಗೆ ಫುಡ್ ಇದ್ದ ಹಾಗೆ. ನಮ್ಮ ಇಡೀ ಕರ್ಮವನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡುವಂತದ್ದೇ ಇಂದ್ರಿಯಗಳು. ಆ ದೇವರು ಬಹಳ ಚಾಣಕ್ಷನಾಗಿ ಈ ಒಂದು ಇಂದ್ರಿಯಗಳನ್ನ ಕೊಟ್ಬಿಟ್ಟಿದ್ದಾನೆ. ವಿಷಯಗಳ ಗ್ರಹಣ ನಾವು ಯಾವ್ದನ್ನ ಮಾಡ್ತೀವಿ, ಅಥವಾ ನಮ್ಮ ಚಿತ್ತಕ್ಕೆ, ನಾನು ಸಾಂಖ್ಯಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ನಮ್ಮ ಚಿತ್ತಕ್ಕೆ ನಾವೇನು ಆಹಾರವನ್ನ ಕೊಡ್ತಾ ಹೋಗ್ತೀವಿ, ಅದು ಬರೀ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಅದೇ ಚಿತ್ತ ನಮಗೆ
ಬುಗ್ಗೆ ಬುಗ್ಗೆ ಆಗಿ ಮೇಲುತ್ತಾ ಬರ್ತಾ ಇರುತ್ತೆ. ನಮ್ಮ ಚಿತ್ತ ನಿರೋಧವನ್ನ ನಾವು ಇಷ್ಟರ ಮಟ್ಟಿಗೆ ಶುದ್ಧಿಯಾಗಿ ಇಟ್ಕೊಂತೀವೋ ಅಷ್ಟರ ಮಟ್ಟಿಗೆ ನಾವು ಮುಕ್ತಿಗೆ ಹತ್ರ ಆಗ್ತಾ ಹೋಗ್ತಿರ್ತೀವಿ. ಸೊ ನಮ್ಮ ಚಿತ್ತ ಭ್ರಮಣೆ ಆಗ್ಬಾರ್ದು ಅಥವಾ ಚಿತ್ತಕ್ಕೆ ನಾವು ಕಮಾಂಡ್ ನ ಕಳಿಸಬಾರ್ದು ಅಂದಾಗ ನಮ್ಮ ಮೊದಲಿಗೆ ಕಂಟ್ರೋಲ್ ಮಾಡ್ಬೇಕಾಗಿರುವಂಥದ್ದು ನಮ್ಮ ಇಂದ್ರಿಯಗಳನ್ನ. ಇಂದ್ರಿಯಗಳು ನಮಗೆ ಒಳ್ಳೆಯದನ್ನ ಗ್ರಹಣ ಮಾಡ್ತಾ ಇದೆಯಾ? ನನ್ನ ಪ್ರತಿನಿತ್ಯದ ಬೆಳಗ್ಗೆ ಎದ್ದಿ ಸಾಯಂಕಾಲ ಮತ್ತೆ ಮಲಗುವ ತನಕವೂ ಕೂಡ ನಾನು ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಇಂದ್ರಿಯ ನನ್ನಲ್ಲಿ ಗ್ರಹಣ ಮಾಡುವಂತಹ ಒಂದು ಕ್ರಿಯೆ ಸಾತ್ವಿಕವಾಗಿ ನಡೀತಾ ಇದೆಯಾ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಬ್ಸರ್ವ್ ಮಾಡ್ಲೇಬೇಕಾದದ್ದು. ಅದೇನ್ ಮಾಡತ್ತೆ, ಆ ಇಂದ್ರಿಯ ಆ ಎಲ್ಲಾ ವಿಷಯಗಳ ಗ್ರಹಣೆಯನ್ನ ಮಾಡಿಕೊಂಡು ಮನಸ್ಸಿಗೆ ಕಮಾಂಡ್ ಅನ್ನ ಕೊಡುತ್ತೆ. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟ ಹಾಗೆ ಒಂದು ಸೀರೆಯನ್ನ ನೋಡುತ್ತೆ ಕಣ್ಣು ಇಂದ್ರಿಯ, ಅದು ಮನಸ್ಸಿಗೆ ಹೇಳುತ್ತೆ ಇದು ನಿನಗ್ ಒಪ್ಪುತ್ತೆ ಅಥವಾ ನೀನ್ ಸಣ್ಣ ಇದೆಯಾ, ಈ ಸೀರೆಯನ್ನು ಉಟ್ಕೊಂಡ್ರೆ ನೀನ್ ಚೆನ್ನಾಗಿ ಕಾಣಿಸಿದೆ, ಬರೀ ಎಕ್ಸಾಂಪಲ್ ಕೊಡ್ತಾರೆ. ಸೊ ಅದು ಏನೇ ಆಗಿರ್ಬೋದು, ಆ ಮನಸ್ಸಿಗೆ ಈ ಇಂದ್ರಿಯ ಅನ್ನೋದು ಆಹಾರವಾಗಿ ಮನಸ್ಸಿಗೆ ಕೊಡ್ತಾ ಹೋಗುತ್ತೆ. ಸುಮಾರು ಜನ ನಾನು ಕೇಳಿದ್ದೀನಿ, ಯಾಕೋ ಇವತ್ತು ಮನಸ್ಸು ಸರಿಗಿಲ್ಲ, ಮನಸ್ಸು ಎಲ್ಲಿದೆ ಅಂತ ಯಾರಿಗೂ ಕೊಡೋದು, ನಿಮ್ಗೆಲ್ಲ ಯಾರಿಗೂ ಕೂಡ ಗೊತ್ತ ಮನಸ್ಸು ಎಲ್ಲಿದೆ ಅಂತ? ಅದು ಎದೆ ಭಾಗದಲ್ಲಿ ಇದೆಯಾ ಅಥವಾ ಹೊಟ್ಟೆ ಭಾಗದಲ್ಲಿ ಇದೆಯಾ, ಕೈ ಭಾಗದಲ್ಲಿ ಇದೆಯಾ, ಗೊತ್ತಿಲ್ಲ ಅಲ್ವಾ? ಸೊ ಹೇಳೋದಕ್ ಮಾತ್ರ ಅಲ್ಲಿ ಮನಸ್ಸು ಅಂದ್ರೆ ಬೇರೆ ಯಾರು ಅಲ್ಲ, ಅದು ನೀವೇ. ಈಗ ನಾನ್ ದಿನೇಶ್ ಅಂದ್ರೆ ನಾನೇ ಮನಸ್ಸು ಅನ್ನೋಂಥದ್ದು. ಸೊ ಈ ಇಂದ್ರಿಯಗಳ ಒಂದು ಗ್ರಹಣೆಯನ್ನ ಮಾಡ್ಕೊಂಡು ಮನಸ್ಸಿಗೆ ನಾನು ಏನು ಕಮಾಂಡ್ ಅನ್ನ ಕೊಡ್ತಾ ಇದ್ದೀನಲ್ಲ, ಅದು ಬೇರೆ ಯಾರು ಕೊಡ್ತಾ ಇಲ್ಲ, ನೀವೇ ಕೊಡ್ತಾ ಇರುವಂಥದ್ದು ಆ ಮನಸ್ಸಿಗೆ ಕಮಾಂಡ್ ಅನ್ನ. ಈ ಮನಸ್ಸು ಏನ್ ಮಾಡುತ್ತೆ, ಇಂದ್ರಿಯಗಳಿಂದ ಸಿಕ್ಕಂತ ಎಲ್ಲಾ ಆಹಾರಗಳನ್ನ ಗ್ರಹಣೆ ಮಾಡ್ಕೊಂಡು ಮನಸ್ಸಿನಲ್ಲಿ ಚಿತ್ತದಲ್ಲಿ ಇಟ್ಕೊಂಡು ಆ ಬುದ್ಧಿಯನ್ನ ಕೇಳುತ್ತೆ, ಇದು ಬೇಕಾ? ಈಗ ಸೀರೆಯದೇ ಎಕ್ಸಾಂಪಲ್ ತಗೊಂಡ್ರೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನಕ್ಕೆ ಯಾವಾಗಲೂ ಯುಗಾದಿ ಇನ್ನು ಮಾರ್ಚಲ್ಲಿ ಬರುತ್ತೆ, ಈಗ ಈ ಸೀರೆ ಬೇಕಾ ಅಂತ ಪ್ರಶ್ನೆಯನ್ನ ಮಾಡುತ್ತೆ ಬುದ್ಧಿಗೆ. ಬೇರೆ ಯಾವ್ದನ್ನ ಒಳ್ಳೆ ಎಕ್ಸಾಂಪಲ್ ತಗೊಂಬೋದಿತ್ತು ನಾನು, ಬಟ್ ಆದ್ರೂ ಬುದ್ಧಿಯನ್ನ ಕೇಳುತ್ತೆ ಮನಸ್ಸು ಅನ್ನೋದು. ಈ ಬುದ್ಧಿ ಅಂತ ಏನಿದೆಯಲ್ಲ, ಇದು ಬಹಳ ತೀಕ್ಷ್ಣವಾಗಿ ಬಹಳ ಜಾಗೃತವಾಗಿ ನಮ್ಮಲ್ಲಿ ಇರ್ಬೇಕಾಗತ್ತೆ. ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕು ಅಂದ್ರೂ ಕೂಡ ಈ ಬುದ್ಧಿ ಅನ್ನೋದು ಪಾಸಿಟಿವ್ ಕಮಾಂಡ್ಸ್ ಅನ್ನ ಮನಸ್ಸಿಗೆ ಕೊಡ್ತಾ ಹೋಗ್ಬೇಕು. ಇದು ಅವಶ್ಯಕತೆ ಇದೆ, ಇದು ಅವಶ್ಯಕತೆ ಇಲ್ಲ, ಇದು ನಿನ್ನನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ, ಇದು ನಿನ್ನ ಉಚ್ಚ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋಂತ ಹೇಳುವಂತಹ ಒಂದು ಪರಿಜ್ಞಾನ ಅಥವಾ ಒಂದು ಪ್ರಜ್ಞೆ ಈ ಬುದ್ಧಿಗೆ ಬೇಕಾಗಿರುತ್ತೆ. ಈ ಬುದ್ಧಿ ಏನಾದ್ರೂ ಕೆಟ್ಟ ಕಮಾಂಡ್ ಅನ್ನ ಅಥವಾ ಮನಸ್ಸಿಗೆ ಇಡಿಸುವಂತ, ಯಾವಾಗಲೂ ಕೂಡ ಮನಸ್ಸಿಗೆ ಯಾವ್ದು ಇಡಿಸುತ್ತೆ ಅಂತಂದ್ರೆ ನೆಗೆಟಿವ್ ಇದನ್ನ ಬಹಳ ಇಷ್ಟ, ಕ್ಷಣಿಕವಾದಂತಹ ಇದೇ ಮನಸ್ಸಿಗೆ ಬೇಗ ಇದಾಗುತ್ತೆ. ಯಾಕೆಂದ್ರೆ ಇಂದ್ರಿಯಗಳು ಹಾಗೆ ಅಲ್ವಾ, ಇಂದ್ರಿಯಗಳಿಗೆ ಏನ್ ಬೇಕು, ಒಳ್ಳೆ ಸ್ಪರ್ಶ ಬೇಕು, ಒಳ್ಳೆ ಟೇಸ್ಟ್ ಬೇಕು, ಒಳ್ಳೆ ನೋಟ ಬೇಕು. ಆ ಇಂದ್ರಿಯಗಳಿಗೆ ಅದೇ ಬೇಕು, ಅದನ್ನೇ ಮನಸ್ಸಿಗೆ ಅದು ಹೇಳುತ್ತೆ. ಹೇಗೆಂದ್ರೆ ಮಕ್ಕಳು, ಅವ್ರಿಗೆ ಅಷ್ಟು ಪರಿಜ್ಞಾನಗಳಿರಲ್ಲ, ಅವ್ರು ಇನ್ನೂ ಅಷ್ಟೊಂದು ಎಜುಕೇಟ್ ಆಗಿರಲ್ಲ, ಬಂದ್ಬಿಟ್ಟು ಅಪ್ಪನ ಕೇಳಿಸ್ತಾ ಚಾಕ್ಲೇಟ್ ಬೇಕು ನಂಗೆ, ಅದು ಹಲ್ಲು ಹಾಳಾಗಲಿ ಬೇರೆ ಏನಾಗಲಿ ಕೇಳುತ್ತೆ. ಇದು ಮನಸ್ಸು ಅನ್ನೋದು ಪೇರೆಂಟ್ ಇದ್ದ ಹಾಗೆ, ಕಮಾಂಡ್ ತಗೊಳುತ್ತೆ ಮಕ್ಕಳಿಂದ. ಏನೋ ಮಕ್ಕಳು ಎಲ್ಲಾ ಕೇಳ್ತಾರೆ, ಏನೋ ಪಾಶ್ ಇದನ್ನೆಲ್ಲಾ ಕೇಳ್ತಾರೆ, ತುಂಬಾ ದೊಡ್ಡ ವಸ್ತುಗಳನ್ನೆಲ್ಲ ಕೇಳ್ತಾರೆ. ಇದು ಗ್ರಹಣೆ ಮಾಡುತ್ತೆ ಮನಸ್ಸು ಅನ್ನೋದು. ಆ ಬುದ್ಧಿಗೆ ಕೇಳುತ್ತೆ, ಅಂದ್ರೆ ಅದನ್ನ ಪರ್ಸನ್ ಕೇಳುತ್ತೆ, ಪೇರೆಂಟ್ ಅಲ್ಲಿ ಇರೋ ಪರ್ಸನ್, ನಿನ್ನ ಹತ್ರ ದುಡ್ಡಿದ್ಯಾ ಮಗನ್ ಕೊಡ್ಸೋದಕ್ಕೆ ಅಂತ. ಆ ಬುದ್ಧಿ ಆ ಪೇರೆಂಟ್ಗೆ ಸರಿಯಾದ ಕಮಾಂಡ್ ಕೊಟ್ಟಾಗ ಮಾತ್ರ ಇಂದ್ರಿಯಗಳು ತಂತಾನೆಗೆ ಕಂಟ್ರೋಲ್ ಬರುತ್ತೆ ಅನ್ನುವಂಥದ್ದು. ಸೊ ಈ ಬುದ್ಧಿ ಅನ್ನೋದು ಏನಿದೆ, ಅದು ಬಹಳ ತುಂಬಾ ಆಪ್ಟ್ ಆದಂತಹ ಡಿಸಿಷನ್ ನ ಯಾವಾಗ ತೆಗೆದುಕೊಂತಾನೆ, ಆಗ ನಾವು ಮಾಡುವಂತಹ ಕರ್ಮಗಳು ಬಹಳ ಸಕಾರಾತ್ಮಕವಾಗಿರುತ್ತೆ. ನಮ್ಮ ಇಡೀ ಜನ್ಮ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಏನ್ ಆಯುಷ್ ಇದೆ, ನಮ್ಮ ದೇವರುಗಳು ಕೊಟ್ಟಿರುವಂತಹ ದಿನಗಳು, ಹಗಲುಗಳು, ರಾತ್ರಿಗಳು ಏನಿದೆ, ಅಷ್ಟೂ ಸಮಯವನ್ನು ಕೂಡ ಒಳ್ಳೆ ಕರ್ಮಗಳನ್ನ, ಏನು ಕರ್ಮಯುಗದಲ್ಲಿ ಕೃಷ್ಣ ಹೇಳ್ತಾ ಹೋದ್ನಲ್ಲ, ಯಾವ ರೀತಿಯ ಕರ್ಮಗಳನ್ನ ಮಾಡೋದು, ಪ್ರತಿಫಲಾಪೇಕ್ಷೆ ಇಲ್ಲದಂತಹ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, 10 ಜನಕ್ಕೆ ಒಳ್ಳೇದಾಗುವಂತಹ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಯಾವುದೇ ರೀತಿಯ ಆಸಕ್ತಿ, ಅಕರ್ಮ ವಿಕರ್ಮ ಅನ್ನುವಂತಹ 2 ಪದಗಳನ್ನ ನಾವು ಮತ್ತೆ 8ನೇ ಅಧ್ಯಾಯದಲ್ಲಿ ಇದನ್ನ ನಾವು ಬಹಳ ಆಳವಾಗಿ ಕಳೀತಾ ಹೋಗ್ತೀವಿ. ನನಗೆ ಇದು ಬೇಕೇ ಬೇಕು, ನಾನು ಈ ಸತಿ ಅಪಾರ್ಟ್ಮೆಂಟ್ ನಾನು ಕೊಂಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಕಾಮನೆ ಅಥವಾ ಆಸೆ, ಆ ಕಾಮನೆಗಳು ಅಥವಾ ಇದಕ್ಕೆ ನಾವು ಬುದ್ಧಿಯನ್ನ ಕೊಡದಲೆ ನಮಗೆ ಏನ್ ಅವಶ್ಯಕತೆ ಇದೆ, ನಮ್ಮಲ್ಲಿ ನಿಜವಾಗಿ ಬೇಕಾದಂತಹ ನನ್ನ ಒಂದು ಜನ್ಮಕ್ಕೆ ನಾನು ಮುಕ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಯಾವ ರೀತಿಯ ಕರ್ಮಗಳನ್ನ ನಾನು ಮಾಡ್ತಾ ಹೋಗ್ಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಯಾವಾಗ ಈ ಬುದ್ಧಿ ಅನ್ನುವಂತಹ ಒಂದು ಇದು ಕೊಡ್ತಾ ಹೋಗುತ್ತೆ, ಆಗ ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಸಾತ್ವಿಕವಾಗಿರುತ್ತೆ, ಪರಮಾತ್ಮ ಮೆಚ್ಚುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ತಾ ಹೋಗ್ತೀವಿ.
ಇನ್ನೊಬ್ಬರಿಗೆ 10 ಜನಕ್ಕೆ ಒಳ್ಳೇದಾಗುವಂತ ಕೆಲಸಗಳನ್ನ, ಮತ್ತೆ ನಮ್ಮಲ್ಲಿ ಇರುವಂತಹ, ನಾನಾಗ್ಲೇ ಹೇಳಿದ್ನಲ್ಲ, ನಮ್ಮಲ್ಲಿ ಶಕ್ತಿ, ಜ್ಞಾನ ಅಥವಾ ಬೇರೆ ಯಾವುದೋ ಸಂಪತ್ತು ಎಲ್ಲವೂ ಕೂಡ ನಮ್ಮಲ್ಲಿ ಇದೆ ಅಂತ ಅಂದ್ರೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರಿಗೆ ಒಳ್ಳೇದಾಗುವಂತಹ ರೀತಿಯಲ್ಲಿ ಮಾಡುವಂತಹ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಇದೇ ಕರ್ಮಯೋಗದ ಇಡೀ ಸಾರ. ನೀವು ಅಷ್ಟು 42 ಶ್ಲೋಕಗಳೇನೋ ಇದೆ ಅಂತ ಅನ್ಸುತ್ತೆ. 42 ಶ್ಲೋಕವನ್ನ ನೀವು ಸಾರವಾಗಿ ಹಿಂಡಿ ನೋಡಿದ್ರೆ ಯಾವ ರೀತಿಯ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು, ಮನಸ್ಸು, ಇಂದ್ರಿಯ ಮತ್ತೆ ಬುದ್ಧಿಗಳನ್ನ ಯಾವ ರೀತಿಯಲ್ಲಿ ಇಟ್ಕೊಂಡಾಗ ಒಳ್ಳೆ ಕರ್ಮಗಳನ್ನ ಮನುಷ್ಯ ಮಾಡಕ್ ಸಾಧ್ಯ ಆಗತ್ತೆ. ಅರ್ಜುನ ಇಲ್ಲಿ ಕೇಳ್ತಾನೆ ಮೊದಲನೇದಾಗಿ, ಸನ್ಯಾಸತ್ವನೇ ಸಾಕಲ್ವಾ? ಅಧ್ಯಯನಗಳ ಈ ಪ್ರತಿ ವಾರ ವಿಷ್ಣು ಸಹಸ್ರನಾಮನ ಕಲ್ತ್ಕೊಂಡು ವಿಷ್ಣುವನ್ನ ಇದನ್ನ ಕಲ್ತ್ಕೊಂಡು ಬಿಟ್ರೆ ಸಾಕಲ್ಲ, ಮತ್ತೆ ಏನ್ ಕೆಲಸ ಮಾಡೋದೇ ಬೇಡ ಅಲ್ವಾ? ಅಲ್ಲ, ಸೋಮವಾರದಿಂದ ಮತ್ತೆ ಶನಿವಾರ ಬರೋ ತನಕನೂ ನೀವ್ ಎಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೀರಾ ಅನ್ನೋದೇ ನಿಮ್ಮ ಪಾಪ ಪುಣ್ಯಗಳಿಗೆ ಬರುವಂಥದ್ದು. ಇದು ಬರೀ ದಾರಿ ಅಷ್ಟೇ, ಇದು ಒಳ್ಳೆ ದಾರಿ ಇದೆ. ಈ ರೀತಿ ಕರ್ಮಗಳನ್ನ ಮಾಡಿದ್ರೆ ನಿನಗೆ ಶ್ರೇಯಸ್ ಸಿಗತ್ತೆ, ಮುಕ್ತಿ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳುವಂಥದ್ದಷ್ಟೇ. ಆ ಶಾಸ್ತ್ರಗಳ ಒಂದು ಇದನ್ನ, ಶಾಸ್ತ್ರದಲ್ಲಿ ಇರುವಂತಹ ಕರ್ಮಗಳನ್ನ ನಾವು ಮಾಡ್ತಾ ಹೋದಾಗ ಮಾತ್ರ ನಮಗೆ ಮುಕ್ತಿ ಅನ್ನೋದು ದೊರಕ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಹೇಳ್ಬೇಕಂದ್ರೆ ಈ ಅಧ್ಯಾಯದಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ಬೋದು. ಒಂದು ಶ್ಲೋಕವನ್ನು ತೆಗೆದುಕೊಂಡ್ರೆ ಒಂದು ಅರ್ಧ ಗಂಟೆ ಮಾತಾಡುವಷ್ಟು ಮಟ್ಟಿಗೆ ಕೃಷ್ಣ ಇಡೀ ಭಗವದ್ಗೀತೆಯನ್ನ, ಇಡೀ ಉಪನಿಷತ್ತಿನ ಸಾರವನ್ನ, ಇಡೀ ವೇದದ ಸಾರವನ್ನ ನಮಗೆ ಕಟ್ಟಿ ಕೊಟ್ಟಿರ್ತಾನೆ. ಹಾಗೆ ಕರ್ಮಯೋಗ ಅಂದ್ರೆ ಇಷ್ಟೇ, ನಮ್ಮ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದಲೆ ನನಗಿದು ಬೇಕೇ ಬೇಕು, ನನಗೆ ಸಿಗಬೇಕು ಅನ್ನುವಂತಹ ಒಂದು ಸ್ವಾರ್ಥದಿಂದ ನಿಸ್ವಾರ್ಥಿಯಾಗಿ ಅಕರ್ಮಿಗಳಾಗಿ ಕರ್ಮವನ್ನು ಮಾಡುವಂತಹ ಒಂದು ಕ್ರಿಯೆನಲ್ಲಿ ನಮ್ಮ ಮನಸ್ಥಿತಿಯನ್ನ ನಾವು ಯಾವಾಗ ತೆಗೆದುಕೊಂಡು ಹೋಗ್ತೀವಿ ಆಗ ನಾವು ಮುಕ್ತಿಗೆ ಬಹಳ ಹತ್ತಿರವಾಗಿ ಹೋಗ್ತೀವಿ ಅನ್ನುವಂತಹ ಒಂದು ಸಾರವನ್ನ ಕೊಡುವಂಥದ್ದೇ ಕರ್ಮಯೋಗ ಅನ್ನುವಂಥದ್ದು. ಇನ್ನ ಮುಂದಿನ ಅಧ್ಯಾಯ ಒಂದು ಜ್ಞಾನ ಯೋಗ ಅಂತಲೂ ಕೂಡ ಕರೀತಾರೆ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ. ಬರೀ ಕರ್ಮ ಮಾಡಿದ್ರೆ ಸಾಲದಲ್ವಾ? ಇವತ್ತು ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀನಿ ಅಂದ್ರೆ ಬರೀ ನಾನು ಡೆಬಿಟ್ ಟು ಕ್ರೆಡಿಟ್ ಟು ಬ್ಯಾಲೆನ್ಸ್ ಶೀಟ್ P&L ನೋಡ್ಕೊಂಡ್ರೆ ಸಾಲದಲ್ವಾ? ಬರೀ ಆಫೀಸಲ್ಲಿ ಕೆಲಸ ಮಾಡಿದ್ರೆ ಸಾಲದಲ್ವಾ? ಯಾವ್ದು ಡೆಬಿಟ್ಗೆ ಯಾವ್ದು ಕ್ರೆಡಿಟ್ ಆಗ್ಬೇಕು ಅನ್ನೋದು ನನ್ಗೆ ಗೊತ್ತಿರ್ಬೇಕು. ಜ್ಞಾನದ ಅವಶ್ಯಕತೆ ನಮ್ಗೆ ತುಂಬಾ ಇರುತ್ತೆ. ಸೊ ಅದರ ಬಗ್ಗೆ, ಜ್ಞಾನದ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾ ಹೋಗ್ತಾನೆ. ಆ ಜ್ಞಾನಧಾರೆಯನ್ನ ನಾವು ಖಂಡಿತ ಮುಂದಿನ ಶನಿವಾರ ನಾವು ಅದರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಏನಾದ್ರು ಸಂದೇಹಗಳಿದ್ದಲ್ಲಿ ಖಂಡಿತ ಕೇಳ್ಬೋದು, ಇಲ್ಲಾಂದ್ರೆ ವಾಟ್ಸಪ್ ಗಳ ಓಪನ್ ಆಗುತ್ತೆ. ಶುಭ ಸಾಯಿ. ಧನ್ಯವಾದಗಳು. ಧನ್ಯವಾದಗಳು. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೇ ಜನಾಃ